ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಭಾಗ 5ಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದುವರೆಗೂ ಕನ್ನಡಿಗರಲ್ಲಿ ಎಷ್ಟೋ ಜನ ಈ ಒಂದು ಕತೆಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾನೇ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸೊ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಕಥೆಯನ್ನು ಹೇಗಾದರೂ ಮಾಡಿ ಕನ್ನಡಿಗರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನಾನು ಈ ಕಥೆಯನ್ನು ಸಂಚಿಕೆಗಳ ಮುಖಾಂತರ ಏನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಕನ್ನಡಿಗರಲ್ಲಿ ಯಾರಾದರೂ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿನಿಂದನೇ ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ಚಿತ್ರ ಬೇರೆ ಬರ್ತಾ ಇದೆ. ನಮ್ಮ ಫೇಮಸ್ ನಿರ್ದೇಶಕರಾದಂತಹ ಮಣಿರತ್ನಂ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರೋದು. 2 ಭಾಗಗಳಾಗಿ ಬರ್ತಾ ಇರ್ತಕ್ಕಂತಹ ಈ ಚಿತ್ರ ಮೊದಲನೇ ಭಾಗ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕನ್ನಡಿಗರು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಿಸಬೇಕಾದ್ರೆ ಇದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆ ಆದ್ದರಿಂದ ಯಾವುದೇ ಗೊಂದಲ ಕನ್ಫ್ಯೂಷನ್ಸ್ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನು ಐಮ್ಯಾಕ್ಸ್ನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕಥೆಯನ್ನು ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಸೊ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲ ಸಂಚಿಕೆಗಳನ್ನು ನೋಡಿದ ನಂತರ ನೀವು ಈ ವಿಶೇಷ ಕಾರ್ಯಕ್ರಮ ಸರಣಿ ವಿಡಿಯೋಸ್ನ ನೋಡೋದಕ್ಕೆ ಬನ್ನಿ ಸ್ನೇಹಿತರೆ. ಯಾರ್ಯಾರೆಲ್ಲ ಕತೆ ಕೇಳಿಲ್ವೋ ದಯವಿಟ್ಟು ಈ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಲಿಂಕನ್ನು ಒತ್ತಿ ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋಯಿಂದ ನೋಡ್ತಾ ಹೋಗಿ ಸ್ನೇಹಿತರೆ. ದಯವಿಟ್ಟು ಈ ವಿಶೇಷ ಕಾರ್ಯಕ್ರಮವನ್ನು ನೋಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಕಥೆಯನ್ನು ಕೇಳದೆ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳುವಂತಹ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾರ್ಯಾರೆಲ್ಲ ಕತೆ ಕೇಳಿಲ್ವೋ ಅವ್ರಿಗೆ ನಾನು ಲಿಂಕಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಒತ್ತಿ ಪೊನ್ನಿಯಿನ್ ಸೆಲ್ವನ್ ಇಂಟ್ರಡಕ್ಷನ್ ವಿಡಿಯೋಯಿಂದ ನೋಡ್ತಾ ಹೋಗಿ ಸ್ನೇಹಿತರೆ. ನಂತರ ಎಲ್ಲ ಸಂಚಿಕೆಗಳನ್ನು ಮುಗಿಸಿದ ನಂತರ ನೀವು ಈ ಒಂದು ವಿಶೇಷ ಕಾರ್ಯಕ್ರಮ ಸರಣಿ ವಿಡಿಯೋಸ್ನ ಮೊದಲನೇ ಎಪಿಸೋಡಿಂದ ನೋಡ್ತಾ ಹೋಗಿ ಸ್ನೇಹಿತರೆ. ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಹಿಂದಿನ ವಿಶೇಷ ಕಾರ್ಯಕ್ರಮ ಭಾಗ 4ರಲ್ಲಿ ನಾನು ನಿಮಗೆ ಹೇಳಿದ್ದೆ, ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ಪೆರಿಯ ಪಳುವೆಟ್ಟರೈರವರು ಯಾವಾಗ ಗರ್ಜನೆ ಮಾಡಿಕೊಂಡು ತುಂಬ ಕೋಪದಿಂದ ನಂದಿನಿ ದೇವಿಯವ್ರ ಹತ್ರ ಬರಬೇಕು ಅಂತ ಬರ್ತಾ ಇರ್ತಾರೋ, ಅಂದರೆ ಅವ್ರ ಕೈಯಲ್ಲಿ ಸಣ್ಣ ಕತ್ತಿ ಬೇರೆ ಇರುತ್ತೆ, ಅದನ್ನು ನೋಡಿ ಕೂಡಲೇ ನಮ್ಮ ರವಿದಾಸನ್ ಮಂತ್ರವಾದಿಯವರು ಅವರ ಕೈಯಲ್ಲಿರ್ತಕ್ಕಂತಹ ಹುಲಿ ಚರ್ಮವನ್ನು ತಗೊಂಡು ಅಲ್ಲೇ ಸಮೀಪದಲ್ಲೇ ಒಂದು ದೀಪ ಉರಿತಾ ಇರುತ್ತೆ, ಆ ದೀಪದ ಮೇಲೆ ಹಾಕ್ಬಿಡ್ತಾರೆ. ದೀಪದ ಮೇಲೆ ಎಷ್ಟಿದ ತಕ್ಷಣ ದೀಪ ಆರೋಗುತ್ತೆ. ದೀಪ ಆರೋಗಿದ ತಕ್ಷಣ ಬೇಟೆಯ ಮಂಟಪದಲ್ಲಿ ಕತ್ತಲು ಆವರಿಸುತ್ತೆ. ಈ ರೀತಿ ಕತ್ತಲು ಆವರಿಸಿದ ನಂತರ ಬೇಟೆಯ ಮಂಟಪದಲ್ಲಿ ಓಡೋಗುವಂಥ ಶಬ್ದ ಕೇಳಿಸುತ್ತೆ, ಒಂದು ರೀತಿ ಅಳುವಂಥ ಶಬ್ದ ಕೇಳಿಸುತ್ತೆ, ಒಂದು ರೀತಿಯಾದಂತಹ ಅಂದರೆ ಜೋರಾಗಿ ಅಳ್ತಾ ಇರುವಂಥ ಶಬ್ದ ಕೇಳಿಸುತ್ತೆ, ಒಂದು ರೀತಿ ಎಲ್ಲರೂ ಓಡೋಗ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಂದಿಯತ್ತೇವನವರು ಮೂರ್ಛೆ ಹೋಗಿ ಬಿದ್ದಿರ್ತಾರೆ, ಮತ್ತು ಪೆರಿಯ ಪಳುವೆಟ್ಟರೈರವರು ಏನಾದರೂ ಅಂತಲೇ ಗೊತ್ತಾಗೋದಿಲ್ಲ. ನಂತರ 3 ದಿನಗಳ ನಂತರ ನಾವು ಹಸಿರು ಬೆಟ್ಟದಲ್ಲಿರ್ತಕ್ಕಂತಹ ಒಂದು ಗುಹೆಯಲ್ಲಿ ನಮ್ಮ ಪೆರಿಯ ಪಳುವೆಟ್ಟರೈರವರು ಮೈಯೆಲ್ಲ ಒಂದು ರೀತಿ ಗಾಯ ಆಗಿರುತ್ತೆ, ಒಂದು ರೀತಿ ಸುಸ್ತಾಗಿ, ಅಂದರೆ ಅವ್ರಿಗೆ ಜ್ಞಾನನೇ ಇರಲ್ಲ, ಮಲ್ಕೊಂಡಿರ್ತಾರೆ. ಅಂದರೆ ಆ ಒಂದು ಗುಹೆಯಲ್ಲಿ ಅವರು ಮಲ್ಕೊಂಡಿರ್ತಾರೆ. ಆ ಪೆರಿಯ ಪಳುವೆಟ್ಟರೈರವ್ರಿಗೆ ನಮ್ಮ ನಂದಿನಿ ದೇವಿಯವರು ಗಂಜಿ ಕಾಯಿಸ್ತಾ ಇರ್ತಾರೆ. ಆ ಗಂಜಿಯನ್ನು ಕಾಯಿಸಿ ರೆಡಿ ಮಾಡಿಕೊಂಡು, ಅಂದರೆ ಆ ಗಂಜಿಯನ್ನು ರೆಡಿ ಮಾಡಿ ಒಂದು ಮಡಕೆ ಏನಿರುತ್ತೆ ಆ ಮಡಿಕೆಯಲ್ಲಿ ಆ ಗಂಜಿಯನ್ನು ಉಯ್ಕೊಂಡು ಆ ಗಂಜಿಯನ್ನು ತಗೊಂಡೋಗಿ ಪೆರಿಯ ಪಳುವೆಟ್ಟರೈರವ್ರ ಹತ್ರ ಹೋಗಿ ಅವ್ರಿಗೆ ಕೊಡಬೇಕು ಅಂತ ಪೆರಿಯ ಪಳುವೆಟ್ಟರೈರವ್ರ ಹತ್ರ ಹೋಗಿ ಕೂತ್ಕೊಂಡು ಪೆರಿಯ ಪಳುವೆಟ್ಟರೈರವ್ರನ್ನ ನಿಧಾನಕ್ಕೆ ಎಬ್ಬರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವ್ರನ್ನ ಎಚ್ಚರಿಕೆ ಆಗೋ ರೀತಿ ಮಾಡ್ತಾರೆ ನಮ್ಮ ನಂದಿನಿ ದೇವಿಯವರು. ಸೊ ಈಗ ನಿಮಗೆ ಅನುಮಾನ ಬರ್ಬೋದು, ಏನು ದೀಪ ಆರೋಗಿದ ತಕ್ಷಣ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ನಂತರ 3 ದಿನಗಳ ನಂತರ ಪೆರಿಯ ಪಳುವೆಟ್ಟರೈರವರು ಹೇಗೆ ಗುಹೆಗೆ ಬಂದರು, ಹೇಗೆ ಅಂದರೆ 3 ದಿನಗಳ ನಂತರ ಹೇಗೆ ಹಸಿರು ಬೆಟ್ಟದಲ್ಲಿರ್ತಕ್ಕಂತಹ ಗುಹೆಗೆ ಬರೋದಕ್ಕೆ ಸಾಧ್ಯ ಆಯಿತು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಅನುಮಾನ ಬರುತ್ತಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ನಮ್ಮ ನಂದಿನಿ ದೇವಿಯವರೇ ಉತ್ತರ ಕೊಡ್ತಾರೆ. ಬನ್ನಿ ಸ್ನೇಹಿತರೆ, ನಮ್ಮ ನಂದಿನಿ ದೇವಿಯವರು ಪೆರಿಯ ಪಳುವೆಟ್ಟರೈರವ್ರ ಹತ್ರ ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮ್ಮ ನಂದಿನಿ ದೇವಿಯವರು ಮಡಿಕೆಯಲ್ಲಿರ್ತಕ್ಕಂತಹ ಗಂಜಿಯನ್ನು, ಅಂದರೆ ಮಡಿಕೆಯಲ್ಲಿ ಗಂಜಿಯನ್ನು ಉಯ್ಕೊಂಡು ಬಂದು ನಮ್ಮ ಪೆರಿಯ ಪಳುವೆಟ್ಟರೈರವರು ಮಲ್ಕೊಂಡಿರ್ತಾರೆ. ಅಂದರೆ ಆ ಗುಹೆಯ ಒಳಗಡೆ ಒಂದು ಮಂಚ ಥರ ಅಂದರೆ ಒಂದು ಕಲ್ ಥರ ಏನಿರುತ್ತೆ ಅದ್ರ ಮೇಲೆ ನಮ್ಮ ನಂದಿನಿ ದೇವಿಯವರು ಅಷ್ಟು ಜೋಪಾನವಾಗಿ ಅವ್ರನ್ನ ಅಲ್ಲಿ ಮಲಗಿಸಿರ್ತಾರೆ ಸ್ನೇಹಿತರೆ. ಅಂದರೆ ಮಲ್ಕೊಳ್ಳೋದಕ್ಕೆ ಒಂದು ರೀತಿ ಬಟ್ಟೆ ಥರ ಏನಾದರೂ ಹಾಕಿ ಅಂದರೆ ಅವ್ರಿಗೆ ಏನು ಫೆಸಿಲಿಟಿ, ಅಂದರೆ ಆದಷ್ಟು ಅವ್ರಿಗೆ ಫೆಸಿಲಿಟಿಯಾಗಿರೋ ಥರ ಅವ್ರಿಗೆ ಬಟ್ಟೆಯನ್ನೆಲ್ಲ ಹಾಕಿ ಬಟ್ಟೆ ಮೇಲೆ ಆ ಒಂದು ಕಲ್ ಥರ ಏನಿರುತ್ತೆ ಅಲ್ಲಿ
ಮಲಗಿಸಿರ್ತಾರೆ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರನ್ನ. ಸೊ ಹೀಗೆ ಮಲಗಿರ್ಬೇಕಾದ್ರೆ ನಮ್ಮ ಪೆರಿಯ ಪಳುವೆಟ್ಟರೆಯರವರ ಮೈಯೆಲ್ಲ ಗಾಯ, ಅಂದ್ರೆ ನಮ್ಮ ಪೆರಿಯ ಪಳುವೆಟ್ಟರೆಯರವರ ಮೈಯೆಲ್ಲ ಗಾಯ ಆಗಿರುತ್ತೆ ಸ್ನೇಹಿತರೆ. ಆ ಗಾಯದ ಗುರುತುಗಳು ಇನ್ನೂ ಹಾಗೆ ಇರುತ್ತೆ. ನಮ್ಮ ಪೆರಿಯ ಪಳುವೆಟ್ಟರೆಯರವ್ರಿಗೆ ಜ್ಞಾನನೇ ಇರೋದಿಲ್ಲ, ಅವರು ಮಲ್ಕೊಂಡಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ನಂದಿನಿ ದೇವಿಯವರು ಈಗ ಗಂಜಿ ಕಾಯಿಸಿ ಆ ಗಂಜಿಯನ್ನ ಒಂದು ಮಡಕೆ, ಅಂದ್ರೆ ಆ ಮಡಕೆ ಒಳಗಡೆ ಹಾಕೊಂಡ್ಬಂದು ಅಂದ್ರೆ ನಮ್ಮ ಪೆರಿಯ ಪಳುವೆಟ್ಟರೆಯರವರ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಪೆರಿಯ ಪಳುವೆಟ್ಟರೆಯರವರ ಹಣೆಯನ್ನ ಸವರೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಹಣೆ ಮೇಲೆ ಕೈ ಇಟ್ಬಿಟ್ಟು ಏನೋ ಒಂದು ರೀತಿ ಚೆಕ್ ಮಾಡೋ ತರ ನೋಡ್ತಾ ಇರ್ತಾರೆ. ಅಷ್ಟು ಬೇಗ ನಮ್ಮ ಪೆರಿಯ ಪಳುವೆಟ್ಟರೆಯರವರು ಕೂಡ ಎಚ್ಚೆತ್ಕೋತಾರೆ. ಅಂದ್ರೆ ಪೆರಿಯ ಪಳುವೆಟ್ಟರೆಯರವ್ರಿಗೆ ಎಚ್ಚರ ಆಗುತ್ತೆ. ಕೂಡಲೇ ನಮ್ಮ ನಂದಿನಿ ದೇವಿಯವರ ಮುಖವನ್ನು ನೋಡಿದ ತಕ್ಷಣ, ಅಂದ್ರೆ ಅವರ ಸ್ಪರ್ಶ ಬೇರೆ ಬಿದ್ದಿರುತ್ತಲ್ಲ ಈಗ, ಅಂದ್ರೆ ನಮ್ಮ ನಂದಿನಿ ದೇವಿಯವರು ಅವರ ಕೈಯಿಂದ ನಮ್ಮ ಪೆರಿಯ ಪಳುವೆಟ್ಟರೆಯರವರ ಹಣೆಯನ್ನ ಸವರಬೇಕಾದ್ರೆ ನಮ್ಮ ಪೆರಿಯ ಪಳುವೆಟ್ಟರೆಯರವರು ಎಚ್ಚರಿಕೆ ಆಗುತ್ತೆ. ಕೂಡಲೇ ನಮ್ಮ ನಂದಿನಿ ದೇವಿಯವರ ಕೈ ಅಂತ ಗೊತ್ತಾಗಿದ ತಕ್ಷಣ ಕೂಡಲೇ ಎಲ್ಲಿಲ್ಲದ ರೋಮಾಂಚನ, ಎಲ್ಲಿಲ್ಲದ ಆನಂದ ಆಗುತ್ತೆ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರಿಗೆ. ಕೂಡಲೇ ನಮ್ಮ ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ ನಮ್ಮ ಪೆರಿಯ ಪಳುವೆಟ್ಟರೆಯರವರು, ನಂದಿನಿ ನೀನಾ ನನ್ನ ಹಣೆಯ ಮೇಲೆ ಕೈ ಇಟ್ಟು ಸವರ್ತಾ ಇರೋದು, ಆಹಾ ನಾನು ಎಂಥ ಭಾಗ್ಯವಂತ. 3 ವರ್ಷಗಳಿಂದ ನನ್ನನ್ನು, ಅಂದರೆ ನಾನೇ ನಿನ್ನನ್ನು ಮುಟ್ಟೋದಕ್ಕೆ ಬಂದ್ರೂ ಕೂಡ ನನಗೆ ಆ ವ್ರತ ಇದೆ, ಈ ವ್ರತ ಇದೆ, ನಾನು ಆ ವ್ರತವನ್ನು ನಾನು ಕೈಗೆ ತಗೊಂಡಿದ್ದೀನಿ, ಆ ವ್ರತವನ್ನು ನಾನು ಮುಗಿಸೋವರೆಗೂ ನನ್ನನ್ನು ದಯವಿಟ್ಟು ಮುಟ್ಟಬೇಡಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಆ ರೀತಿ ಎಲ್ಲ ಹೇಳಿ ತಪ್ಪಿಸ್ಕೋತಾ ಇದ್ದೆ. ಆದರೆ ಇವತ್ತು ನೀನೇ ನಿನ್ನ ಕೈಗಳಿಂದ ನನ್ನನ್ನು ಸ್ಪರ್ಶಿಸ್ತಾ ಇದೆಯಾ, ನಾನು ಎಂತಹ ಭಾಗ್ಯವಂತ. ಆಹಾ ಅದೇನದು ನಿನ್ನ ಕೈಯಲ್ಲಿ, ಏನದು ಗಂಜಿನ? ಓಹೋ ನನಗೋಸ್ಕರ ಗಂಜಿ ಮಾಡ್ಕೊಂಡ್ ಬಂದಿದ್ಯಾ, ಕೊಡು ಕುಡಿತೀನಿ ಕೊಡು ಅಂತ ನಿಧಾನಕ್ಕೆ ಎದ್ದೋಳಕ್ಕಾಗೋದಿಲ್ಲ, ಆದರೂ ಕೂಡ ಎದ್ದೋಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರೇ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರನ್ನ ಎಬ್ಬರಿಸಿ ಕೂರಿಸ್ತಾರೆ ಸ್ನೇಹಿತರೆ. ಸೊ ಆ ರೀತಿ ಕೂರಿಸಿದ ತಕ್ಷಣ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರಿಗೆ ಗಂಜಿಯನ್ನು ಕೊಡ್ತಾರೆ. ಅಂದರೆ ಆ ಮಡಕೆಯಲ್ಲಿರ್ತಕ್ಕಂತಹ ಗಂಜಿ ಏನಿದೆ ಆ ಮಡಕೆಯನ್ನು ಕೊಡ್ತಾರೆ. ಆ ಮಡಕೆಯನ್ನು ಈಸ್ಕೊಂಡು ಇನ್ನೇನು ಕುಡಿಬೇಕು ಅಷ್ಟರಲ್ಲಿ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರಿಗೆ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ. ಅಂದರೆ ನಡೆದಿದ್ದೆಲ್ಲ ಜ್ಞಾಪಕಕ್ಕೆ ಬಂದು ಕೂಡಲೇ ನಮ್ಮ ನಂದಿನಿ ದೇವಿಯವ್ರನ್ನ ಕೂಡಲೇ ಕೋಪದಿಂದ ನೋಡ್ತಾರೆ. ಕೂಡಲೇ ಕೋಪದಿಂದ ನೋಡಿದ ತಕ್ಷಣ, ಅಯ್ಯೋ ರಾಕ್ಷಸಿ, ಕಡೆಗೂ ಸೇಡನ್ನು ತೀರಿಸ್ಕೊಂಬಿಟ್ಟಲ್ಲ ನೀನು, ನನ್ನನ್ನು ಮುಟ್ಟೋಷ್ಟು ಧೈರ್ಯ ಬಂತ ನಿನಗೆ, ನನ್ನನ್ನು ಮುಟ್ಟಿ ನನಗೆ ಗಂಜಿ ಕೊಡೋಷ್ಟು, ಅಂದರೆ ನನ್ನನ್ನು ನನ್ನ ತಲೆ ಮೇಲೆ, ಅಂದರೆ ನನ್ನ ಹಣೆಯ ಮೇಲೆ ಮುಟ್ಟಿ ಸೌರ್ತಾ, ಅಂದರೆ ನನ್ನನ್ನು ಮುಟ್ಟೋಷ್ಟು ಧೈರ್ಯ ಯಾರು ಕೊಟ್ಟರು ನಿನಗೆ? ನಿನ್ನಂಥ ರಾಕ್ಷಸಿಯನ್ನು ನಂಬಿ ನನ್ನ ಕುಲಕ್ಕೆ ಒಂದು ದೊಡ್ಡ ಅವಮಾನ ಬರೋ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ನನ್ನ ಜೀವನದಲ್ಲಿ ನಾನು ಇನ್ನೂ ಬದುಕಿದ್ದು ಏನು ಮಾಡೋಂಗಿಲ್ಲ. ಅಂದರೆ ನನ್ನ ಕುಲಕ್ಕೆ ದೊಡ್ಡ ಅವಮಾನ ತಂದುಬಿಟ್ಟೆ ನೀನು, ಎಂತಹ ರಾಕ್ಷಸಿನೇ ನೀನು. ಅಂದರೆ ನೀನು ಕೊಟ್ಟಂತಹ, ಅಂದರೆ ನೀನು ಈಗೇನು ಕೊಟ್ಟಿದೆಯಾ ಗಂಜಿ, ಇದರಲ್ಲೂ ಕೂಡ ನೀನು ವಿಷವನ್ನು ಹಾಕಿರ್ಬೋದು, ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು ಅದಕ್ಕೆ ಏನು ರಿಯಾಕ್ಷನ್ ಕೊಡೋದಿಲ್ಲ. ಕೂಡಲೇ ನಮ್ಮ ಪೆರಿಯ ಪಳುವೆಟ್ಟರೆಯರವರು ಆ ಒಂದು ಗಂಜಿ ಏನು ಕೊಟ್ಟಿರ್ತಾರೆ, ಆ ಮಡಕೆಯ ಗಂಜಿ, ಆ ಮಡಕೆಯನ್ನು ಕೂಡಲೇ ಅಲ್ಲಿರ್ತಕ್ಕಂಥ ದೂರದಲ್ಲಿ ಬಿಸಾಕ್ತಾರೆ. ಬಿಸಾಕಿದ ತಕ್ಷಣ ಆ ಮಡಕೆ ದೂರಕ್ಕೆ ಹೋಗಿ ಒಂದು ಕಲ್ಲಿಗೆ ತಾಕಿ ಒಡೆದೋಗುತ್ತೆ ಸ್ನೇಹಿತರೆ. ಒಡೆದೋಗಿ ಗಂಜಿ ಎಲ್ಲ ಕೆಳಗಡೆ ಸೋರುತ್ತೆ, ಗಂಜಿ ಎಲ್ಲ ಕೆಳಗಡೆ ಚೆಲ್ಲೋಗುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ಮ ನಂದಿನಿ ದೇವಿಯವರು, ಇದಕ್ಕೆಲ್ಲ ನಮ್ಮ ನಂದಿನಿ ದೇವಿಯವರು ಕೋಪನೇ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ, ಒಂದು ಚೂರು ಕೋಪವನ್ನ ವ್ಯಕ್ತಪಡಿಸೋದಿಲ್ಲ. ಯಾಕಂತಂದ್ರೆ ಇಷ್ಟು ವರ್ಷ, 3 ವರ್ಷಗಳಿಂದ, ಸತತ 3 ವರ್ಷಗಳಿಂದ ನಮ್ಮ ಪೆರಿಯ ಪಳುವೆಟ್ಟರೆಯರವರು, ಅಂದ್ರೆ ಎಷ್ಟೆಲ್ಲ ಪರಾಕ್ರಮಿಯಾದಂತಹ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರನ್ನ ನಂದಿನಿ ದೇವಿಯವರು ಅವರ ಮೋಹದ ಬಲೆಗೆ ಬೀಳಿಸ್ಕೊಂಡು ಅವರ ಕೈ ಗೊಂಬೆ ತರ ಅವರು ಆಡಿಸ್ತಾ ಇದ್ರು. ನಮ್ಮ ನಂದಿನಿ ದೇವಿಯವರು ಅವರ ಕೈ ಗೊಂಬೆ ತರ ತುದಿ ಬೆರಳಿನಲ್ಲಿ ಇಟ್ಕೊಂಡು ಆಡಿಸೋ ರೀತಿ, ಅಂದ್ರೆ ಗೊಂಬೆಯನ್ನು ಯಾವ ರೀತಿ ಆಡಿಸ್ತಾರೆ ಅವರ ಕಂಟ್ರೋಲಲ್ಲಿ ಇಟ್ಕೊಂಡು, ಆ ರೀತಿ ನಮ್ಮ ಪೆರಿಯ ಪಳುವೆಟ್ಟರೆಯರವ್ರನ್ನ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಅಂದರೆ ಅವರ ಮೋಹದ ಬಲೆಗೆ ಬಿದ್ದು ನಮ್ಮ ಪೆರಿಯ ಪಳುವೆಟ್ಟರೆಯರವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ನಂದಿನಿ ದೇವಿ ಹೇಳೋದೆಲ್ಲ ವೇದವಾಕ್ಯ ಅಂತ ಭಾವಿಸ್ತಾ ಅವರು ಎಲ್ಲವನ್ನೂ ಕೂಡ ಮಾಡ್ತಾ ಬಂದಿದ್ರು. ಆದರೆ ಈಗ ಅವರ ಮನಸ್ಸು ತಿಳಿಯಾಗಿದೆ. ಅವರ ಮನಸ್ಸು ತಿಳಿಯಾಯಿತು, ಅವ್ರಿಗೆ ಎಲ್ಲವೂ ಕೂಡ ಅರ್ಥ ಆಗಿದೆ. ನಂದಿನಿ ದೇವಿ ಅವರು ಯಾರು, ನಂದಿನಿ ದೇವಿ ಯಾರು, ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ಲು, ಮತ್ತು ಇಷ್ಟು ದಿನ ನನಗೆ ಗೊತ್ತಿಲ್ಲದೆ ನಾನು ಮೋಸ ಮಾಡ್ಕೊಂಡಿದ್ದೀನಿ, ಮತ್ತು ಚೋಳ ಸಾಮ್ರಾಜ್ಯಕ್ಕೂ ಕೂಡ ದ್ರೋಹ ಮಾಡಿದ್ದೀನಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಪೆರಿಯ ಪಳುವೆಟ್ಟರೆಯರವರು ಈ ರೀತಿ ಕೋಪ ಮಾಡ್ಕೊಳ್ಳೋದು ಇವೆಲ್ಲ ಸಹಜ. ಸೊ ಇದಕ್ಕೋಸ್ಕರ ನಾನು ಕೋಪ ಮಾಡ್ಕೋಬಾರ್ದು, ಅದು ನ್ಯಾಯ ಅಲ್ಲ ಅಂತ ನಮ್ಮ ನಂದಿನಿ ದೇವಿಯವ್ರಿಗೂ ಗೊತ್ತು. ಹಾಗಾಗಿನೇ ನಮ್ಮ ನಂದಿನಿ ದೇವಿಯವರು ಇದು ಯಾವುದಕ್ಕೂ ಕೂಡ ಕೋಪವನ್ನು ವ್ಯಕ್ತಪಡಿಸದೆ ಕೂಡಲೇ ನಮ್ಮ ನಂದಿನಿ ದೇವಿಯವರು ಪೆರಿಯ ಪಳುವೆಟ್ಟರೆಯರವ್ರನ್ನ ಉದ್ದೇಶಿಸಿ,
ಸ್ವಾಮಿ, ನೀವು ಏನೇ ಕೋಪ ಮಾಡಿಕೊಂಡ್ರು, ಏನೇ ಆವೇಶಕ್ಕೊಳಗಾದ್ರೂ ನಾನು ನಿಮ್ಮ ಮೇಲೆ ಕೋಪವನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಎಲ್ಲೋ ಕಾಡಲ್ಲಿ ಅಲಿತಾ ಇದ್ದಂತಹ ನನ್ನನ್ನ ಕರ್ಕೊಂಡೋಗಿ ಅರಮನೆಯ ಜೀವನವನ್ನ ಕೊಟ್ರಿ, ಮತ್ತೆ ನನಗೋಸ್ಕರ ನಿಮ್ಮ ಸ್ವಂತ ತಮ್ಮ ಚಿನ್ನ ಪಳುವೆಟ್ಟರೆಯರವ್ರನ್ನ ಎದುರಾಕೊಂಡ್ರಿ, ಮತ್ತೆ ಇಡೀ ಚೋಳ ಸಾಮ್ರಾಜ್ಯದ ಪ್ರಜೆಗಳ ಕಣ್ಣಿಗೆ ನೀವು ಕೆಟ್ಟವರು ಅಂತ ಅನ್ಸ್ಕೊಂಡ್ರಿ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಳ್ದಂಗೆಲ್ಲ ಇಷ್ಟು ವರ್ಷ 3 ವರ್ಷದಿಂದ ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡು ನಾನು ಕೊಟ್ಟ ಸಜೆಷನ್ಸ್ನೆಲ್ಲ ಅದೇ ವೇದವಾಕ್ಯ ಅಂತ ಭಾವಿಸ್ತಾ ನಾನು ಹೇಳ್ದಂಗೆಲ್ಲ ನೀವು ಕೇಳ್ಕೊಂಡಿದ್ರಿ, ಅಷ್ಟು ನಂಬಿದ್ರಿ ನೀವು ನನ್ನನ್ನು. ಆದರೂ ಕೂಡ ನಾನು ನಿಮಗೆ ನಿಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಂಡ್ಬಂದೆ, ಮತ್ತು ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡ್ತಾ ಬರ್ತಾ ಇದ್ದೆ. ಯಾಕಂತಂದರೆ ನಾನು ಬಂದಂತಹ ಉದ್ದೇಶನೇ ಬೇರೆ ಇತ್ತು. ಅದು ಏನು ಎಲ್ಲವೂ ಕೂಡ ಈಗ ನಿಮಗೆ ಅರ್ಥವಾಗಿರಬೇಕು. ಮತ್ತು ನಾನು ಇಷ್ಟು ವರ್ಷ ನಿಮ್ಮನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ, ಅದೆಲ್ಲವೂ ಕೂಡ ನಿಜಾನೇ, ನಿಮ್ಗೆ ಈಗ ಎಲ್ಲವೂ ಕೂಡ ಅರ್ಥ ಆಗಿದೆ. ಸೊ ಈ ಒಂದು ಕೋಪ ನ್ಯಾಯವಾದಂತಹ ಕೋಪ. ಮತ್ತೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಕೊಟ್ಟಂತಹ ಗಂಜಿಯಲ್ಲಿ ವಿಷ ಇರ್ಬೋದೇನೋ ಅಂತ ಅನುಮಾನಿಸಿ ಅದನ್ನ ಕೂಡಲೇ ಬಿಸಾಕಿದ್ರಿ. ಆದ್ರೆ 3 ವರ್ಷಗಳಿಂದ ನಾನು ಮಾತಾಡಿದ್ರೇನೆ ನನ್ನ ಮಾತಿನಲ್ಲೇ ಅಮೃತ, ಅಂದ್ರೆ ನನ್ನ ಮಾತೇ ಒಂದು ರೀತಿ ಅಮೃತ ಇದ್ದಂತೆ, ಹಾಗೆ ಹೀಗೆ ಅಂತೆಲ್ಲ ಹಾಡಿ ಹೊಗಳ್ತಾ ಇದ್ರಿ. ಈಗ ಅದೇ ಬಾಯಿನಲ್ಲೇ ನನ್ನನ್ನ ವಿಷಕನ್ಯೆ, ನಾಗಿಣಿ ಅಂತೆಲ್ಲ ಹೇಳಿ, ಅಂದ್ರೆ ನಾನು ಕೊಟ್ಟಂತಹ ಗಂಜಿಯಲ್ಲೂ ಕೂಡ ವಿಷ ಇರ್ಬೋದೇನೋ ಅಂತ ಅನುಮಾನಿಸ್ತಾ ಇದ್ದೀರಾ. ನೋಡಿ ಹೇಗಿದೆ ಅಂದರೆ, ನಾನು ಇಲ್ಲಿ ಒಂದು ವಿಷಯವನ್ನ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಇಷ್ಟು ವರ್ಷದಿಂದ ನಿಮಗೆ ದ್ರೋಹ ಮಾಡಿರ್ಬೋದು, ನಿಮ್ಮ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಂಡಿರ್ಬೋದು, ಆದರೆ ಎಂದೂ ಕೂಡ ನಿಮ್ಮ ಕುಲಕ್ಕೆ ಅವಮಾನ ಆಗೋ ರೀತಿ ನಾನು ನಡ್ಕೊಂಡಿಲ್ಲ. ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು ಅಂತಲೇ ನಾನು ಇದುವರೆಗೂ ಕೂಡ ಇಷ್ಟು ತಾಳ್ಮೆಯಿಂದ 3 ವರ್ಷದಿಂದ ಚೋಳ ಸಾಮ್ರಾಜ್ಯದಲ್ಲಿ ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಳ್ದೆ, ಹೊರಗಡೆ ಮಾತ್ರ ನಗ್ನಗ್ತಾ ಎಲ್ಲರ ಹತ್ರ ಮಾತಾಡಿಕೊಂಡು, ನಿಮ್ಮ ಜೊತೆಗೂ ಕೂಡ ನಗ್ನಗ್ತಾ ಮಾತಾಡಿಕೊಂಡು ನಿಮ್ಮ ಕುಲಕ್ಕೆ ಅವಮಾನ ಆಗೋ ರೀತಿ ಎಂದೂ ಕೂಡ ನಡ್ಕೊಳ್ದೆ, ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು ಅಂತ ನಾನು ಭಾವಿಸ್ತಾ ಅದರಲ್ಲಿ ಮಾತ್ರ ನಾನು ಸ್ಟ್ರಾಂಗ್ ಆಗಿದ್ದೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಕೂಡಲೇ ನಮ್ಮ ಪೆರಿಯ ಪಳುವೆಟ್ಟರೆಯರವರು, ನನ್ನ ಕುಲಕ್ಕೆ ಅವಮಾನ ಆಗಿಲ್ವಾ, ನಿನ್ನಿಂದ ಅವಮಾನ ಆಗಿಲ್ವಾ, ಇದಕ್ಕಿಂತ ಇನ್ನೇನು ಅವಮಾನ ಬೇಕು, ನನ್ನಿಂದ ಚೋಳ ಸಾಮ್ರಾಜ್ಯಕ್ಕೆ ನನಗೇ ಗೊತ್ತಿಲ್ಲದೆ ದ್ರೋಹ ಆಗಿದೆ ಇಷ್ಟು ವರ್ಷ, ಅದು ನನಗೇ ಗೊತ್ತಿಲ್ಲ. ನಿನ್ನ ಮೋಹದ ಬಲೆಗೆ ಬಿದ್ದು ನನಗೆ ಗೊತ್ತಿಲ್ಲದೆ ಚೋಳ ಸಾಮ್ರಾಜ್ಯಕ್ಕೆ ನೀನು ದ್ರೋಹ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲದೆ ನಿನಗೆ ನಾನು ಕೂಡ ಸಪೋರ್ಟ್ ಆಗಿದ್ದೆ. ಸೊ ಇದಕ್ಕಿಂತ ಇನ್ನೇನು ಅವಮಾನ ಬೇಕು ನನ್ನ ಕುಲಕ್ಕೆ? ನನ್ನ ಕುಲದವರು ಅಂದರೆ ನನ್ನ ವಂಶಸ್ಥರು ತಲತಲಾಂತರದಿಂದ ಚೋಳ ಸಾಮ್ರಾಜ್ಯಕ್ಕೋಸ್ಕರ ದುಡಿದು ಚೋಳ ಸಾಮ್ರಾಜ್ಯಕ್ಕೋಸ್ಕರ ಅವರನ್ನು ಅವರು ಅರ್ಪಿಸ್ಕೊಂಡಿದ್ರು. ಸೊ ಅಂತಹ ವಂಶಸ್ಥರಲ್ಲಿ ಹುಟ್ಟಿದಂತಹ ನಾನು ಅವ್ರಿಗೆಲ್ಲ ಕೆಟ್ಟ ಹೆಸರು ಬರೋ ರೀತಿ ನನ್ನಿಂದ ಆಗೋಯ್ತಲ್ಲ, ನನ್ನ ಕುಲಕ್ಕೆ ಅವಮಾನ ನನ್ನಿಂದ ಆಗ್ಬೇಕಾ? ಇದಕ್ಕಿಂತ ಇನ್ನೇನು ಅವಮಾನ ಬೇಕು? ಇವತ್ತು ಚೋಳ ಸಾಮ್ರಾಜ್ಯದ ಯುವರಾಜ, ಮಹಾನ್ ಪರಾಕ್ರಮಿ, ವೀರಪಾಂಡ್ಯನ್ ತಲೆಕೊಂಡ ಕೋಪರ ಕೇಸರಿ ಆದಿತ್ಯ ಕರಿಕಾಲನವರು ತೀರೋಗೋದಕ್ಕೆ ನಾನು ಕೂಡ ಒಂದು ರೀತಿಯಲ್ಲಿ ಕಾರಣನೇ. ಇಂಡೈರೆಕ್ಟ್ ಆಗಿ ನನಗೆ ಗೊತ್ತಿಲ್ಲದೆ, ನನಗೆ ಅರ್ಥ ಆಗದೆ ನಿನ್ನ ಮೋಹದ ಬಲೆಗೆ ಬಿದ್ದು ನಿನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ 3 ವರ್ಷಗಳಿಂದ. ಇದಕ್ಕಿಂತ ನನ್ನ ಕುಲಕ್ಕೆ ಇನ್ನೇನು ಅವಮಾನ ಬೇಕು? ನನ್ನ ವಂಶಸ್ಥರು ಮಾಡಿದಂತಹ ಸಾಧನೆಗಳು ಎಲ್ಲವೂ ಕೂಡ ನಾನು ನಿನ್ನ ಮೋಹದ ಬಲೆಯಲ್ಲಿ ಬಿದ್ದು ಅವ್ರಿಗೆಲ್ಲ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ, ನನ್ನ ಕುಲಕ್ಕೆ ಅವಮಾನ ಆಗೋ ರೀತಿಯಲ್ಲಿ ನನಗೆ ಗೊತ್ತಿಲ್ಲದೆ ನಿನ್ನ ಮೋಹದ ಬಲೆಯಲ್ಲಿ ಬಿದ್ದು ಇಷ್ಟು ದಿನ ಚೋಳ ಸಾಮ್ರಾಜ್ಯಕ್ಕೆ ದ್ರೋಹ ಮಾಡ್ತಾ ಬಂದಿದ್ದೇನಲ್ಲ, ಇದಕ್ಕಿಂತ ನನ್ನ ಕುಲಕ್ಕೆ ಇನ್ನೇನು ಅವಮಾನ ಬೇಕು ಹೇಳು ಅಂತ ಜೋರಾಗಿ ಗರ್ಜನೆ ಮಾಡ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ನಂದಿನಿ ದೇವಿಯವರು ಶಾಂತವಾಗಿ, ನಾದ, ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು ಅನ್ನೋದ್ರಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೆ. ಸೊ ಹಾಗಾಗಿನೇ 3 ವರ್ಷದಿಂದ ನಿಮ್ಮ ಜೊತೆನೇ ಇದ್ಕೊಂಡು ಅಷ್ಟು ತಾಳ್ಮೆಯಿಂದ ನನ್ನ ಶಪಥವನ್ನ ನೆರವೇರಿಸ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಹಾಗಾಗಿನೇ ಕಡಂಬೂರ್ ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ನಿಮ್ಮನ್ನ ಹೇಗಾದ್ರೂ ಮಾಡಿ ತಂಜಾವೂರಿಗೆ ಕಳಿಸ್ಬಿಡ್ಬೇಕು. ಯಾಕಂತಂದ್ರೆ ಇಲ್ಲಿ ನಡೆಯುವಂತಹ ಘಟನೆಗೂ ಪೆರಿಯ ಪಳುವೆಟ್ಟರೆಯರವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಜನಕ್ಕೆ ಗೊತ್ತಾಗಬೇಕು. ಅವರು ಇವ್ರ ಬಗ್ಗೆ ಯಾವುದೇ ಅನುಮಾನವನ್ನ ಪಡಬಾರ್ದು, ನಿಮ್ಮ ಮೇಲೆ ಯಾವುದೇ ಡೌಟ್ಸ್ ಬರಬಾರ್ದು ಅಂತಾನೆ ನಾನು ನಿಮ್ಮನ್ನ ತಂಜಾವೂರ್ ಅರಮನೆಗೆ ಹೋಗಿ ಅಂತ ಹೇಳಿ ಏನೋ ಒಂದು ಮುಖ್ಯವಾದಂಥ ಕಾರಣ ಕೊಡೋ ರೀತಿ ಕೊಟ್ಟು ನಿಮ್ಮನ್ನ ತಂಜಾವೂರ್ಗೆ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಆದರೆ ವಿಧಿಯಾಟ ಅಂತ ಒಂದು ಇದೆಯಲ್ವಾ, ಆ ವಿಧಿ ಯಾರನ್ನೂ ಬಿಟ್ಟಿಲ್ಲ. ವಿಧಿಯನ್ನ ಮೀರೋದಕ್ಕೆ ಯಾರಿಂದನಾದರೂ ಸಾಧ್ಯನಾ? ಸೊ ಹಾಗಾಗಿ ನನಗೆ ಅಪಾಯ ಬಂದಿದೆ ಅಂತ ಗೊತ್ತಾಗಿ ಕೂಡಲೇ ತಕ್ಕ ಸಮಯಕ್ಕೆ ನೀವು ನನ್ನ ಹತ್ರ ಬರೋ ರೀತಿ ಮಾಡ್ತು. ಅಂದರೆ ಧರ್ಮಪತ್ನಿಗೆ ಏನಾದರೂ ಒಂದು ಅಪಾಯ ಆದರೆ ಗಂಡ ಬಂದು ಕಾಪಾಡೋದು ಗಂಡನ ಕರ್ತವ್ಯ, ಅವನ ಧರ್ಮ. ಸೊ ಹಾಗಾಗಿನೇ ನೀವು
ನನ್ನನ್ನು ಕಾಪಾಡೋದಕ್ಕಂತ ತಕ್ಕ ಸಮಯಕ್ಕೆ ಆ ಒಂದು ಸಂದರ್ಭದಲ್ಲಿ ಆ ಪ್ಲೇಸ್ಗೆ ಬಂದ್ರಿ, ಆ ಜಾಗಕ್ಕೆ ಬಂದು ನಿಮ್ಮ ಕೈಯಲ್ಲಿರ್ತಕ್ಕಂತಹ ಕತ್ತಿಯನ್ನು ನನ್ನ ಮೇಲೆ ಎಸಿಬೇಕು ಅಂತ ಎಸೆದ್ರಿ. ಅದು ತಪ್ಪಿ ಹೋಗಿ ಆದಿತ್ಯ ಕರಿಕಾಲನ್ ಅವ್ರ ಮೇಲೆ ಚುಚ್ಕೋತು, ಅವರು ತೀರೋದ್ರು ಅಂತ ಹೇಳಿದ ತಕ್ಷಣ ಕೂಡಲೇ ನಮ್ಮ ಪೆರಿಯ ಪಳುವೇಟರೈರವರು ತುಂಬಾ ಆವೇಶದಿಂದ, ಇಲ್ಲ, ನೀನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು, ನೀನು ಹೇಳ್ತಾ ಇರೋದು ಸುಳ್ಳು. ನಾನು ಕತ್ತಿಯನ್ನು ಎಸೆಯೋದಕ್ಕಿಂತ ಮುಂಚೆನೇ ಅಲ್ಲಿ ಆದಿತ್ಯ ಕರಿಕಾಲನ್ ಅವರ ಕಳೆ ಬರ ಬಿದ್ದಿತ್ತು, ಅಂದರೆ ಆದಿತ್ಯ ಕರಿಕಾಲನ್ ಅವರು ಸತ್ತು ಬಿದ್ದಿದ್ರು, ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ, ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಹಾಂ ಹೌದು, ನೀವು ಹೇಳ್ತಾ ಇರೋದು ನಿಜ, ಒಂದು ವೇಳೆ ನೀವೇನಾದರೂ ಸ್ವಲ್ಪ ಮುಂಚೆ ಬಂದಿದ್ದಿದ್ರೆ ಆ ರೀತಿಯಾದಂತಹ ಪಾಪ ಮಾಡ್ತಾ ಇದ್ರೋ ಏನೋ, ಸದ್ಯ ನೀವು ಸ್ವಲ್ಪ ಲೇಟಾಗಿ ಬಂದಿದ್ದೆ ಒಳ್ಳೇದಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಮ ಪೆರಿಯ ಪಳುವೇಟರೈರವರು ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡು ನಮ್ಮ ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ಅಂದರೆ ನಮ್ಮ ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ಅಯ್ಯೋ ರಾಕ್ಷಸಿ, ಕಡೆಗೂ ನೀನು ಸೇಡನ್ನು ತೀರಿಸ್ಕೊಂಬಿಟ್ಟಲ್ಲ, ನೀನು ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟಲ್ಲ ಅಂತ ಕೋಪದಿಂದ ಗರ್ಜನೆ ಮಾಡ್ತಾ ಅವರು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ನಂದಿನಿಯವ್ರ ಹತ್ರ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಂದರೆ ಅವ್ರು ಈ ರೀತಿ ಯಾತಕ್ಕೋಸ್ಕರ ಗರ್ಜನೆ ಮಾಡ್ತಾರೆ, ಅಲ್ಲಿ ಆದಿತ್ಯ ಕರಿಕಾಲನ್ ಅವರು ಸತ್ತು ಬಿದ್ದಿರ್ತಾರೆ, ಅವ್ರನ್ನ ಫಸ್ಟೇ ನೋಡ್ತಾರೆ ನಮ್ಮ ಪೆರಿಯ ಪಳುವೇಟರೈರವರು. ಅಂದರೆ ನಮ್ಮ ಪೆರಿಯ ಪಳುವೇಟರೈರವರು ಅಲ್ಲಿ ಬರೋದಕ್ಕಿಂತ ಮುಂಚೆನೇ ನಮ್ಮ ಆದಿತ್ಯ ಕರಿಕಾಲನ್ ಅವರು ನಿಗೂಢವಾಗಿ ಕೊಲೆ ಆಗಿರ್ತಾರೆ. ಅವ್ರನ್ನ ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ, ನಮ್ಮ ಪೆರಿಯ ಪಳುವೇಟರೈರವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಪೆರಿಯ ಪಳುವೇಟರೈರವರು ಅಲ್ಲಿಗೆ ಬಂದಿದ್ದ ತಕ್ಷಣ ನಮ್ಮ ಆದಿತ್ಯ ಕರಿಕಾಲನ್ ಅವರ ಹೆಣವನ್ನು ನೋಡ್ತಾರೆ. ಆ ಹೆಣದ ಮುಂದೆ ನಮ್ಮ ನಂದಿನಿ ದೇವಿಯವರು ನಿಂತ್ಕೊಂಡು ಒಂದು ರೀತಿಯಾದಂತಹ ಭಾವನೆ, ಅಂದರೆ ಅವರು ದುಃಖದಲ್ಲಿ ಒಂದು ರೀತಿ ಅಳೋ ರೀತಿ ಅಳ್ತಾ ಇರ್ತಾರೆ. ಅದನ್ನು ನೋಡಿದ ತಕ್ಷಣ ಕೂಡಲೇ ನಮ್ಮ ಪೆರಿಯ ಪಳುವೇಟರೈರವರು ಆ ರೀತಿ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು ಇದನ್ನು ವೀಕ್ಷಿಸಿ ಕೂಡಲೇ ಅವ್ರ ಕೈಯಲ್ಲಿರ್ತಕ್ಕಂತಹ ಹುಲಿ ಚರ್ಮವನ್ನು ತಗೊಂಡು ಪಕ್ಕದಲ್ಲಿ ಸಮೀಪದಲ್ಲಿ ಉರಿತಾ ಇರ್ತಕ್ಕಂತಹ ದೀಪ ಏನಿರುತ್ತೆ ಆ ದೀಪದ ಮೇಲೆ ಆ ಹುಲಿ ಚರ್ಮವನ್ನು ಎಸಿತಾರೆ. ಆ ದೀಪ ಆರೋಗುತ್ತೆ. ನಂತರ ಏನಾಯಿತು ಅನ್ನೋದನ್ನ ನಾನು ನಿಮಗೆ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿನೇ ನಮ್ಮ ನಂದಿನಿ ದೇವಿಯವರು ಆ ರೀತಿ ಹೇಳಿದ ತಕ್ಷಣ ಕೂಡಲೇ ನಮ್ಮ ಪೆರಿಯ ಪಳುವೇಟರೈರವರು ಆವೇಶಕ್ಕೊಳಗಾಗ್ತಾರೆ. ಕೂಡಲೇ ಅವರು ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ಇಲ್ಲ, ನೀನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು, ನೀನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು ಅಂತ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಹೌದು ಹೌದು, ನೀವು ಹೇಳ್ತಾ ಇರೋದೇ ನಿಜ, ನೀವೇನಾದರೂ ಒಂದು ವೇಳೆ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ದಿದ್ರೆ ನಾನು ಹೇಳೋ ರೀತಿ ನಡೀತಾ ಇತ್ತೋ ಏನೋ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಡ್ತಾರೆ. ಅಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು, ಪೆರಿಯ ಪಳುವೇಟರೈರವರು ಬೇಟೆಯ ಮಂಟಪದ ಹತ್ರ ಬರೋದಕ್ಕಿಂತ ಮುಂಚೆನೆ ನಮ್ಮ ಆದಿತ್ಯ ಕರಿಕಾಲನ್ ಅವರು ಸತ್ತು ಬಿದ್ದಿರ್ತಾರೆ ಸ್ನೇಹಿತರೆ, ನಿಗೂಢವಾಗಿ ಕೊಲೆ ಆಗಿರ್ತಾರೆ. ಅವರ ಎದೆಯ ಮೇಲ್ಗಡೆ ನಂದಿನಿ ದೇವಿಯವರು ಅವರು ಪೂಜೆ ಮಾಡ್ತಾ, ಡೈಲಿ ಪೂಜೆ ಮಾಡ್ತಾ ಬಂದಿರ್ತಾರಲ್ವಾ, ಒಂದು ಖಡ್ಗ, ಆ ಖಡ್ಗ ಅಂದ್ರೆ ಆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗ ಚುಚ್ಕೊಂಡಿರುತ್ತೆ. ಆ ಹೆಣದ ಮುಂದೆ ನಮ್ಮ ನಂದಿನಿ ದೇವಿಯವರು ನಿಂತ್ಕೊಂಡಿರ್ತಾರೆ. ಸೊ ಈ ಒಂದು ದೃಶ್ಯ, ಅಂದ್ರೆ ಈ ಒಂದು ದೃಶ್ಯವನ್ನ ನಮ್ಮ ಪೆರಿಯ ಪಳುವೇಟರೈರವರು ಬಂದಿದ ತಕ್ಷಣ ಈ ಒಂದು ದೃಶ್ಯವನ್ನ ನೋಡ್ತಾರೆ. ಅವರು ಬರೋದಕ್ಕಿಂತ ಮುಂಚೆನೆ ನಮ್ಮ ಆದಿತ್ಯ ಕರಿಕಾಲನ್ ಅವರು ನಿಗೂಢವಾಗಿ ಕೊಲೆ ಆಗಿರ್ತಾರೆ. ಯಾರು ಕೊಲೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನಮ್ಮ ಪೆರಿಯ ಪಳುವೇಟರೈರವ್ರಿಗೂ ಗೊತ್ತಾಗೋದಿಲ್ಲ, ಓದುಗರಿಗೂ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಕಲ್ಕಿ ಕೃಷ್ಣಮೂರ್ತಿ ಅವರು ಎಲ್ಲೂ ಕೂಡ ಉತ್ತರ ಕೊಡೋದು ಇಲ್ಲ. ಸೊ ಈ ಪ್ರಶ್ನೆಯನ್ನ ಓದುಗರಿಗೆ ಬಿಟ್ಬಿಡ್ತಾರೆ ಸ್ನೇಹಿತರೆ. ಸೊ ಈಗ ನಾವು ನಂದಿನಿ ದೇವಿಯವರು ಮತ್ತೆ ಪೆರಿಯ ಪಳುವೇಟರೈರವರು ಮಾತಾಡ್ತಾ ಇದ್ರಲ್ವಾ, ಅಲ್ಲಿಗೆ ಬರೋಣ ಬನ್ನಿ. ಸೊ ಈಗ ನಮ್ಮ ನಂದಿನಿ ದೇವಿಯವರು ಈ ರೀತಿ ಎಲ್ಲ ಹೇಳಬೇಕಾದ್ರೆ ನಮ್ಮ ನಂದಿನಿ ದೇವಿಯವರು ಪೆರಿಯ ಪಳುವೇಟರೈರವ್ರನ್ನ ಉದ್ದೇಶಿಸಿ, ಸ್ವಾಮಿ, ನಾನು ನಿಮ್ಮನ್ನ ಬಿಟ್ಟು ಹೋಗಂಗಿದ್ದಿದ್ರೆ ಯಾವಾಗಲೂ ಬಿಟ್ಟು ಹೋಗ್ಬೋದಾಗಿತ್ತು, ಆದ್ರೆ ನಾನು ಆ ರೀತಿ ಮಾಡಿಲ್ಲ. ಆದಿತ್ಯ ಕರಿಕಾಲನ್ ಅವರು ಕೊಲೆಯಾದ ನಂತರ ಬೇಟೆಯ ಮಂಟಪದಿಂದ ಸುರಂಗ ಮಾರ್ಗದ ದಾರಿಯಲ್ಲಿ ನಾವು ಕಡಂಬೂರು ಪ್ಯಾಲೇಸ್ನಿಂದ ಹೊರಗಡೆ ಹೋದ್ವಿ. ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ಸಮೀಪದಲ್ಲೇನೆ ನೀವು ಮೂರ್ಛೆ ಹೋಗಿ ಬಿದ್ದಿರೋದನ್ನ ನಾನು ನೋಡಿದೆ. ಆಗ ನಾನು ಕೂಡಲೇ ನಮ್ಮ ಕಡೆಯವ್ರಿಗೆ ಹೇಳಿದೆ, ಇವ್ರನ್ನು ಕೂಡ ಎತ್ಕೊಳ್ಳಿ, ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಮೊದಲು ನಮ್ಮ ಕಡೆಯವರು, ಮುಖ್ಯವಾಗಿ ರವಿದಾಸನ್ ಇವರೆಲ್ಲ, ಇಲ್ಲ ಇವನಿಂದ ನಮಗೇನು ಇನ್ನು ಆಗಬೇಕಾಗಿಲ್ಲ, ಇವನಿಂದ ಏನು ಕೆಲಸನೂ ಇನ್ನು ಆಗಬೇಕಾಗಿಲ್ಲ, ನಾವು ನಮ್ಮ ಪಾಟಿಗೆ ಹೋಗೋಣ, ಇವನು ಯಾಕೆ ನಮ್ಮ ಜೊತೆಗೆ ಬರಬೇಕು ಅಂತ ಜೋರು ಮಾಡಿದ್ರು. ಆಗ ನಾನು ಕೂಡಲೇ ಅವ್ರಿಗೆಲ್ಲ ನಾನು ಜೋರು ಮಾಡಿ ಕೂಡಲೇ ಆದೇಶ ಮಾಡಿದೆ. ಏನಂತ ಆದೇಶ ಮಾಡಿದೆ ಅಂತಂದರೆ, ನನ್ನನ್ನು ನೀವು ರಾಣಿ ಅಂತ ಒಪ್ಕೊಳ್ಳೋದಾದರೆ ನಾನು ಹೇಳ್ದಂಗೆ ನೀವು ಕೇಳಿ, ಕೂಡಲೇ ಎತ್ಕೊಳ್ಳಿ, ನಾನು ನಿಮ್ಮ ರಾಣಿ ಹೇಳ್ತಾ ಇದ್ದೀನಿ ಅಂತ ನಾನು ಆದೇಶ ಮಾಡಿದಾಗ ಅವರು ಬೇರೆ ವಿಧಿ ಇಲ್ಲದೆ ನಿಮ್ಮನ್ನ ಎತ್ಕೊಂಡು ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ರು. ನಾವು ಈ ಪ್ರಯಾಣ ಮಾಡಬೇಕಾದ್ರೆ 3 ದಿನಗಳ ಪ್ರಯಾಣದಲ್ಲಿ ಕಾಡು, ಮೇಡು, ಗುಡ್ಡ ಇವೆಲ್ಲವನ್ನು ಕೂಡ ದಾಟ್ಕೊಂಡು ನಾವು ಪ್ರಯಾಣ ಮಾಡಬೇಕಾದ್ರೆ ನೀವು ಮೂರ್ಛೆ ಹೋಗಿದ್ರಿ, ನಿಮಗೆ ಜ್ಞಾನನೇ ಇರಲಿಲ್ಲ. ನಿಮಗೆ ಆಗಾಗ ದಾಹ ಆದಾಗ ನೀವು ಗೊಣಗೋದಕ್ಕೆ ಶುರು ಮಾಡ್ತಾ ಇದ್ರಿ. ಆಗ ನಿಮ್ಮ ದಾಹವನ್ನು ತಣಿಸಬೇಕು. ನಿಮಗೆ ದಾಹ ಆದಾಗೆಲ್ಲ ನಿಮಗೆ ದಾಹ ಆಗಿದೆ ಅಂತ ನಾನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನಾನು ಮಡಿಲಿನ ಮೇಲೆ ಮಲಗಿಸ್ಕೊಂಡು ನಿಮಗೆ ನೀರು ಕುಡಿಸ್ತಾ ಇದ್ದೆ, ಮತ್ತು ನಿಮಗೆ
ಗಂಜಿಯನ್ನು ಕುಡಿಸ್ತಾ ಇದ್ದೆ. ಸೊ ಅಂದರೆ ನಾವು ದಾರಿಯಲ್ಲಿ ಅಲ್ಲಲ್ಲಿ ನಾವು ಕ್ಯಾಂಪ್ ಮಾಡ್ತಾ ಇದ್ವಿ. ಅಲ್ಲಲ್ಲಿ ಕ್ಯಾಂಪ್ ಮಾಡಿ ಅಂದರೆ ನಿಮಗೆ ಹೊಟ್ಟೆ ಹಸುವಾಗಿದೆ, ಅಂದರೆ ನಿಮಗೆ ದಾಹ ಆಗ್ತಾ ಇದೆ ಅಂತ ನಾನು ಅರ್ಥ ಮಾಡಿಕೊಂಡು ನೀವು ಗೊಣಗೋದಕ್ಕೆ ಶುರು ಮಾಡ್ತಾ ಇದ್ರಿ. ಆಗೆಲ್ಲ ನಾನು ನಿಮ್ಮನ್ನು ನನ್ನ ಮಡಿಲಿನ ಮೇಲೆ ಮಲಗಿಸ್ಕೊಂಡು ನಿಮಗೆ ನಾನು ಗಂಜಿ ಕುಡಿಸ್ತಾ ಇದ್ದೆ. ಅಂದರೆ ಈ 3 ದಿನಗಳ ಕಾಲ ನಿಮಗೆ ನಾನು ಮಾಡಿದಂತಹ ಸೇವೆಯನ್ನು ನೆನೆಸ್ಕೊಂಡು ನಾನು ಜನ್ಮಕ್ಕೂ ಕೂಡ, ಅಂದರೆ ಈ ಜನ್ಮದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ನಾನು 3 ವರ್ಷಗಳಿಂದ ನಿಮಗೆ ದ್ರೋಹ ಮಾಡಿದ್ದೇನೆ. ಹಾಗಾಗಿ ಈ 3 ದಿನಗಳಾದರೂ ನಿಮಗೆ ನಾನು ಸೇವೆಯನ್ನು ಮಾಡೋಣ, ಅದರಿಂದ ಆದರೂ ಸ್ವಲ್ಪ ಪುಣ್ಯವನ್ನು ನಾನು ಪಡ್ಕೊಳ್ಳೋಣ ಅನ್ನೋ ಒಂದು ಭಾವನೆಯಿಂದ ನಾನು 3 ದಿನಗಳ ಕಾಲ ನಾನು ನಿಮ್ಮ ಸೇವೆಯಲ್ಲಿ ಅಷ್ಟು ಭಕ್ತಿಯಿಂದ ನಾನು ನಿರತಳಾಗಿದ್ದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು, ನಂದಿನಿ ನೀನು ಇದೇ ರೀತಿ ಮಾತಾಡ್ತಾ ಇದ್ರೆ ನನ್ನ ಬುದ್ಧಿ ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು, ಹೋಗ್ತೀನಿ, ನಾನು ಇಲ್ಲಿಂದ ಹೋಗ್ತೀನಿ ಸ್ವಾಮಿ, ನಾನು ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ಹೇಳಲೇಬೇಕು ನಿಮಗೆ. ನಾನು ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು ಅನ್ನೋದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದೆ. ಆದರೆ ನನ್ನ ನಡತೆ ಮೇಲೆ ನೀವು ಸಂದೇಹ ಪಟ್ಟರಲ್ಲ, ಅದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು, ಏನು ಹೇಳ್ತಾ ಇದೆಯಾ ನೀನು? ನಾನು ನಿನ್ನ ನಡತೆ ಮೇಲೆ, ನಿನ್ನ ಕ್ಯಾರೆಕ್ಟರ್ ಮೇಲೆ ನಾನು ಸಂದೇಹ ಪಟ್ಟನ, ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಮತ್ತೆ ಕಡಂಬೂರಿನಿಂದ ನಾನು ತಂಜಾವೂರು ಪ್ಯಾಲೇಸ್ಗೆ ಹೋಗಿ ಅಂತ ಹೇಳಿದ್ರೆ ನೀವು ತಂಜಾವೂರಿಗೆ ಹೋಗೋ ರೀತಿ ಹೋಗಿ, ಮತ್ತೆ ಅದೇ ಸಂದರ್ಭದಲ್ಲಿ ನಾನು, ಅಂದರೆ ಆ ಒಂದು ಘಟನೆ ನಡಿಬೇಕಾದ್ರೆ ನೀವು ಅಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು? ಅಂದರೆ ನೀವು ಆದಿತ್ಯ ಕರಿಕಾಲನ್ ಅವ್ರನ್ನ ಕಾಪಾಡೋದಕ್ಕೆ ಮಾತ್ರ ಬಂದ್ರಾ, ಅಥವಾ ನಾನು, ಅಂದರೆ ನೀವು ಇಲ್ಲದೆ ಇರ್ತಕ್ಕಂತಹ ಟೈಮ್ನಲ್ಲಿ, ಅಂದರೆ ಅಲ್ಲಿ ಬೇರೆ 3 ಜನ ವಯಸ್ಸು ಹುಡುಗರು, ಕಂದಮಾರನ್, ಪಾರ್ಥಿಬೇಂದ್ರ ಪಲ್ಲವನ್, ವಂದ್ಯದೇವನ್, ಇವರೆಲ್ಲ ಇದಾರಲ್ಲ, ಇವರೆಲ್ಲ ಇರೋದ್ರಿಂದ ಒಂದು ವೇಳೆ ಇವರ ಒಂದು ಸೌಂದರ್ಯದ ಬಲೆಗೆ ನಂದಿನಿ ಏನಾದರೂ ಬಿದ್ದುಬಿಡ್ತಾಳ, ಅಂದರೆ ನನ್ನ ಮೇಲೆ ಅನುಮಾನ ಪಟ್ಕೊಂಡು ಬಂದ್ರಾ? ಈ 2 ಕಾರಣಗಳಲ್ಲಿ ಯಾವ ಕಾರಣ ನಿಜ ಅಂತ ನಾನು ನಂಬೋದು ಅಂತ ಕೇಳ್ತಾರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು, ನೀನು ಹೇಳಿದ್ದು ನಿಜಾನೇ, ಆದರೆ ನಾನು ಬಂದಿದ್ದು ಆದಿತ್ಯ ಕರಿಕಾಲನ್ ಅವ್ರನ್ನ ಕಾಪಾಡೋದಕ್ಕೆ ಮಾತ್ರನೇ, ನೀನು ಅನ್ಕೊಂಡಿರೋದು ಸುಳ್ಳು ಅಂತ ಹೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಹೌದಾ, ನಾನು ಅನ್ಕೊಂಡಿರೋದು ಸುಳ್ಳಾದರೆ ನೀವು ಯಾತಕ್ಕೋಸ್ಕರ ಮಾರು ವೇಷದಲ್ಲಿ ಬರಬೇಕಾಗಿತ್ತು? ನೀವು ಯಾತಕ್ಕೋಸ್ಕರ ಮಾರು ವೇಷದಲ್ಲಿ ಬಂದ್ರಿ? ಯಾತಕ್ಕೋಸ್ಕರ ಆ ಕಾಳಾಮುಗ ವೇಷವನ್ನು ಯಾತಕ್ಕೋಸ್ಕರ ಧರಿಸಿದ್ರಿ? ನಾರ್ಮಲ್ ಆಗೇ ಬರ್ಬೋದಾಗಿತ್ತಲ್ಲ, ಯಾತಕ್ಕೋಸ್ಕರ ನೀವು ಮಾರು ವೇಷದಲ್ಲಿ ಬಂದ್ರಿ ಅಂತ ಕೇಳ್ತಾರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು, ನಾನು ಮಾರು ವೇಷದಲ್ಲಿ ಯಾತಕ್ಕೋಸ್ಕರ ಬಂದೆ ಅಂತ ನಿನಗೆ ಗೊತ್ತಾಗಬೇಕಾ? ಹೇಳ್ತೀನಿ ಕೇಳು. ನಾನು ಮಾರು ವೇಷದಲ್ಲಿ ಬಂದಿರೋ ಕಾರಣನೇ ನಿನ್ನ ಸೌಂದರ್ಯವನ್ನು ನೋಡಿ, ಅಂದರೆ ನೀನು ನನ್ನನ್ನು ನೋಡಿದ ತಕ್ಷಣ ಪೆರಿಯ ಪಳುವೆಟ್ಟರೆ ಇರೋರು ಅಂತ ಗೊತ್ತಾಗ್ಬಿಟ್ರೆ ನೀನು ನನ್ನನ್ನು ನೋಡಿದ ತಕ್ಷಣ ಬೇರೆ ರೀತಿ ಮಾತಾಡ್ತೀಯ. ಅಂದರೆ ನಿನ್ನ ಮಾತುಗಳನ್ನು ಕೇಳಿದ್ರೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಆಮೇಲೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಹೋದರೆ ನಾನು ಯಾವ ಉದ್ದೇಶಕ್ಕೋಸ್ಕರ ಬಂದನೋ ಆ ಉದ್ದೇಶದ ಬಗ್ಗೆ ನಾನು ಮರ್ತು ಹೋಗೋವಂಥ ಚಾನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾರು ವೇಷದಲ್ಲಿ ಬಂದೆ. ಆ ರೀತಿ ಬಂದರೆ ಪೆರಿಯ ಪಳುವೆಟ್ಟರೆ ಇರೋರೇ ಬಂದಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾಗೋದಿಲ್ಲ, ನನ್ನನ್ನು ಐಡೆಂಟಿಫೈ ಮಾಡುವಂತಹ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಮಾರು ವೇಷದಲ್ಲಿ ಬಂದೆ ಅಂತ ಹೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಅದೇನೇ ಇರಲಿ, ಒಂದು ವಿಷಯ ಮಾತ್ರ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು ಅನ್ನೋದ್ರಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ. ಹಾಗಾಗಿನೇ ಕಡಂಬೂರು ಪ್ಯಾಲೇಸ್ನಲ್ಲಿ ಆ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆ ನಿಮ್ಮನ್ನು ತಂಜಾವೂರು ಪ್ಯಾಲೇಸ್ಗೆ ಕಳಿಸ್ಬೇಕು ಅಂತ ನಾನು ನಿಮ್ಮನ್ನು ಪ್ಲ್ಯಾನ್ ಮಾಡಿ, ಹೇಗಾದರೂ ಮಾಡಿ ಏನಾದರೂ ಒಂದು ಮುಖ್ಯವಾದಂತಹ ಕಾರಣ ಕೊಟ್ಟು ನಿಮ್ಮನ್ನು ತಂಜಾವೂರು ಪ್ಯಾಲೇಸ್ಗೆ ಕಳಿಸ್ಬೇಕು ಅಂತ ಹೇಳಿ, ಯಾವುದೋ ಒಂದು ಕಾರಣವನ್ನು ಮುಖ್ಯ ಕಾರಣ ಅಂತ ಹೇಳಿ ನಿಮ್ಮನ್ನು ತಂಜಾವೂರು ಪ್ಯಾಲೇಸ್ಗೆ ಕಳಿಸ್ದೆ. ಆದರೆ ವಿಧಿಯಾಟ ಯಾರನ್ನ ಬಿಟ್ಟಿದೆ ಹೇಳಿ? ವಿಧಿ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಹಾಗಾಗಿನೇ ತಕ್ಕ ಸಮಯಕ್ಕೆ ಧರ್ಮಪತ್ನಿ ಯಾವುದೋ ಒಂದು ಅಪಾಯದಲ್ಲಿದ್ದಾಳೆ ಅಂತ ತಿಳ್ಕೊಂಡು ವಿಧಿ ನಿಮ್ಮನ್ನು ತಕ್ಕ ಸಮಯಕ್ಕೆ ನಾನಿರ್ತಕ್ಕಂತಹ ಜಾಗಕ್ಕೆ ಕಳಿಸ್ಬಿಡ್ತು. ಅಂದರೆ ನಾನು ಖಡ್ಗವನ್ನು, ಅಂದರೆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗವನ್ನು ಇಟ್ಕೊಂಡು 3 ವರ್ಷದಿಂದ ಆ ಖಡ್ಗವನ್ನು ಪೂಜೆ ಮಾಡ್ತಾ ಬಂದಿದ್ದು ನಿಜ. ಆದಿತ್ಯ ಕರಿಕಾಲನ್ ಅವ್ರನ್ನ ಸಾಯಿಸಬೇಕು ಅಂತ ಅನ್ಕೊಂಡಿದ್ದು ನಿಜ. ಆದರೆ ಅದು ಯಾಕೋ ಗೊತ್ತಿಲ್ಲ, 3 ವರ್ಷಗಳಿಂದ ಒಂದು ಶಪಥವನ್ನು ಕೈಗೆ ತಗೊಂಡು ಆ ಶಪಥವನ್ನು ಹೇಗಾದರೂ ಮಾಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಆ ಶಪಥವನ್ನು ಕೈಗೆ ತಗೊಂಡು ಜವಾಬ್ದಾರಿಯನ್ನು ವಹಿಸ್ಕೊಂಡು ಏನೇನೆಲ್ಲ ಪ್ಲಾನ್ ಮಾಡಬೇಕು ಪ್ಲಾನ್ಗಳನ್ನು ಮಾಡಿ ಆ ಪ್ಲಾನ್ ಸಕ್ಸಸ್ ಆಗುವಂತಹ ಸಂದರ್ಭದಲ್ಲಿ ಆದಿತ್ಯ ಕರಿಕಾಲನ್ ಅವರೇ ಬಂದು ನನ್ನ ಕೈಗೆ ಮೀನಿನ ಚಿಹ್ನೆ ಇರ್ತಕ್ಕಂತಹ ಖಡ್ಗವನ್ನು ಕೊಟ್ಟು ನನ್ನನ್ನು ಕೊಲ್ಲು ಅಂತ ಹೇಳಬೇಕಾದ್ರೆ ನನ್ನ ಮನಸ್ಸು ಯಾಕೋ ಆ ಒಂದು ಸಂದರ್ಭದಲ್ಲಿ ಸ್ಥಿರವಾಗಿಲ್ಲ, ನನ್ನ ಮನಸ್ಸು ಕಂಟ್ರೋಲಲ್ಲಿ ಇರಲಿಲ್ಲ. ಈಗಲೂ ಕೂಡ, ಅಂದರೆ ಈಗ ನನ್ನ ಮನಸ್ಸು ಕರಗೋಗಿದೆ. ಈಗ ನಾನು ಆಗಿದ್ದಂತಹ ನಂದಿನಿ ಅಲ್ವೇ ಅಲ್ಲ. ಆಗ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಮನಸ್ಸನ್ನು ಕಲ್ಲು
ಮಾಡಿಕೊಂಡು ಕರುಣೆ, ಪ್ರೀತಿ ಇದೆಲ್ಲವನ್ನು ಕೂಡ ನಾನು ಮೂಟೆ ಕಟ್ಟಿ, ಅಂದರೆ ಎಲ್ಲವನ್ನು ಕೂಡ ನನ್ನ ಮನಸ್ಸಿನಲ್ಲಿ ಜಾಗನೇ ಇರಲಿಲ್ಲ. ಈ ಕರುಣೆ, ಈ ಪ್ರೀತಿ ಇದು ಯಾವುದಕ್ಕೂ ಕೂಡ ಜಾಗ ಇರಲಿಲ್ಲ. ಎಲ್ಲವನ್ನು ಕೂಡ ಮೂಟೆ ಕಟ್ಟಿ ನನ್ನ ಶಪಥವನ್ನು ನಾನು ಕಂಪ್ಲೀಟ್ ಮಾಡಬೇಕು, ಅದೇ ನನಗೆ ಮುಖ್ಯ ಆಗಿತ್ತು 3 ವರ್ಷಗಳಿಂದ. ಆದರೆ ಸಂದರ್ಭ ಬರೋವಂಥ ಟೈಮ್ನಲ್ಲಿ ಸಂದರ್ಭ ಒದಗಿ ಬಂದಾಗ ನನ್ನ ಮನಸ್ಸು ಕರಗೋಗಿತ್ತು. ಅದಕ್ಕೆ ನಾನಾ ಕಾರಣಗಳು ನಾನು ಹೇಳ್ಬೋದು. ಅದಕ್ಕೆ ಮುಖ್ಯವಾದಂತಹ ಕಾರಣ, ಪ್ರಮುಖವಾದಂತಹ ಕಾರಣ ನನ್ನ ತಾಯಿ ಮಂದಾಕಿನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪೆರಿಯ ಪಡುವೆಟ್ಟರೆ ಇರೋರು, ನಂದಿನಿ ನಾನು ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ಹೋಗ್ಬಿಡು, ದಯವಿಟ್ಟು ಹೋಗ್ಬಿಡು. ನೀನು ಇನ್ನೂ ಸ್ವಲ್ಪ ಹೊತ್ತು ಇದೇ ರೀತಿ ಮಾತಾಡ್ತಾ ಇದ್ರೆ ಮತ್ತೆ ನಾನು ನಿನ್ನ ಮೋಹದ ಬಲೆಗೆ ಎಲ್ಲಿ ಬಿದ್ದುಬಿಡ್ತೀನೋ ಅಂತ ನನಗೆ ಒಂದು ರೀತಿ ಭಯ ಆಗ್ತಾ ಇದೆ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾರೆ. ಆಗ ನಮ್ಮ ನಂದಿನಿ ದೇವಿಯವರು, ಹೋಗ್ತೀನಿ, ಇನ್ನೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಅಂದ್ಕೊಂಡಾಗೆ ನಾನು ಕಡಂಬೂರು ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ನಿಮ್ಮ ಕುಲಕ್ಕೆ ಅವಮಾನ ಮಾಡಬೇಕು ಅಂತ ನಾನು ಕಡಂಬೂರು ಪ್ಯಾಲೇಸ್ನಲ್ಲಿ ಹೋಗಿ ನಾನು ಒಂದು ಶಪಥವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕಡಂಬೂರು ಪ್ಯಾಲೇಸ್ನಲ್ಲಿ ಇರಲಿಲ್ಲ. ನಾನು ನಿಮ್ಮ ಕುಲಕ್ಕೆ ಅವಮಾನ ಆಗಬಾರ್ದು, ನಿಮ್ಮ ಕುಲಕ್ಕೂ ಅವಮಾನ ಆಗಬಾರ್ದು, ನನ್ನ ಶಪಥ ಕೂಡ ಕಂಪ್ಲೀಟ್ ಆಗಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಅದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ಕೋಬೇಕು ಎಲ್ಲ ಪ್ಲಾನನ್ನು ನಾನು ಮಾಡ್ಕೊಂಡಿದ್ದೆ. ಅಂದರೆ ನಾನು ಕಡಂಬೂರು ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ಏನೇನೆಲ್ಲ ಪ್ಲಾನ್ ಮಾಡ್ಕೋಬೇಕು ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಆ ಪ್ಲಾನ್ ಮುಖಾಂತರ ನನ್ನ ಒಂದು ಶಪಥವನ್ನು ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಆ ಶಪಥ ಕಂಪ್ಲೀಟ್ ಆಗುತ್ತೆ. ಆ ಶಪಥ ಕಂಪ್ಲೀಟ್ ಆಗೋದ್ರಿಂದ ನಿಮ್ಮ ಕುಲಕ್ಕೂ ಅವಮಾನ ಆಗಬಾರ್ದು, ನನ್ನ ಶಪಥ ಕೂಡ ಕಂಪ್ಲೀಟ್ ಆಗಬೇಕು ಅಂತ ನಾನು ಏನು ಪ್ಲಾನ್ ಮಾಡ್ಕೋಬೇಕು ಆ ಪ್ಲಾನನ್ನು ನಾನು ಕರೆಕ್ಟಾಗಿ ಮಾಡಿಟ್ಕೊಂಡಿದ್ದೆ. ಆ ಪ್ಲಾನ್ ಅಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಬೇಕಾಗಿದ್ದು ಮಣಿಮೇಗಲಯಿ. ಆದರೆ ವಿಧಿ ಬೇರೆ ರೀತಿ ಆಟ ಆಡ್ಬಿಡ್ತು. ಅಂದರೆ ಇಲ್ಲಿ ನಾನು ನಿಮಗೆ ಮುಖ್ಯವಾಗಿ ಹೇಳಬೇಕು, ನಾನು ಕಡಂಬೂರು ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ನಿಜಕ್ಕೂ ಆ ಹೆಣ್ಣು ಮಗಳನ್ನು ನಾನು ಮರೆಯೋದಕ್ಕೆ ಆಗೋದಿಲ್ಲ. ಮಣಿಮೇಗಲೈ ಎಂತಹ ಮುಗ್ಧೆ ಅವಳು, ಅವಳಿಗೆ ಏನೂ ಗೊತ್ತಾಗೋದಿಲ್ಲ. ಅಂದರೆ ಮೋಸ, ಕಪಟ, ಸುಳ್ಳು, ವಂಚನೆ ಇದ್ಯಾವುದೂ ತಿಳಿದೇ ಇರತಕ್ಕಂತಹ ಬಹಳ ಮುಗ್ಧೆ ಆಕೆ. ಅವಳನ್ನು ನಾನು ನನ್ನ ಪ್ಲಾನ್ನಲ್ಲಿ, ಅಂದರೆ ಅವಳನ್ನು ನಾನು ನನಗೆ, ಅಂದರೆ ನನ್ನ ಉಪಯೋಗಕ್ಕೋಸ್ಕರ, ನನ್ನ ಅನುಕೂಲಕ್ಕೋಸ್ಕರ ಅವಳನ್ನು ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಅಂದರೆ ಅವಳು ಕೂಡ ಅಂದರೆ ನನ್ನ ಪ್ಲಾನ್ ಹೇಗಿತ್ತೋ ಆ ಪ್ಲಾನ್ಗೆಲ್ಲ ನಾನು ಅವಳನ್ನು ಕರೆಕ್ಟಾಗಿ ನಾನು ಬಳಸ್ಕೋತಾ ಇದ್ದೆ. ಆದರೆ ವಿಧಿ ಬೇರೆ ರೀತಿ ಆಟ ಆಡ್ಬಿಡ್ತು. ಅಂದರೆ ಬಹಳ ಮುಖ್ಯವಾಗಿ ನಾನು ಮಣಿಮೇಗಲೈನ ನಾನು ಅಷ್ಟು ನಂಬಿಕೆ ಇಟ್ಟಿದ್ದೆ ಮಣಿಮೇಗಲೈ ಮೇಲೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆದಿತ್ಯ ಕರಿಕಾಲನ್ ಹೇಗಿದ್ರು ಕಡಂಬೂರು ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ಅವನು ಆವೇಶಕ್ಕೊಳಗಾಗ್ತಾ ಇದ್ದ, ತುಂಬಾನೇ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದ, ಅವನ ಮನಸ್ಸನ್ನು ಅವನು ಕಂಟ್ರೋಲಲ್ಲಿ ಇಟ್ಕೊತಾ ಇರಲಿಲ್ಲ. ಇದನ್ನೆಲ್ಲವೂ ಕೂಡ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಕಡಂಬೂರು ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ಅವನು ಅಷ್ಟು ಆವೇಶಕ್ಕೊಳಗಾಗ್ತಾ ಇದ್ದ, ಮತ್ತು ಅವನು ಕಡಂಬೂರು ಪ್ಯಾಲೇಸ್ನಲ್ಲಿ ಇರೋವರೆಗೂ ಕೂಡ ಅವನಲ್ಲಿರ್ತಕ್ಕಂತಹ ಯಾರನ್ನು ಕೂಡ ಅಷ್ಟು, ಅಂದರೆ ಅವನ ಬಿಹೇವಿಯರ್ ಎಲ್ಲ ತುಂಬಾ ಯಾರಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಆದಿತ್ಯ ಕರಿಕಾಲನ್ ಅವರ ಬಿಹೇವಿಯರು ಯಾರಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರನ್ನ, ಅಂದರೆ ಆದಿತ್ಯ ಕರಿಕಾಲನ್ ಅವರು ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದೇ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಅವರು ಆವೇಶದಿಂದ ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದಾಗ ವಂದ್ಯತ್ತೇವನ್ನು ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಾನೆ ಅಂತ ಅವರು ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಾಗೇ ಆಗುತ್ತೆ ವಂದ್ಯತ್ತೇವನು ಅಂದರೆ ನನ್ನ ಕಾಪಾಡೋದಕ್ಕೋಸ್ಕರ ಇಲ್ಲೆಲ್ಲಾದರೂ ಬಚ್ಚಿಟ್ಕೊಂಡಿರ್ತಾನೆ ಅಂತ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಅಂತ ನನಗೂ ಗೊತ್ತಿತ್ತು. ಸೊ ಹಾಗಾಗಿ ವಂದ್ಯತ್ತೇವನ್ನು ಹೇಗಾದರೂ ಮಾಡಿ ಕರೆಸ್ಕೊಂಡು ವಂದ್ಯತ್ತೇವನ್ನು ಅವರು ಕಂಡಿಡಿದು ವಂದ್ಯತ್ತೇವನ ಮೇಲೆ ಅವರು ಅಟ್ಯಾಕ್ ಮಾಡೋ ರೀತಿ ಹೋಗ್ತಾರೆ. ಆಗ ಮಣಿಮೇಗಲೈ ಬಂದು ಅವ್ರನ್ನ ಕಾಪಾಡೋದಕ್ಕಂತ ಬಂದು ಮಣಿಮೇಗಲೈ ಆದಿತ್ಯ ಕರಿಕಾಲನ್ ಅವ್ರನ್ನ ಚುಚ್ಚಿಬಿಡ್ತಾರೆ. ಅಂದರೆ ಆದಿತ್ಯ ಕರಿಕಾಲನ್ ಅವ್ರನ್ನ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾರೆ. ಆಗ ಮಣಿಮೇಗಲೈ ಜೈಲಿಗೆ ಹೋಗದೆ ಇರಲಿ ಅಂತ ಹೇಳಿ ವಂದ್ಯತ್ತೇವನ್ನು ನಾನೇ ಮಾಡಿದ್ದ ಕೊಲೆ ಅಂತ ಅವನು ಒಪ್ಕೊಳ್ಳಿ, ಈ ರೀತಿಯೆಲ್ಲ ನಾನು ಪ್ಲಾನ್ ಮಾಡಿದ್ದೆ. ಅಂದರೆ ಈ ಮುಖಾಂತರ ಒಂದೇ ಕಲ್ಲಿನಲ್ಲಿ 2 ಹಕ್ಕಿನ ಒಡೆಯೋ ರೀತಿ ಆಗುತ್ತಲ್ವಾ. ಅಂದರೆ ಒಂದು ಕಡೆ ಆದಿತ್ಯ ಕರಿಕಾಲನ್ ಸಾಯ್ತಾನೆ, ಇನ್ನೊಂದು ಕಡೆ ವಂದ್ಯತ್ತೇವನ್ನು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದ ತಕ್ಷಣ ಅವನು ಕೂಡ ಜೈಲಿಗೆ ಹೋಗ್ತಾನೆ. ಅಂದರೆ ವಂದ್ಯತ್ತೇವನ್ ಜೈಲಿಗೆ ಹೋಗೋದನ್ನ ನೋಡಿ ಪಳೆಯಾರೆಯಲ್ಲಿರ್ತಕ್ಕಂತಹ ಕುಂದವೈ ದೇವಿ ಹೊಟ್ಟೆ ಉರಿ ಪಟ್ಕೊಂಡು ಅವರು ಕೂಡ ಮಾನಸಿಕವಾಗಿ ನೊಂದ್ಕೊಳ್ಳಿ. ಸೊ ಅಂದರೆ ಅವ್ರ ಮೇಲೂ ಕೂಡ ನನಗೆ ದ್ವೇಷ ಇದ್ದು, ಸೊ ಇಬ್ಬರ ಮೇಲೂ ಕೂಡ ದ್ವೇಷವನ್ನು ತೀರಿಸ್ಕೊಂಡಂಗಾಗುತ್ತಲ್ವಾ. ಸೊ ಹಾಗಾಗಿ ಈ ರೀತಿಯೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದೆ. ಆದರೆ ವಿಧಿಯಾಟ ಬೇರೆನೇ ಇತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಇದೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಆ ಗುಹೆಯ ಒಳಗಡೆ ಇವರು ಈ ರೀತಿ ಸಂಭಾಷಣೆಯನ್ನು ನಡೆಸ್ತಾ ಇರ್ತಾರೆ. ಇವರಿಬ್ಬರು ನಡುವೆ ಈ ರೀತಿ ಸಂಭಾಷಣೆ ನಡೀತಾ ಇರುತ್ತೆ. ಆದರೆ ಆ ಗುಹೆಯ ಒಳಗಡೆ, ಅಂದರೆ ಆ ಗುಹೆಯ ಹೊರಗಡೆ ಆಳ್ವಾರ್ಕಡಿಯಾನ್ ನಂಬಿ ಅವರು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಈಗ ನಿಮಗೆ ಅನುಮಾನ ಬರ್ಬೋದು, ಆಳ್ವಾರ್ಕಡಿಯಾನ್ ನಂಬಿ ಅವರು ಇಲ್ಲಿ ಹೇಗೆ ಬಂದರು, ಮತ್ತೆ ಅಲ್ಲಿ ಪೂಂಗುಳಲಿ ಅವರು ಕೂಡ ದೂರದಲ್ಲಿ ಸಮೀಪದಲ್ಲಿ ನಿಂತ್ಕೊಂಡಿರ್ತಾರೆ ಸ್ನೇಹಿತರೆ. ಮತ್ತೆ ಪೂಂಗುಳಲಿ ಅವರು ಆಳ್ವಾರ್ಕಡಿಯಾನ್ ನಂಬಿ ಅವರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ಪೂಂಗುಳಲಿ ಅವರು ಆಳ್ವಾರ್ಕಡಿಯಾನ್ ನಂಬಿ ಅವ್ರಿಗೆ ಏನು ಅಪಾಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಇನ್ನೂ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಯಾರಾದರೂ ಬರ್ತಾರಾ, ರವಿದಾಸನ್ ಮಂತ್ರವಾದಿ ಅವರು ಏನಾದರೂ ಬಂದ್ಬಿಟ್ರೆ ಅಪಾಯ ಆಗುತ್ತೆ ಅಂತ ಹೇಳಿ ನಮ್ಮ ಪೂಂಗುಳಲಿ ಅವರು ದೂರದಲ್ಲಿ ನಿಂತಿರ್ತಾರೆ ಸ್ನೇಹಿತರೆ. ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ.
ನಂತರ ನಮ್ಮ ನಂದಿನಿ ದೇವಿಯವರು ಇದನ್ನೆಲ್ಲ ಹೇಳ್ತಾರಲ್ವಾ, ನಂತರ ಕಡೆಗೆ ಇದನ್ನೆಲ್ಲ ಹೇಳಾಗಿದ ತಕ್ಷಣ ನಮ್ಮ ಪೆರಿಯ ಪಳುವೇಟರೆಯರವರು ನಾರ್ಮಲ್ ಆಗಿ ಸರಿ ನೀನು ಹೊರಟೋಗು ಅಂತ ಹೇಳ್ತಾ ಇರ್ತಾರೆ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಸರಿ ಇದೆಲ್ಲ ನನಗೆ ಈಗ ಅರ್ಥ ಆಯಿತು ಏನೇನು ನಡೀತು ಅಂತ ಅವರೇ ಅರ್ಥ ಮಾಡಿಕೊಂಡು ಕೂಡಲೇ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಪೂಂಗುಳಲಿ ಅವ್ರ ಹತ್ರ ಬಂದು ಪೂಂಗುಳಲಿ ನಾನು ಬಂದಂಥ ಕೆಲಸ ಮುಗೀತು, ನಾವಿನ್ನು ಹೋಗೋಣ ಅರಮನೆಗೆ, ತಂಜಾವೂರು ಅರಮನೆಗೆ ಹೋಗೋಣ ಅಂತ ಕೇಳ್ತಾರೆ. ಆಗ ನಮ್ಮ ಪೂಂಗುಳಲಿ ಅವರು ಏನು ಅರಮನೆಗೆ ಹೋಗೋ ಆಗಿದ್ರೆ ನೀನು ಹೋಗು, ನಾನು ಬರೋದಿಲ್ಲ, ನಾನು ನನ್ನ ಅತ್ತೆ ಮಂದಾಕಿನಿ ಅವ್ರನ್ನ ಕೊಂದಂತಹ ಆ ಪಾಪಿಯನ್ನು ಕೊಂದ್ಬಿಟ್ಟೆ ನಾನು ಬರೋದು, ಅವನ ಮೇಲೆ ಸೇಡನ್ನು ತೀರಿಸ್ಕೊಂಡೇ ನಾನು ಬರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಪೂಂಗುಳಲಿ ಏನು ಹೇಳ್ತಾ ಇದೆಯಾ ನೀನು, ಅಂದರೆ ನೀನು ಅವನನ್ನು ನೋಡಿದ್ಯಾ ಆದರೆ ಇಲ್ಲಿರ್ತಕ್ಕಂತಹ ಗುಂಪಿನಲ್ಲಿ, ಅಂದರೆ ಈ ಗುಂಪಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ. ಆಗ ನಮ್ಮ ಪೂಂಗುಳಲಿ ಅವರು ಹೌದು ನೋಡಿ ಅಲ್ಲಿ ಕಾಣ್ತಾ ಇದ್ದಾನಲ್ಲ ಅವನೇ ನನ್ನ ಅತ್ತೆಯನ್ನ ದೂರದಿಂದ ಬಾಣ ಎಷ್ಟು ಕೊಂದವನು ಅಂತ ಹೇಳ್ತಾರೆ. ಪೂಂಗುಳಲಿ ಏನ್ ಹೇಳ್ತಾ ಇದೆಯಾ, ಸೋಮನ್ ಸಾಂಬವನ್ನು ತಂಜಾವೂರು ಅರಮನೆಗೆ ಬಂದಿದ್ದೆ ರಾಜ ಆದಂತಹ ಸುಂದರ ಚೋಳ ಅವ್ರನ್ನ ಸಾಯಿಸೋದಕ್ಕೋಸ್ಕರ. ಹಾಗಾಗಿನೇ ರಾಜ ಆದಂತಹ ಸುಂದರ ಚೋಳ ಅವರ ಅರಮನೆಗೆ ಅಟ್ಯಾಚ್ ಆಗಿರ್ತಕ್ಕಂತಹ ಆ ಗುಹೆಯಲ್ಲಿ ಇದ್ಕೊಂಡು ಆ ರಾವಣನ ಶಿಲೆ ಏನಿದೆ ಆ ರಾವಣನ ಶಿಲೆ ಹತ್ರ ಇದ್ಕೊಂಡು ಬಾಣವನ್ನ ರೆಡಿ ಮಾಡಿಟ್ಕೊಂಡಿದ್ದ. ಆ ಬಾಣವನ್ನ ಅವನು ತಕ್ಕ ಸಮಯ ನೋಡಿ ಸುಂದರ ಚೋಳ ಅವ್ರ ಮೇಲೆ ಬೀಸ್ದ. ಆಗ ಆ ಬಾಣ ಬಂದು ಸುಂದರ ಚೋಳ ಅವ್ರ ಮೇಲೆ ಬೀಳ್ಬೇಕು, ಅಷ್ಟರಲ್ಲಿ ನಮ್ಮ ಮಂದಾಕಿನಿಯವರು, ಅಂದ್ರೆ ನಿನ್ನ ಅತ್ತೆ ಮಂದಾಕಿನಿ ಬಂದು ಅಡ್ಡ ನಿಂತ್ಕೊಂಡ್ಲು. ಆ ರೀತಿ ಮಂದಾಕಿನಿ ಸತ್ತಿದ್ದು. ಅವನು ಮಂದಾಕಿನಿಯವ್ರನ್ನ ಸಾಯಿಸಬೇಕು ಅಂತ ಸಾಯಿಸಿಲ್ಲ. ಹಾಗಿದ್ಮೇಲೆ ಅವನು ಹೇಗೆ ನಿನ್ನ ಅತ್ತೆಯನ್ನ ಬೇಕಂತ ಸಾಯಿಸ್ದ ಅಂತ ಹೇಳ್ತಾ ಇದ್ಯಾ ಅಂತ ಕೇಳ್ತಾರೆ. ಆಗ ನಮ್ಮ ಪೂಂಗುಳಲಿ ಅವರು ಆಹಾ ನೀವು ಹೇಳ್ತಾ ಇರೋದು ಅದ್ಭುತವಾಗಿದೆ, ನೀವು ಹೇಳೋವಂತಹ ನ್ಯಾಯ ನೀತಿನೆಲ್ಲ ನಾನು ಮನಸ್ಸು ಕಚ್ಕೊಳ್ಳಲ್ಲ, ನೀವು ಈ ರೀತಿ ಹೇಳಿ ನನ್ನನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಬೇಡಿ, ನಾನು ನನ್ನ ಅತ್ತೆ ಸಾಯೋದಕ್ಕೆ ಅವನೇ ಕಾರಣ, ಅವನನ್ನು ನಾನು ಸಾಯಿಸ್ಬಿಟ್ಟೆ ನಾನು ಬರೋದು, ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಂಡೇ ನಾನು ಬರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಇವ್ರು ಇದೇ ರೀತಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ರವಿದಾಸನ್ ಮಂತ್ರವಾದಿ ಬಂದ್ಬಿಡ್ತಾನೆ. ಅಂದರೆ ರವಿದಾಸನ್ ಮಂತ್ರವಾದಿ ಬಂದಿದ ತಕ್ಷಣ ವೈಷ್ಣವ, ಆಳ್ವಾರ್ಕಡಿಯಾನ್ ನಂಬಿ, ನಾವು ತಗೊಂಡಂತಹ ಮುಖ್ಯವಾದಂತಹ 3 ಕೆಲಸಗಳಲ್ಲಿ 3 ಪ್ರಾಜೆಕ್ಟಲ್ಲಿ 2 ಪ್ರಾಜೆಕ್ಟು ತೋಪಾಯಿತು. ಮೊದಲನೇ ಪ್ರಾಜೆಕ್ಟ್ ಮಾತ್ರ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಆ 2 ಪ್ರಾಜೆಕ್ಟು ತೋಪಾಗೋದಕ್ಕೆ ನೀನೇ ಕಾರಣ. ಇವತ್ತು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಇವತ್ತು ನಿನ್ನನ್ನು ಆ ಶಿವಪಾದದ ಹತ್ರನೇ ಕಳಿಸೋದು ಅಂತ ಹೇಳಿ ಸಾಯಿಸೋದಕ್ಕಂತ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಕೂಡಲೇ ಜೋಕ್ಸ್ ಮಾಡ್ತಾರೆ. ಏನು ಜೋಕ್ಸ್ ಮಾಡ್ತಾರೆ ಅಂತಂದರೆ, ಅಯ್ಯಯ್ಯೋ ನನ್ನನ್ನು ಶಿವಪಾದಕ್ಕೆ ಮಾತ್ರ ಕಳಿಸ್ಬೇಡಪ್ಪ, ನನ್ನನ್ನು ವೈಕುಂಠ ಪಾದಕ್ಕೆ, ಅಂದರೆ ನನ್ನನ್ನು ವೆಂಕಟೇಶ್ವರನ ಪಾದಕ್ಕೆ ಕಳಿಸು, ದಯವಿಟ್ಟು ಶಿವಪಾದಕ್ಕೆ ಮಾತ್ರ ಕಳಿಸ್ಬೇಡಪ್ಪ, ದಯವಿಟ್ಟು ಕಳಿಸ್ಬೇಡ, ನಿನಗೆ ಪುಣ್ಯ ಬರುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು ಏನ್ ಹೇಳ್ತಾ ಇದೆಯೋ ಆಳ್ವಾರ್ಕಡಿಯಾನ್ ನಂಬಿ, ಈಗಲೂ ಕೂಡ ಜೋಕ್ಸ್ ಮಾಡ್ತಾ ಇದೆಯಲ್ಲೋ, ನಿನಗೇನೋ ಹೇಳೋದು ಅಂತ ಕೇಳ್ತಾರೆ. ಆಗ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಏನು ನಾನು ಜೋಕ್ ಮಾಡ್ತಾ ಇದ್ದೀನ, ನಾನು ಯಾವಾಗಲೂ ಕೂಡ ನಾರ್ಮಲ್ ಆಗೇ ಇರ್ತೀನಿ, ನನಗೆ ಯಾವತ್ತೂ ಕೂಡ ಆ ನಾರಾಯಣ ನನ್ನನ್ನು ಕಾಪಾಡ್ತಾನೆ, ಆ ನಾರಾಯಣನೇ ಈಗಲೂ ಕೂಡ ಬಂದು ಕಾಪಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ನಗೋದಕ್ಕೆ ಶುರು ಮಾಡ್ತಾರೆ. ನಿನ್ನ ನಾರಾಯಣ ಬಂದು ಕಾಪಾಡ್ತಾನ, ಎಲ್ಲಿ ಇವಾಗ ಬರೋದು ಕೇಳು, ಇವಾಗ ಯಾವ ನಾರಾಯಣ ಬಂದು ನಿನ್ನನ್ನು ಕಾಪಾಡ್ತಾನೆ ನಾನು ನೋಡ್ತೀನಿ ಕಣೋ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿ ಮಾತಾಡ್ಕೊಂಡೇ ನಮ್ಮ ರವಿದಾಸನ್ ಮಂತ್ರವಾದಿಯವರು ಆಳ್ವಾರ್ಕಡಿಯಾನ್ ನಂಬಿ ಅವ್ರ ಮೇಲೆ, ಅಂದ್ರೆ ಅವ್ರ ಕೈಯಲ್ಲಿದ್ದಂತಹ ಒಂದು ಬಾಣ, ಅಂದ್ರೆ ಒಂದು ಕೋಲ್ ತರ ಏನಿರುತ್ತೆ, ಆ ಬಾಣದ ತರ ಏನಿರುತ್ತೆ ಅದನ್ನ ತಗೊಂಡೋಗಿ ಅವ್ರ ಎದೆ ಹತ್ರ ಇಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ನಮ್ಮ ನಂದಿನಿ ದೇವಿಯವರು ಗುಹೆ ಒಳಗಡೆ ಇರ್ತಾರಲ್ವಾ, ಗುಹೆಯಿಂದ ಹೊರಗಡೆ ಬಂದು ಓಡೋಡ್ ಬಂದು ಅವ್ರನ್ನ ಕಾಪಾಡ್ತಾರೆ ಸ್ನೇಹಿತರೆ. ಕೂಡಲೇ ಅಂದ್ರೆ ರವಿದಾಸನ್ ಮಂತ್ರವಾದಿ ಅವ್ರ ಕೈಯಲ್ಲಿರ್ತಕ್ಕಂತಹ ಆ ಒಂದು ಕೋಲನ್ನ ಕಿತ್ತು ಆ ಕಡೆ ಎಸ್ತು, ರವಿದಾಸ ಏನ್ ಮಾಡ್ತಾ ಇದೆಯಾ ನೀನು, ಹೋಗ ಆ ಕಡೆ. ಕೂಡಲೇ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ನಂದಿನಿ ಇಷ್ಟು ವರ್ಷ ನೀನು ಮಾಡಿದ್ದೆಲ್ಲ ಸಾಕು, ದಯವಿಟ್ಟು ಇನ್ನಾದರೂ ನನ್ನ ಮಾತು ಕೇಳು, ನಾವಿಬ್ಬರು ದೂರ ಹೊಟ್ಟೋಗೋಣ, ಚೋಳ ಸಾಮ್ರಾಜ್ಯವನ್ನು ಬಿಟ್ಟು, ನಾನು ಚೋಳ ಸಾಮ್ರಾಜ್ಯದಲ್ಲಿ ನನ್ನ ಕೆಲಸವನ್ನು ಕೂಡ ಬಿಟ್ಟು, ನನ್ನ ಗೌರ್ಮೆಂಟ್ ಕೆಲಸನೂ ಬಿಟ್ಟು, ನನ್ನ ಗೂಢಾಚಾರಿ ಕೆಲಸವನ್ನು ಬಿಟ್ಟು ನಾನು ನಿನ್ನ ಜೊತೆ ಬರೋದಕ್ಕೆ ಸಿದ್ಧನಾಗಿದ್ದೇನೆ, ದಯವಿಟ್ಟು ನಾವಿಬ್ಬರು ನಾರ್ತ್ ಇಂಡಿಯಾಗೆ ಹೋಗೋಣ, ನಾರ್ತ್ ಇಂಡಿಯಾಗೆ ಹೋಗಿ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ದೇವರ ಸೇವೆಯಲ್ಲಿ ನಾವು ಇನ್ವಾಲ್ವ್ ಆಗೋಣ, ಅಲ್ಲಿನ ದೇವರ ಸೇವೆಯಲ್ಲಿ ನಾವು ನಿರತರಾಗೋಣ. ಅಲ್ಲಿ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಅಂದರೆ ಆಳ್ವಾರುಗಳು 12 ಆಳ್ವಾರುಗಳು ಹಾಡಿದಂತಹ, ಅಂದರೆ ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು ನಾವು ಹಾಡ್ತಾ ನಮ್ಮ ಜೀವನವನ್ನು ಸಾಗಿಸೋಣ, ದಯವಿಟ್ಟು ನನ್ನ ಮಾತು ಕೇಳು, ನನ್ನ ಜೊತೆ ಬಂದ್ಬಿಡು ಅಂತ ಕೇಳ್ಕೊತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು ಒಂದು ರೀತಿ ದುಃಖದಿಂದ ಆಳ್ವಾರ್ಕಡಿಯಾನ್ ನಂಬಿಯವ್ರನ್ನ ಉದ್ದೇಶಿಸಿ, ಅಣ್ಣ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು, ನನ್ನ ಮೇಲಿನ
ಅಭಿಮಾನದಿಂದ ನೀನು ಈಗಲೂ ಕೂಡ ನನ್ನ ಜೊತೆ ಬಂದ್ಬಿಡು, ಕಾಲ ಮಿಂಚಿಲ್ಲ, ಈಗಲೂ ಕೂಡ ನನ್ನ ಜೊತೆ ಬಂದ್ಬಿಡು, ನಾವು ಹೊಸ ಜೀವನವನ್ನು ಪ್ರಾರಂಭಿಸೋಣ, ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗೋಣ ಅಂತ ದೊಡ್ಡ ಮನಸ್ಸಿನಿಂದ ಕರಿತಾ ಇದೆಯಲ್ಲ, ನಿನಗೆ ದೊಡ್ಡ ಧನ್ಯವಾದ. ಆದರೆ ನಾನು ನಿನ್ನ ಜೊತೆ ಬರಬೇಕು ಅಂತಂದರೆ ನಂದೊಂದು ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ನೀನು ಮಾತು ಕೊಟ್ಟರೆ ಮಾತ್ರನೇ ನಾನು ನಿನ್ನ ಜೊತೆ ಬರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ ಕಡಿಯಾನ್ ನಂಬಿ ಅವರು ತುಂಬಾ ಕುತೂಹಲದಿಂದ ಅದೇನು ಹೇಳು ನಂದಿನಿ, ನಿನ್ನ ಬೇಡಿಕೆ ಏನೇ ಇದ್ರೂ ಹೇಳು, ಬೇಗ ಹೇಳು ಅಂತ ತುಂಬಾ ಕುತೂಹಲದಿಂದ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು, ನನ್ನ ಬೇಡಿಕೆ ಇನ್ನೇನಿರುತ್ತೆ, ನನ್ನ ತಾಯಿ ಮಂದಾಕಿನಿಯನ್ನು ನಾನು ಒಮ್ಮೆ ನೋಡಬೇಕು, ಅವಳ ಮಡಿಲಿನ ಮೇಲೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ, ದಯವಿಟ್ಟು ನನ್ನ ತಾಯಿ ಮಂದಾಕಿನಿ ಹತ್ರ ನೀನು ಕರ್ಕೊಂಡು ಹೋಗೋದಕ್ಕಾಗುತ್ತಾ ನಿನ್ನ ಕೈಯಲ್ಲಿ ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ ಕಡಿಯಾನ್ ನಂಬಿ ಅವ್ರಿಗೆ ಒಂದು ಕಡೆ ದುಃಖ ಆಗುತ್ತೆ, ಇನ್ನೊಂದು ಕಡೆ ಬೇರೆ ವಿಧಿ ಇಲ್ಲ, ನಾನು ಸತ್ಯವನ್ನು ಹೇಳಲೇಬೇಕು ಅಂತ ಹೇಳ್ಕೊಂಡು ಅವರು ಸತ್ಯವನ್ನು ಹೇಳ್ತಾರೆ. ನೋಡು, ಇವತ್ತು ನಿನ್ನ ತಾಯಿ ಮಂದಾಕಿನಿಯನ್ನು ನೋಡಬೇಕು ಅಂತ ಹೇಳ್ತಾ ಇದೆಯಾ, ಆದರೆ ಇಷ್ಟು ವರ್ಷ 3 ವರ್ಷಗಳಿಂದ ಚೋಳ ಸಾಮ್ರಾಜ್ಯದ ವಿರುದ್ಧ ವೀರಪಾಂಡ್ಯನವರ ತಲೆಯನ್ನು ಕತ್ತರಿಸಿದ್ರು ಆದಿತ್ಯ ಕರಿಕಾಲನ್ ಅವರು ಅಂತ ಹೇಳಿ, ಆದಿತ್ಯ ಕರಿಕಾಲನ್ ಅವ್ರನ್ನ ಹೇಗಾದರೂ ಮಾಡಿ ಸಾಯಿಸಬೇಕು, ಅವರ ಮೇಲೆ ಹೇಗಾದರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳ ಜೊತೆ ಸೇರಿಕೊಂಡು ನೀನು ಮಾಡಿದಂತಹ ತಂತ್ರ ಕಡೆಗೆ ನಿನಗೆ ಉಲ್ಟಾ ಹೊಡಿತು. ಇವತ್ತು ನಿನ್ನ ತಾಯಿ ಸಾಯೋದಕ್ಕೆ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳೇ ಕಾರಣ ಆಗಿದ್ದಾರೆ. ಇದು ನಿನಗೆ ಗೊತ್ತಾ ನಂದಿನಿ? ಈ ರವಿದಾಸ ಇದನ್ನಲ್ಲ, ಈ ರವಿದಾಸ ಇವನು ಮಾಡಿದಂತಹ ತಂತ್ರ ತಪ್ಪಿ ಮಿಸ್ ಆಗಿ ಅದು ಹೋಗಿ ನಿನ್ನ ತಾಯಿ ಸಾಯೋ ರೀತಿ ಆಗಿದೆ. ಇವತ್ತು ನಿನ್ನ ತಾಯಿ ಸಾಯೋದಕ್ಕೆ ಈ ರವಿದಾಸನ್ ಮಂತ್ರವಾದಿನೇ ಕಾರಣ ಅಂತ ಹೇಳ್ತಾರೆ ಸ್ನೇಹಿತರೆ. ಕೂಡಲೇ ನಮ್ಮ ರವಿದಾಸನ್ ಮಂತ್ರವಾದಿ ಅವ್ರಿಗೆ ಕೋಪ ಬರುತ್ತೆ ಸ್ನೇಹಿತರೆ. ತುಂಬಾನೇ ಆವೇಶದಿಂದ ಆಳ್ವಾರ್ ಕಡಿಯಾನ್ ನಂಬಿ ಅವ್ರನ್ನ ಉದ್ದೇಶಿಸಿ, ಏ ನಂಬಿ, ಮತ್ತೆ ತಂತ್ರ ಮಾಡೋದಕ್ಕೆ ನೋಡ್ತಾ ಇದೆಯಾ? ನೋಡು, ನೀನು ಹೇಳೋದನ್ನೆಲ್ಲ ಇಲ್ಲಿ ಯಾರು ನಂಬೋದಕ್ಕೆ ಯಾರು ಸಿದ್ಧರಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಇಲ್ಲಿ ರಾಣಿ ಅಂದರೆ ನಮ್ಮ ರಾಣಿ ನಿಂತಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದರೆ ನಿನ್ನ ಯಾವಾಗಲೂ ಮುಗಿಸ್ಬಿಡ್ತಾ ಇದ್ದೆ. ಇಷ್ಟು ವರ್ಷ ನೀನು ನಮಗೆ ಮಾಡಿರೋದು ಸಾಕು. ನಮ್ಮ 3 ಪ್ರಾಜೆಕ್ಟಲ್ಲಿ 2 ಪ್ರಾಜೆಕ್ಟು ತೋಪಾಗೋದಕ್ಕೆ ನೀನೇ ಕಾರಣ, 1 ಪ್ರಾಜೆಕ್ಟ್ ಮಾತ್ರ ಸಕ್ಸಸ್ ಆಗಿದೆ. ಸೊ ನೀನು ಇಲ್ಲಿಂದ ಹೊರಟೋಗು, ದಯವಿಟ್ಟು ಇಲ್ಲಿಂದ ಹೊರಟೋಗು, ಇಲ್ಲ ಅಂದರೆ ನೀನು ಇಲ್ಲೇ ಸಾಯ್ಬೇಕಾಗುತ್ತೆ, ವೈಕುಂಠಕ್ಕೆ ಸೇರಿಸ್ಬಿಡ್ತೀನಿ ನಿನ್ನ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು, ಅಯ್ಯೋ ದ್ರೋಹಿ, ನಿನ್ನಿಂದ ನನ್ನ ತಾಯಿ ಏನು ಮಾಡಿದ್ಲೋ ನಿನಗೆ ಅಂತ ನಂದಿನಿ ದೇವಿಯವರು ಕೂಡ ರವಿದಾಸನ್ ಮಂತ್ರವಾದಿ ಅವ್ರನ್ನ ಉದ್ದೇಶಿಸಿ ಬೈಯೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಆಗ ಕೂಡಲೇ ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ದೇವಿ ಏನಿದು, ಇವನು ಹೇಳೋದನ್ನ ನೀವು ನಂಬ್ತೀರಾ? ನಾವು ಆ ರೀತಿ ಮಾಡ್ತೀವಾ? ನಾವು ಆ ರೀತಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡಿದಂತಹ ತಂತ್ರ ಖಂಡಿತ ನಿನ್ನ ತಾಯಿಯನ್ನ ಬಲಿ ತಗೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವನು ಹೇಳ್ತಾ ಇರೋದೆಲ್ಲ ಅಪ್ಪಟ ಸುಳ್ಳು ಅಂತ ಜೋರಾಗಿ ಕಿರ್ಚ್ಕೋತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ ಕಡಿಯಾನ್ ನಂಬಿ ಅವರು ನಂದಿನಿ ದೇವಿಯವ್ರನ್ನ ಉದ್ದೇಶಿಸಿ, ನಂದಿನಿ, ನಾನು ಹೇಳೋದ್ರಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂತಂದ್ರೆ ಇದೋ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಈ ಹೆಣ್ಣು ಮಗಳು, ಈ ಪೂಂಗುಳಲಿ, ಇವಳನ್ನ ಕೇಳು. ಇವಳು ಈಗ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಗೊತ್ತಾ? ಇವಳ ಅತ್ತೆ ಮಂದಾಕಿನಿಯನ್ನ ಕೊಂದಂತಹ ಪಾಪಿಯನ್ನ ಕೊಂದು ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾಳೆ. ಇವಳನ್ನ ಕೇಳು, ನಿನಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ಈ ಹೆಣ್ಣು ಮಗಳು ಹೇಳ್ತಾಳೆ ಅಂತ ಕೇಳ್ತಾರೆ ಸ್ನೇಹಿತರೆ. ಆ ರೀತಿ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು ಕೂಡಲೇ ಪೂಂಗುಳಲಿ ಅವ್ರನ್ನ ನೋಡ್ತಾರೆ. ಪೂಂಗುಳಲಿ ಅವ್ರನ್ನ ದುಃಖದಲ್ಲಿ ನೋಡಬೇಕಾದ್ರೆ ನಮ್ಮ ಪೂಂಗುಳಲಿ ಅವ್ರಿಗೆ ಒಂದು ಕಡೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇದೇನಿದು, ನನ್ನ ಅತ್ತೆ ಮಂದಾಕಿನಿ ಥರಾನೇ, ಅಂದರೆ ನನ್ನ ಅತ್ತೆ ಮಂದಾಕಿನಿಯನ್ನು ನೋಡೋ ರೀತಿನೇ ಆಗ್ತಾ ಇದೆಯಲ್ಲ ನನಗೆ ಈ ನಂದಿನಿ ದೇವಿಯವ್ರನ್ನ ನೋಡ್ತಾ ಇದ್ರೆ. ಸರಿ, ಅದು ಹಾಗಿರಲಿ ಅಂತ ಮನಸ್ಸಿನಲ್ಲೇ ಅವರು, ಅಂದರೆ ಆ ಮನಸ್ಸನ್ನು ಅವ್ರು ಕಂಟ್ರೋಲ್ ಮಾಡಿಕೊಂಡು ಕೂಡಲೇ, ಹೌದು ದೇವಿ, ಇವ್ರು ಹೇಳ್ತಾ ಇರೋದು ನಿಜ, ನಾನು ಕಣ್ಣಾರೆ ನೋಡಿದೆ, ನನ್ನ ಅತ್ತೆ ಮಂದಾಕಿನಿಯನ್ನ ಬಲಿ ತಗೊಂಡಂತಹ ಪಾಪಿ ಇಲ್ಲೇ ಈ ಗುಂಪಿನಲ್ಲೇ ಇದ್ದಾನೆ. ಅವನ ಹೆಸರು ಸೋಮನ್ ಸಾಂಬವನ್ ಅಂತ. ಅವನು ಸುಂದರ ಚೋಳ ಅವ್ರನ್ನ ಸಾಯಿಸಬೇಕು ಅಂತ ಬಾಣ ಬಿಟ್ಟ. ಆ ಬಾಣವನ್ನ ನನ್ನ ಅತ್ತೆ ಮಂದಾಕಿನಿ ಬಂದು ಸುಂದರ ಚೋಳ ಅವರು ಸಾಯಬಾರ್ದು, ಸುಂದರ ಚೋಳ ಅವ್ರ ಮೇಲೆ ಇದ್ದಂತಹ ಪ್ರೀತಿಯಿಂದ ಅವ್ರು ಬಂದು ಆ ಬಾಣವನ್ನ, ಅಂದರೆ ಅವ್ರು ಬಂದು ಅವರ ಪ್ರಾಣವನ್ನ ಕೊಟ್ಟು ಸುಂದರ ಚೋಳ ಅವ್ರನ್ನ ಬದುಕಿಸಿದ್ರು. ಸೊ ಆ ರೀತಿ ಆಯ್ತಲ್ಲ ಅಂತ ನಾನು ಸೋಮನ್ ಸಾಂಬವನ್ನ ಹೇಗಾದರೂ ಮಾಡಿ ಸಾಯಿಸಬೇಕು, ನನ್ನ ಅತ್ತೆ ಮಂದಾಕಿನಿಯನ್ನ ಬಲಿ ತಗೊಂಡಂತಹ ಇವರ ತಂತ್ರ ಮತ್ತು ಈ ಸೋಮನ್ ಸಾಂಬವನ್ನ ಇವ್ರನ್ನೆಲ್ಲ ನಾನು ಸಾಯಿಸಬೇಕು, ಮತ್ತು ಸೋಮನ್ ಸಾಂಬವನ್ನ ಮುಖ್ಯವಾಗಿ ಸಾಯಿಸಬೇಕು ಅಂತ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು ತುಂಬ ಅಳೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ತುಂಬಾ ಭಾವುಕರಾಗ್ತಾರೆ. ಅಂದರೆ ಕಣ್ಣಲ್ಲಿ, ಅಂದರೆ 2 ಕೈಗಳನ್ನು ಕಣ್ಮೇಲೆ, ಅಂದರೆ ಮುಖವನ್ನು ಮುಚ್ಕೊಂಡು 2 ಕೈಗಳಿಂದ ಮುಖವನ್ನು ಮುಚ್ಕೊಂಡು ಜೋರಾಗಿ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾರೆ. ಅಳ್ತಾನೆ ಅಲ್ಲೇ ಒಂದು ಕಲ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ನಮ್ಮ ನಂದಿನಿ ದೇವಿಯವರು ಅಳ್ತಾ ಕೂತ್ಕೊಂಡವರು ಮತ್ತೆ ಎದೋಳೋದಿಲ್ಲ. ಒಂದು 15-20 ನಿಮಿಷ ಅಳ್ತಾನೆ ಇರ್ತಾರೆ. ನಂತರ ಇವ್ರು ಇದೇ ರೀತಿ ಅಳ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ಆಳ್ವಾರ್ ಕಡಿಯಾನ್ ನಂಬಿ ಅವ್ರನ್ನ ಉದ್ದೇಶಿಸಿ,
ನಂಬಿ ಎಲ್ಲದಕ್ಕೂ ನೀನೇ ಕಾರಣ, ನಿನ್ನನ್ನು ಮಾತ್ರ ಈಗ ನಾನು ಸುಮ್ಮನೆ ಬಿಡೋದಿಲ್ಲ ಕಣೋ ಅಂತ ಇನ್ನೇನು ಸಾಯಿಸ್ಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ನಮ್ಮ ಆಳ್ವಾರ್ಕಡಿಯ ನಂಬಿ ನನ್ನನ್ನು ನೀನೇನು ಮಾಡೋದಕ್ಕಾಗೋದಿಲ್ಲ, ದೂರದಲ್ಲಿ ನನಗೋಸ್ಕರ ನಾರಾಯಣ ಕಾಪಾಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿ ಅವರು ಕೂಡಲೇ ನಗೋದಕ್ಕೆ ಶುರು ಮಾಡ್ತಾರೆ. ಏನೋ ನಿನ್ನನ್ನು ಕಾಪಾಡೋದಕ್ಕೆ ನಾರಾಯಣ ಬರ್ತಾನಾ, ನೋಡ್ತೀನಿ ಕಣೋ ಇವತ್ತು ಯಾವ ನಾರಾಯಣ ಬರ್ತಾನೆ ನಿನ್ನನ್ನು ಕಾಪಾಡೋದಕ್ಕೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ಕಡಿಯ ನಂಬಿಯವರು, ಓಹೋ ನಿನಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಾ, ಓಹೋ ಅಲ್ಲಿ ನೋಡು, ದೂರ ನೋಡು, ಕಾಣ್ತಾ ಇದೆಯಾ ಆ ಒಂದು ದೇವಸ್ಥಾನದ ಮುಂದೆ 3 ಕುದುರೆಗಳು ನಿಂತಿದ್ಯಾ, ಆ 3 ಕುದುರೆಗಳು ಶಿಲೆ, ಆದರೆ ಆ ಶಿಲೆಗೆ ಇವಾಗ ಜೀವ ಬರುತ್ತೆ. ಆ 3 ಕುದುರೆಗಳ ಮೇಲೆ ವೀರರು ಕೂತ್ಕೊಂಡು ಬಂದು ನಿನ್ನನ್ನು ಜೈಲ್ಗೆ ಹಾಕ್ತಾರೆ, ಚೋಳ ಸಾಮ್ರಾಜ್ಯದ ಅರಮನೆಯಲ್ಲಿರ್ತಕ್ಕಂತಹ ಅಂಡರ್ಗ್ರೌಂಡ್ ಜೈಲಲ್ಲಿ ಹಾಕ್ತಾರೆ, ಹುಷಾರಾಗಿರು ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು, ಏನು ಆ ಶಿಲೆಯ ಕುದುರೆಗಳಿಗೆ ಜೀವ ಬರುತ್ತಾ, ಏನು ಹೇಳ್ತೀಯೋ, ಕತೆ ಕಟ್ಟೋದ್ರಲ್ಲಿ ನಿನ್ನಂಥವ್ರನ್ನ ಅಂದರೆ ನಿನ್ನನ್ನು ಮೀರಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ಕಡಿಯ ನಂಬಿಯವರು, ಸರಿ ಅಲ್ಲಿ ನೋಡು, ಫಸ್ಟು ಅಲ್ಲಿ ನೋಡು ಕರೆಕ್ಟಾಗಿ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ಅಲ್ಲಿ ನೋಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. 3 ಕುದುರೆಗಳ ಮೇಲೆ 3 ವೀರರು ಕೂತ್ಕೊಂಡು ಬರ್ತಾ ಇರ್ತಾರೆ. ಮೊದಲನೇ ಅಂದರೆ 3 ಕುದುರೆಗಳು ನಿಜವಾಗ್ಲೂ ಬರ್ತಾ ಇರುತ್ತೆ ಸ್ನೇಹಿತರೆ. ಅದನ್ನು ನೋಡಿದ ತಕ್ಷಣ ನಮ್ಮ ರವಿದಾಸನ್ ಮಂತ್ರವಾದಿಯವರಿಗೆ ಒಂದು ಕಡೆ ಆಶ್ಚರ್ಯ ಆಗುತ್ತೆ, ಇನ್ನೊಂದು ಕಡೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಆ 3 ಕುದುರೆಗಳಲ್ಲಿ ಅಂದರೆ ಮುಂದೆ ಒಂದು ಕುದುರೆ ಬರ್ತಾ ಇದೆ, ಆ ಮುಂದೆ ಬರ್ತಾ ಇರ್ತಕ್ಕಂತಹ ಕುದುರೆ ಮೇಲ್ಗಡೆ ನಮ್ಮ ಚಿನ್ನ ಪಳುವೇಟರೆಯರವರು ಕುತ್ಕೊಂಡು ಬರ್ತಾ ಇರ್ತಾರೆ. ಹಿಂದೆ 2 ಕುದುರೆಗಳು ಬರ್ತಾ ಇರುತ್ತೆ. ಹಿಂದೆ ಬರ್ತಾ ಇರ್ತಕ್ಕಂತಹ 2 ಕುದುರೆಗಳಲ್ಲಿ ಒಂದು ಕುದುರೆ ಮೇಲೆ ಕಂದಮಾರನವ್ರು ಕುತ್ಕೊಂಡು ಬರ್ತಾ ಇರ್ತಾರೆ, ಇನ್ನೊಂದು ಕುದುರೆ ಮೇಲೆ ಸೇಂದನ ಮುದನವ್ರು ಕುತ್ಕೊಂಡು ಬರ್ತಾ ಇರ್ತಾರೆ. ಸೇಂದನ ಮುದನವ್ರನ್ನ 2 ಕೈಗಳಿಂದ ಕಟ್ಬಿಟ್ಟಿರ್ತಾರೆ ಸ್ನೇಹಿತರೆ, ಅವ್ರಿಗೆ ಕುದುರೆ ಸರಿಯಾಗಿ ಓಡ್ಸಕ್ ಬರೋದಿಲ್ಲ ಅಂತ. ಸೊ ಹೀಗೆ 3 ಜನ ಬರ್ತಾ ಇರ್ತಾರಲ್ಲ, ಓಹೋ 3 ವೀರರು ಬರ್ತಾ ಇದ್ದಾರೆ ಚೋಳ ಸಾಮ್ರಾಜ್ಯದಿಂದ, ಓಹೋ ಇದೇನಪ್ಪ ಇದು, ಚಿನ್ನ ಪಳುವೇಟರೆಯರವರು ಬರ್ತಾ ಇದ್ದಾರೆ, ಇನ್ನು ನಾವಿಲ್ಲಿರೋದು ನಮಗೆ ಅಪಾಯ, ನಾವಿಲ್ಲಿಂದ ಕೂಡಲೇ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಮನಸ್ಸಿನಲ್ಲೇ ಅನ್ಕೊಂಡು ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡಲೇ ನಂದಿನಿ ದೇವಿಯವರು ಅಳ್ತಾ ಇರ್ತಾರೆ. ಅವ್ರನ್ನ ಉದ್ದೇಶಿಸಿ, ನಂದಿನಿ ಏನಿದು, ಎದ್ದೋಳು ಬೇಗ, ನೋಡಲ್ಲಿ ನಮ್ಮನ್ನ ಜೈಲ್ಗೆ ಹಾಕೋದಕ್ಕೆ ಅವರೆಲ್ಲ ಬರ್ತಾ ಇದ್ದಾರೆ, ಕೂಡಲೇ ಓಡು ಬಾ, ನಮ್ಮ ಜೊತೆ ಬಾ ಅಂತ ಜೋರ ಕಿರ್ಚ್ತಾರೆ ಸ್ನೇಹಿತರೆ. ಆಗ ನಮ್ಮ ನಂದಿನಿ ದೇವಿಯವರು ಅದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ. ಬಿಕಾಸ್ ನಮ್ಮ ನಂದಿನಿ ದೇವಿಯವರ ತಾಯಿ, ಅವರ ಹೆತ್ತ ತಾಯಿ ತೀರೋದ್ರು ಅನ್ನೋ ಒಂದು ಸುದ್ದಿಯನ್ನ ಕೇಳಿದ ತಕ್ಷಣ ನಮ್ಮ ನಂದಿನಿ ದೇವಿಯವರು ಇಡೀ ಲೋಕವನ್ನೇ ಮರ್ತೋಗ್ಬಿಡ್ತಾರೆ ಸ್ನೇಹಿತರೆ. ಅವರು ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾರೆ. ಯಾರು ಏನು ಹೇಳಿದ್ರು ಕೇಳಿಸೋದಿಲ್ಲ ನಮ್ಮ ನಂದಿನಿ ದೇವಿಯವ್ರಿಗೆ. ನಂತರ ನಮ್ಮ ರವಿದಾಸನ್ ಮಂತ್ರವಾದಿಯವರು ಕೂಡ, ಅಂದ್ರೆ ಆ 3 ಕುದುರೆಗಳು ಇನ್ನೇನು ಹತ್ತತ್ರ ಬರ್ತಾ ಇರುತ್ತೆ, ನಮ್ಮ ಚಿನ್ನ ಪಳುವೇಟರೆಯರವರು ಕೂಡ ಇನ್ನೇನು ಹತ್ತತ್ರ ಬರ್ತಾ ಇರ್ತಾರಲ್ವಾ. ಸೊ ಕೂಡಲೇ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನಾವು ನಂದಿನಿಯನ್ನ ಇಲ್ಲೇ ಬಿಟ್ಟು ಹೋಗೋದೇ ಸರಿ, ನಾವು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ನಮ್ಮ ರವಿದಾಸನ್ ಮಂತ್ರವಾದಿಯವರು ಅಲ್ಲಿಂದ ಕೂಡಲೇ ಓಡೋಗ್ತಾರೆ ಸ್ನೇಹಿತರೆ. ಅವರು ಆ ರೀತಿ ಕೂಡಲೇ ಓಡೋಗ್ಬೇಕಾದ್ರೆ ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರ್ಕೋತಾರೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ನೀವು ಚೆನ್ನಾಗಿ ಗಮನಿಸಬೇಕು ಸ್ನೇಹಿತರೆ, ಅಂದ್ರೆ ರವಿದಾಸನ್ ಮಂತ್ರವಾದಿಯವರು ಮಾತ್ರ ಅಲ್ಲಿರಲ್ಲ ಸ್ನೇಹಿತರೆ. ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಎಷ್ಟೋ ವ್ಯಕ್ತಿಗಳು, ಒಂದು 10-15 ಜನ ಅಲ್ಲಿರ್ತಾರೆ ಸ್ನೇಹಿತರೆ. ಅಲ್ಲಿ ಆ 10-15 ಜನ ಎಲ್ಲರೂ ಕೂಡ ಆ ಗುಹೆಯ ಒಳಗಡೆ ಹೋಗ್ತಾರೆ. ಆ ಗುಹೆಯ ಒಳಗಡೆ ಪೆರಿಯ ಪಳುವೇಟರೆಯರವರು ಇರ್ತಾರೆ. ಆದರೆ ಇವರು ಆ ಗುಹೆಯ ಒಳಗಡೆ ಹೋಗಿದ ತಕ್ಷಣ ಆ ಗುಹೆಯ ಒಳಗಡೆ ಒಂದು ದಾರಿ ಇರುತ್ತೆ, ಒಂದು ಸುರಂಗ ಮಾರ್ಗ ತರ, ಒಂದು ಮೆಟ್ಟಿಲುಗಳ ತರ ಇರುತ್ತೆ ಸ್ನೇಹಿತರೆ. ಆ ಮೆಟ್ಟಿಲುಗಳ ಮೂಲಕ ರವಿದಾಸನ್ ಮಂತ್ರವಾದಿಯವರು ಮತ್ತೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಆ ಗುಂಪು ಏನಿತ್ತು, ಅವರೆಲ್ಲರೂ ಕೂಡ ಆ ಮೆಟ್ಟಿಲುಗಳ ಮೂಲಕ ಅವರು ಹತ್ಕೊಂಡು ನೇರ ಫುಲ್ಲು ಆ ಗುಹೆ ಏನಿರುತ್ತೆ, ಕರೆಕ್ಟಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಗುಹೆ ಏನಿರುತ್ತೆ, ಆ ಗುಹೆಯ ಮೇಲ್ಗಡೆ ಇನ್ನೂ ಕೂಡ ಬೆಟ್ಟ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಆ ಕಡೆ ಆ ಗುಹೆ ಹಿಂಗಿರುತ್ತೆ ಅಂದ್ರೆ ಆ ಗುಹೆ ಆ ಸೈಡ್ ಈ ಸೈಡ್ ಎಲ್ಲ ಜಲಪಾತ, ನೀರು ಹರಿತಾ ಇರುತ್ತೆ. ಸೊ ಆ ರೀತಿ ನೀವು ಬಾಹುಬಲಿ ಚಿತ್ರದಲ್ಲಿ ನೋಡಿರ್ಬೋದು. ಬಾಹುಬಲಿ ಚಿತ್ರದಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಏನಾಗುತ್ತೆ, ಶಿವಗಾಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ನಮ್ಮ ರಮ್ಯ ಕೃಷ್ಣ ಅವರು ಆಕ್ಟ್ ಮಾಡಿರೋದು. ಶಿವಗಾಮಿ ಅನ್ನೋ ಒಂದು ಕ್ಯಾರೆಕ್ಟರು ಒಂದು ಗುಹೆಯಿಂದ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾರೆ. ಆ ಗುಹೆ ದೊಡ್ಡ ಪಕ್ಕದಲ್ಲಿ ಏನು ಜಲಪಾತ ಇರುತ್ತೆ, ಆ ಜಲಪಾತದ ಮೇಲ್ಗಡೆ ಟಾಪ್ ಹೋಗೋದಕ್ಕೆ ಆ ಗುಹೆ ಒಳಗಡೆ ದಾರಿ ಇರುತ್ತಲ್ವಾ, ಅದೇ ರೀತಿನೇ ಈ ಗುಹೆ ಒಳಗಡೆನೂ ಕೂಡ ಒಂದು ದಾರಿ ಇರುತ್ತೆ. ಆ ದಾರಿಯಲ್ಲಿ ಇವರು ತಪ್ಪಿಸ್ಕೊಂಡು ಹೋಗಿ ಆ ಒಂದು ದೊಡ್ಡ ಬೆಟ್ಟ ಏನಿರುತ್ತೆ, ಆ ಬೆಟ್ಟದ ಮೇಲೆ ಎಲ್ಲಿಂದ ನೀರು ಹರ್ಕೊಂಡು ಬರ್ತಾ ಇರುತ್ತೋ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಈ ಗುಂಪು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಈ 5-6 ವ್ಯಕ್ತಿಗಳು ಮತ್ತೆ ಇನ್ನೂ ಒಂದಷ್ಟು ಜನ ಅಲ್ಲಿ ಬಂದು ಏನು ಸೇರಿರ್ತಾರೆ, ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಗೆ ಸೇರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಸೊ ಮತ್ತೆ ರಾಕಮ್ಮಾಳ್ ಅವರು ಕೂಡ ಇಲ್ಲಿ ಸೇರ್ಕೊಂಡಿರ್ತಾರೆ ಸ್ನೇಹಿತರೆ. ಈ ಗುಂಪಿನಲ್ಲಿ ರಾಕಮ್ಮಾಳ್ ಯಾರು, ಕತೆ ಕೇಳಿದಂತಹ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬೋಟ್ ಓಡಿಸ್ತಾನಲ್ಲ ಮುರುಗಯ್ಯನ್ ಅವರ ಹೆಂಡತಿನೇ ರಾಕಮ್ಮಾಳು. ಸೊ ರಾಕಮ್ಮಾಳು ಕೂಡ ಪಾಂಡ್ಯ
ಸಾಮ್ರಾಜ್ಯಕ್ಕೆ ಸೇರಿದವರು ಸ್ನೇಹಿತರೆ. ನಾನು ಕತೆ ಹೇಳಬೇಕಾದ್ರೆ ನಿಮ್ಗೆ ಹೇಳಿರ್ತೀನಿ. ಸೊ ಅವರು ಕೂಡ ಇಲ್ಲಿಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ಹೀಗೆ ಇವರೆಲ್ಲರೂ ಕೂಡ ಆ ಗುಹೆಯ ಒಳಗಡೆ ಹೋಗಿ ಆ ಗುಹೆಯ ಒಳಗಡೆ ಇರ್ತಕ್ಕಂತಹ ಆ ಒಂದು ಸುರಂಗ ಮಾರ್ಗ ಅಥವಾ ಒಂದು ಸೀಕ್ರೆಟ್ ದಾರಿ ಏನಿರುತ್ತೆ, ಆ ಮೆಟ್ಟಿಲುಗಳನ್ನು ಬಳಸ್ಕೊಂಡು ಆ ಮೂಲಕ ಇವರು ಪಕ್ಕದಲ್ಲಿರ್ತಕ್ಕಂಥ ಅಂದರೆ ದೊಡ್ಡ ಬೆಟ್ಟ ಏನಿರುತ್ತೆ, ಆ ಗುಹೆಯ ಮೇಲ್ಗಡೆ ಇನ್ನೂ ಬೆಟ್ಟ ಕಂಟಿನ್ಯೂ ಏನಾಗಿರುತ್ತೆ, ದೊಡ್ಡ ಬೆಟ್ಟ ಏನಿರುತ್ತೆ, ಅಲ್ಲಿ ಜಲಪಾತ ಹರಿತಾ ಇರುತ್ತೆ. ಅಂದರೆ ಆ ಜಲಪಾತ ಟಾಪ್ ಹೋಗ್ಬಿಡ್ತಾರೆ. ಆ ಗುಹೆಯ ಒಳಗಡೆ ಇರ್ತಕ್ಕಂತಹ ಆ ಸೀಕ್ರೆಟ್ ದಾರಿಯನ್ನು ಬಳಸ್ಕೊಂಡು ಇವರು ಟಾಪ್ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಟಾಪ್ ಹೋಗಿ ನಿಂತ್ಕೊಂಡ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಟಾಪ್ ಹೋಗಿ ನಿಂತ್ಕೊಳ್ಳೋದಕ್ಕೆ ಮತ್ತೆ ಈ 3 ಕುದುರೆಗಳು ಏನು ಬರ್ತಾ ಇರುತ್ತೆ, ಈ 3 ಕುದುರೆಗಳು ಅಲ್ಲಿಗೆ ಬಂದು ನಿಂತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಮ್ಮ ಆ 3 ಕುದುರೆಗಳು ಬಂದು ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಕೂಡಲೇ ನಮ್ಮ ಚಿನ್ನ ಪಳುವೆಟ್ಟರೆ ಇರೋರು ಕೂಡಲೇ ಹಿಡಿದು ಯಾರು ಅವರೆಲ್ಲ ಯಾತಕ್ಕೋಸ್ಕರ ಓಡ್ತಾ ಇದ್ದಾರೆ, ಯಾರವರು ಅಂತ ಕೇಳ್ತಾರೆ. ಆಗ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಅವರೇ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು ಮತ್ತೆ ಅವ್ರ ಜೊತೆ ಇನ್ನೂ ಒಂದಷ್ಟು ಗುಂಪು ಬಂದು ಸೇರ್ಕೊಂಡಿದೆ ಇಲ್ಲಿ. ಅವರೆಲ್ಲರೂ ಕೂಡ ಇವತ್ತು ಆದಿತ್ಯ ಕರಿಕಾಲನ್ ಅವರು ಸಾಯೋದಕ್ಕೆ ಅವರೆಲ್ಲರೂ ಕೂಡ ಕಾರಣನೇ. ಸೊ ದಯವಿಟ್ಟು ಅವ್ರನ್ನ ಹಿಡಿಬೇಕು. ಹೋಗಿ ನಿಮ್ಮ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗಿ, ನಿಮ್ಮ ಸೈನಿಕರನ್ನೆಲ್ಲ ಬೇಗ ಈ ಕೂಡಲೇ ಕಳಿಸಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಚಿನ್ನ ಪಳುವೆಟ್ಟರೆ ಇರೋರು ಅವರ ಸೈನಿಕರನ್ನ ಏನು ಕರ್ಕೊಂಡು ಬಂದಿರ್ತಾರೆ, ಅವರ ಸೈನಿಕರಿಗೆಲ್ಲ ಅವರು ಆದೇಶ ಮಾಡ್ತಾರೆ. ಕೂಡಲೇ ಆ ಸೈನಿಕರೆಲ್ಲ ಅವರು ಅಲ್ಲಿಂದ ಅಂದರೆ ಆ ಜಲಪಾತವನ್ನು ಹೇಗಾದರೂ ಮಾಡಿ ಆ ಜಲಪಾತ ಟಾಪ್ಗೆ ಹೋಗಬೇಕು ಅಂತ ಆ ಸೈನಿಕರೆಲ್ಲ ಹೋಗ್ತಾರೆ. ಆ ಸೈನಿಕರ ಆ ರೀತಿ ಹೋಗಬೇಕಾದ್ರೆ ಜಲಪಾತದ ಮೇಲೆ ಇರ್ತಕ್ಕಂತಹ ಆ ವ್ಯಕ್ತಿಗಳು, ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಆ ವ್ಯಕ್ತಿಗಳು ಏನಿದ್ದಾರೆ, ಅವ್ರು ಏನು ಮಾಡ್ತಾರೆ ಅಂತಂದರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೆಳಗಡೆ ಬೀಳ್ಸೋದಕ್ಕೆ ಶುರು ಮಾಡ್ತಾರೆ. ನೋಡಿ ಹೇಗಿದೆ, ಆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೆಳಗಡೆ ಬೀಳ್ಸೋದಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಚಿನ್ನ ಪಳುವೆಟ್ಟರೆ ಇರೋರು ಹಾಗೆ ಯೋಚನೆ ಮಾಡ್ತಾರೆ, ಏನಿದು ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ಇವರು ಮೇಲ್ಗಡೆಯಿಂದ ಬೀಳಿಸ್ತಾ ಇದ್ದಾರಲ್ಲ, ಓಹೋ ನಮ್ಮನ್ನು ತಡೆಯೋದಕ್ಕೋಸ್ಕರ ಈ ರೀತಿ ಎಲ್ಲ ತಂತ್ರ ಮಾಡ್ತಾ ಇದ್ದಾರೆ. ಸರಿ, ನಾವು ಗುಹೆಯ ಒಳಗಡೆಯಿಂದ ಏನಾದರೂ ದಾರಿ ಇದೆಯಾ ಅಂತ ನೋಡೋಣ, ಬಿಕಾಸ್ ಗುಹೆಯ ಒಳಗಡೆ ಹೋಗಿನೇ ಅವರು ಹೋಗಿರಬೇಕು ಅಂತ ಇವರು ಊಹೆ ಮಾಡಿ ನಮ್ಮ ಚಿನ್ನ ಪಳುವೆಟ್ಟರೆ ಇರೋರು ಕೂಡ ಗುಹೆಯ ಒಳಗಡೆ ಹೋಗಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ಗುಹೆಯ ಹತ್ರ ಹೋಗಿದ ತಕ್ಷಣ, ಗುಹೆ ಹತ್ರ ಬಂದಿದ ತಕ್ಷಣ ಗುಹೆಯ ಎಂಟ್ರೆನ್ಸ್ನಲ್ಲಿ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು ಹೊರಗಡೆ ಬರ್ತಾರೆ. ನೋಡಿ ಹೇಗಿದೆ, ನಮ್ಮ ಪೆರಿಯ ಪಳುವೆಟ್ಟರೆ ಇರೋರನ್ನ ನೋಡಿದ ತಕ್ಷಣ ಭಕ್ತಿ, ಅಣ್ಣನನ್ನ ನೋಡಿದ ತಕ್ಷಣ ಭಕ್ತಿ ಆಟೋಮೆಟಿಕ್ ಆಗಿ ಬರುತ್ತೆ ನಮ್ಮ ಚಿನ್ನ ಪಳುವೆಟ್ಟರೆ ಇರೋರಿಗೆ. ಕೂಡಲೇ ಅಣ್ಣ ನೀನು ಇನ್ನೂ ಜೀವಂತವಾಗಿದೆಯಾ, ಆಹಾ ಎಂಥ ಒಳ್ಳೆ, ಅಂದರೆ ನನಗೆ ತುಂಬ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆಯಣ್ಣ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿನ್ನೆ ನಾನು ಹುಡ್ಕೊಂಡು ಬಂದಿದ್ದು, ನೀನು ಇಲ್ಲಿದೆಯಾ ಅಂತ ಸೇಂದನ ಮುದನಿಂದ ನಾನು ತಿಳ್ಕೊಂಡೆ. ನಂತರ ಅವನನ್ನು ಕೂಡ ಕರ್ಕೊಂಡು ಬಂದೆ ಜೊತೆಯಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ, ನಾನು ಬಂದಿದ್ದು ವೇಸ್ಟ್ ಆಗಿಲ್ಲ ಅಂತ ಕೂಡಲೇ ತುಂಬಾ ಖುಷಿಯಿಂದ ಅವ್ರನ್ನ ತಪ್ಪೋತಾರೆ ಸ್ನೇಹಿತರೆ. ನಂತರ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರಿಗೆ ಮನಸ್ಸಿನಲ್ಲೇ ಒಂದು ರೀತಿ ಗಿಲ್ಟ್ ಫೀಲಿಂಗು, ಅದು ಅಯ್ಯೋ ಇಂಥ ತಮ್ಮ, ಅಂದರೆ ಇಂಥ ತಮ್ಮನಿಗೆ ನಾನು ಇಷ್ಟು ವರ್ಷ ದ್ರೋಹ ಮಾಡ್ತಾ ಇದ್ನಲ್ಲ, ಇವನು ಹೇಳ್ತಾ ಇದ್ದ ನನಗೆ ಆಗಾಗ ನನಗೆ ಎಚ್ಚರಿಸ್ತಾ ಇದ್ದ, ಅಂದರೆ ನೀನು ನಿನ್ನ ಮನೆಯಲ್ಲಿ ಬೆಳೆಸ್ತಾ ಇರೋದು ವಿಷಕನ್ಯೆ, ಅಂದರೆ ನಾಗರಾವನ್ನ ಮನೆಯಲ್ಲಿ ಇಟ್ಕೊಂಡೇ ಬೆಳೆಸ್ತಾ ಇದೆಯಾ, ಒಂದಲ್ಲ ಒಂದಿನ ಆ ನಾಗರಾವು ನಿನ್ನನ್ನೇ ಕಚ್ಚಿಬಿಡುತ್ತೆ ಅಂತ ಇವನ್ಗೆ ಎಷ್ಟು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಆ ವಿಷಕನ್ಯೆಯ ಮೋಹದ ಬಲೆಯಲ್ಲಿ ಬಿದ್ದು ನನ್ನನ್ನೇ ನಾನು ಮರ್ತುಬಿಟ್ಟು ಚೋಳ ಸಾಮ್ರಾಜ್ಯಕ್ಕೆ ದ್ರೋಹ ಮಾಡೋ ರೀತಿ ಆಯ್ತಲ್ಲ ಅಂತ ಮನಸ್ಸಿನಲ್ಲೇ ಅವರು ನೊಂದ್ಕೋತಾ ಇರ್ತಾರೆ ಸ್ನೇಹಿತರೆ. ನಂತರ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು ಅಲ್ಲೇ ಕೆಳಗಡೆ ಇರ್ತಕ್ಕಂತಹ ಒಂದು ಕಲ್ಲು ಮೇಲೆ ಕೂತ್ಕೋತಾರೆ. ನಂತರ ನಮ್ಮ ಚಿನ್ನ ಪಳುವೆಟ್ಟರೆ ಇರೋರು ಕೂಡ ಕೂತ್ಕೋತಾರೆ. ಮತ್ತು ನಮ್ಮ ಕಂದಮಾರನವರು ಮತ್ತು ಆಳ್ವಾರ್ಕಡಿಯ ನಂಬಿಯವರು ಇಬ್ಬರು ಬಂದು, ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಫಸ್ಟ್ ಕೇಳ್ತಾರೆ ಪೆರಿಯ ಪಳುವೆಟ್ಟರೆ ಇರೋರನ್ನ ಉದ್ದೇಶಿಸಿ, ಸ್ವಲ್ಪ ನೀವು ದಾರಿ ಬಿಟ್ಟರೆ ನಾವು ಒಳಗಡೆ ಹೋಗಿ ಆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನು ನಾವು ಹಿಡ್ಕೊಂಬರೋದಕ್ಕೆ ಪ್ರಯತ್ನ ಪಡ್ತೀವಿ, ಹೇಗಿದ್ರು ಸೈನಿಕರೆಲ್ಲ ಇಲ್ಲೇ ಇದ್ದಾರೆ, ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು ಅವ್ರನ್ನ ಯಾತಕ್ಕೋಸ್ಕರ ಹಿಡ್ಕೊಂಬರೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ, ಅವ್ರೇನು ಮಾಡಿದ್ರು ಅಂತ ಕೇಳ್ತಾರೆ. ಆಗ ಇದೇನು ಹೀಗೆ ಕೇಳ್ತಾ ಇದ್ದೀರಾ, ಅವರೇ ಆದಿತ್ಯ ಕರಿಕಾಲನ್ ಅವರ ಸಾವಿಗೆ ಅವರೇ ಕಾರಣ, ಅದಕ್ಕೆ ಅವ್ರನ್ನ ಹಿಡ್ಕೊಂಬರ್ಬೇಕು ಅಂತ ಕೇಳ್ತಾ ಇದ್ದೀವಿ. ಏನು ಹೇಳ್ತಾ ಇದೀಯಾ ನೀನು, ಆದಿತ್ಯ ಕರಿಕಾಲನ್ ಅವರ ಸಾವಿಗೆ ಅವರೆಲ್ಲ ಕಾರಣ, ಏನು ಹೇಳ್ತಾ ಇದೀಯಾ ನೀನು, ಮತ್ತೆ ನೀನೀಗ ಒಳಗಡೆ ಹೋದ್ರೂ ಅವ್ರನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಗೊತ್ತಾ ನಿನಗೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಒಂದು ರೀತಿ ಆಶ್ಚರ್ಯದಿಂದ ನೋಡ್ತಾರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೆ ಇರೋರು ಕೂಡಲೇ, ಏನು ಹಾಗೆ ನೋಡ್ತಾ ಇದೆಯಲ್ಲ, ಅರ್ಥ ಆಗಿಲ್ವಾ, ಒಳಗಡೆ ಒಂದು ದಾರಿ ಇದೆ ಮೇಲ್ಗಡೆ ಹೋಗೋದಕ್ಕೆ, ಈ ಗುಹೆಯ ಒಳಗಡೆ ಒಂದು ದಾರಿ ಇದೆ ಮೇಲ್ಗಡೆ ಹೋಗೋದಕ್ಕೆ, ಆ ದಾರಿಯನ್ನು ಅವರು ಮೇಲ್ಗಡೆ ಹೋಗಿ ಮೇಲ್ಗಡೆಯಿಂದ ಕಲ್ಲುಗಳನ್ನೆಲ್ಲ ಅವ್ರು ಬೀಳಿಸ್ಬಿಟ್ಟಿದ್ದಾರೆ ಆ ದಾರಿ ಮೇಲೆ. ಅಂದರೆ ಆ ದಾರಿಯಲ್ಲಿ ಯಾರು ಬರಬಾರ್ದು, ಆ ದಾರಿಯನ್ನು ಯಾರು ಉಪಯೋಗಿಸೋಕ್ಕೆ ಆಗಬಾರ್ದಿನ್ನ ಅಂತ ಹೇಳಿ ಅವರು ಎಲ್ಲರೂ ಮೇಲ್ಗಡೆ ಹೋಗಿದ ತಕ್ಷಣ ಮೇಲ್ಗಡೆಯಿಂದ ಕಲ್ಲುಗಳನ್ನು ಬೀಳಿಸಿ ಆ ದಾರಿನ ಬ್ಲಾಕ್ ಮಾಡಾಯಿತು. ಆ ಕಲ್ಲುಗಳನ್ನು ಅವ್ರು ಬೀಳಿಸ್ಬೇಕಾದ್ರೆ ಯಾವುದೋ ಒಂದು ಕಲ್ಲು ನನ್ನ ಮೇಲೂ ಬೀಳಬೇಕಾಗಿತ್ತು, ನಾನು ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದೆ ಈಗ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಆಳ್ವಾರ್ಕಡಿಯ ನಂಬಿಯವ್ರಿಗೆ ಆಶ್ಚರ್ಯ, ಆಹಾ
ಏನಪ್ಪ ಇವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಏನು ತಂತ್ರ ಮಾಡ್ತಾರಪ್ಪ, ತಂತ್ರ ಮಾಡೋದ್ರಲ್ಲಿ ಇವ್ರನ್ನ ಕಾಂಪಿಟೇಷನ್ ಇಟ್ಟರೆ ಇವರೇ ಫಸ್ಟ್ ರ್ಯಾಂಕ್ ಬರ್ತಾರೇನೋ ಅಂತ ಒಂದು ರೀತಿ ಆ ರೀತಿ ಅನ್ಕೋತಾರೆ. ಸ್ನೇಹಿತರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರ, ನಾನು ಹೇಳಿದ್ದು ಬಾಹುಬಲಿ ಇಲ್ಲಿ ಸ್ಟಾರ್ಟಿಂಗ್ ಸೀನ್ ಬರೋದು ನೀವು ಅಬ್ಸರ್ವ್ ಮಾಡಿ. ಬಾಹುಬಲಿ ಸ್ಟಾರ್ಟಿಂಗ್ ಸೀನ್ ನೀವು ನೆನ್ಪು ಮಾಡ್ಕೊಳ್ಳಿ. ಶಿವಗಾಮಿ ಅಂತ ಕ್ಯಾರೆಕ್ಟರ್ ಏನು ಬರುತ್ತೆ, ಅಲ್ಲೂ ಕೂಡ ಒಂದು ಗುಹೆ ಇರುತ್ತೆ. ಆ ಗುಹೆ, ಆ ಜಲಪಾತ ಏನಿರುತ್ತೆ, ಆ ಜಲಪಾತ ಪಕ್ಕದಲ್ಲಿ ಏನು ಹರಿತಾ ಇರುತ್ತೆ, ಆ ಬೆಟ್ಟ, ದೊಡ್ಡ ಬೆಟ್ಟ, ಮೇಲಿಂದ ಜಲಪಾತ ಹರಿತಾ ಇರುತ್ತಲ್ವಾ, ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಆ ಗುಹೆ ಏನಿರುತ್ತೆ, ಆ ಗುಹೆ ಒಳಗಡೆ ದಾರಿ ಇರೋ ಥರ ಅವರು ತೋರಿಸಿರ್ತಾರೆ. ಸೊ ಅದನ್ನೇ ಇಲ್ಲಿ ನೋಡಿ, 1954 ಪಬ್ಲಿಷ್ ಆದಂತಹ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಆಗಲೇ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೀತಾರೆ. ನೀವು ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಇದೆಲ್ಲ ಎಷ್ಟು ರೋಮಾಂಚನ ಅನಿಸುತ್ತೆ, ಎಷ್ಟು ಹೆಮ್ಮೆ ಅನಿಸುತ್ತೆ. ಅಂದರೆ ನಮ್ಮ ಪೂರ್ವಜರ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಎಷ್ಟು ಅದ್ಭುತವಾಗಿ ಕಲ್ಪನೆ ಮಾಡಿಕೊಂಡು, ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ಸರಿ, ಈಗ ಕಥೆಯನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ನಮ್ಮ ಪೆರಿಯ ಪಳುವೇಟರಯ್ಯನವರು ಈ ರೀತಿ ಹೇಳಿದ ತಕ್ಷಣ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಮತ್ತು ಕಂದಮಾರನ್ ಅವರು ಕೂಡಲೇ ಸರಿ, ನಾವು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನಾವು ನೋಡ್ತೀವಿ. ಅಂದರೆ ಮೇಲ್ಗಡೆ ಹೋಗೋದಕ್ಕೆ, ಅಂದರೆ ಜಲಪಾತ ಏನು ಹರಿತಾ ಇರುತ್ತೆ ಆ ಬೆಟ್ಟದ ಮೇಲ್ಗಡೆ ಅವರು ಏನು ತುದಿಯಲ್ಲಿ ನಿಂತಿದ್ದಾರೆ, ಬೆಟ್ಟದ ಮೇಲೆ ಹೋಗಿ ಮೇಲ್ಗಡೆ ಹೋಗೋದಕ್ಕೆ ಏನಾದರೂ ದಾರಿ ಇದೆಯಾ, ಬೇರೆ ಏನಾದರೂ ದಾರಿ ಇದೆಯಾ ಅಂತ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೊರಟೋಗ್ತಾರೆ ಸ್ನೇಹಿತರೆ. ಅಂದರೆ ಅಲ್ಲೇ ಪಕ್ಕದಲ್ಲಿ ಹುಡ್ಕೋದಕ್ಕಂತ ಹೋಗ್ತಾರೆ ಸ್ನೇಹಿತರೆ. ಸೊ ಈ ರೀತಿ ಹೋಗಿದ ತಕ್ಷಣ ನಮ್ಮ ಚಿನ್ನ ಪಳುವೇಟರಯ್ಯನವರು, ಅಣ್ಣ, ನಾನು ನಿನ್ನ ಧರ್ಮಪತ್ನಿ ನಂದಿನಿ ದೇವಿಯವ್ರ ಮೇಲೆ ಎಷ್ಟೆಲ್ಲ ಅನುಮಾನ ಪಟ್ಟೆ, ಅವ್ರ ಮೇಲೆ ಎಷ್ಟೆಲ್ಲ ಚಾಡಿ ಮಾತುಗಳನ್ನು ಹೇಳಿದೆ. ಅಂದರೆ ಮನೆಯಲ್ಲೇ ನಾಗರವನ್ನು ಬೆಳೆಸ್ತಾ ಇದೆಯಾ, ಅದು ಒಂದಲ್ಲ ಒಂದಿನ ನಮ್ಮನ್ನೇ ಕಚ್ಚಿಬಿಡುತ್ತೆ, ಹುಷಾರಾಗಿರಿ ಅಂತ ನಾನು ಎಷ್ಟೆಲ್ಲ ಚಾಡಿ ಮಾತು ಹೇಳಿದೆ. ಆದರೆ ಇವತ್ತು ಅವರಿಂದಾನೇ ನೀನು ಬದುಕಿರೋದಂತೆ, ಅವರೇ ಅಂತೆ ನಿನ್ನನ್ನು ಕಾಪಾಡಿದ್ದು ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೇಟರಯ್ಯನವರು, ಹೌದು, ಆಕೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೀನು ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಮನಸ್ಸಿನಲ್ಲಿ ದುಃಖ ಇರುತ್ತೆ, ಮನಸ್ಸಿನಲ್ಲಿ ಅಂದರೆ ನಿಜಾಂಶ ಏನು ಅನ್ನೋದು ಪೆರಿಯ ಪಳುವೇಟರಯ್ಯನವ್ರಿಗೆ ಗೊತ್ತು. ಆದರೂ ಕೂಡ ಹೊರಗಡೆ ಅಷ್ಟೊಂದು ಹೇಳ್ಕೊಳ್ದೆ ಏನು ಹೇಳಬೇಕೋ, ಏನು ಮಾತಾಡಬೇಕೋ ಅದನ್ನು ಮಾತಾಡಿ ಅವರು ಕಂಟ್ರೋಲ್ ಆಗಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ ಸುಮ್ಮನೆ ಆಗ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಅವ್ರಿಗೆ ಹೇಳ್ಕೊಡೋದಕ್ಕಾಗ್ತಾ ಇಲ್ಲ. ಅಂದರೆ ಏನು ಹೇಳ್ಕೊಡೋದಕ್ಕಾಗ್ತಾ ಇಲ್ಲ, ನನ್ನಿಂದ ಈ ರೀತಿ ನಮ್ಮ ಕುಲಕ್ಕೆ ಅವಮಾನ ಆಗಿದೆ ಅನ್ನೋದನ್ನ ಹೇಳ್ಕೊಡೋದಕ್ಕಾಗ್ತಾ ಇಲ್ಲ. ಆದರೂ ಕೂಡ ಇನ್ನೇನು ಮಾಡೋದು ಅಂತ ಅವರು ಹೊರಗಡೆ ಹೇಳ್ಕೊಡೋದಕ್ಕಾಗಲಿಲ್ಲ ಅಂದ್ರೂ ಆದಷ್ಟು ಅವ್ರು ಏನು ಕೇಳ್ತಾರೋ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ಇವರಿಬ್ಬರು ಮಾತಾಡಬೇಕಾದ್ರೆ ನಮ್ಮ ಚಿನ್ನ ಪಳುವೇಟರಯ್ಯನವರು ಹೇಳ್ತಾರೆ, ನೋಡೋಣ, ಈ ಮಂದಾಕಿನಿ ಅವರು ಇದಾರಲ್ಲ, ಮಂದಾಕಿನಿಯಿಂದ ಇವತ್ತು ನಮ್ಮ ಕುಲದ ಅವಮಾನ, ನಮ್ಮ ಕುಲಕ್ಕೆ ಅವಮಾನ ಆಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಮಂದಾಕಿನಿ ಅವರಿಂದ ಇವತ್ತು ನಮ್ಮ ಕುಲಕ್ಕೆ ಅವಮಾನ ಆಗೋದನ್ನ ಮಂದಾಕಿನಿ ಅವರು ಬಂದು ತಡೆದಿದ್ದಾರೆ. ಮಂದಾಕಿನಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಚೋಳ ಸಾಮ್ರಾಜ್ಯಕ್ಕೆ ಒಂದು ರೀತಿ ಕುಲ ದೇವತೆ ಆಗ್ಬಿಟ್ಲವಳು. ಅಂದರೆ ಮಂದಾಕಿನಿ ಅವರು ಇರ್ಲಿಲ್ಲ ಅಂದಿದ್ರೆ ಆ ತಾಯಿ ಬಂದು ಆ ಒಂದು ಸಂದರ್ಭದಲ್ಲಿ ಸುಂದರ ಚೋಳ ಅವ್ರನ್ನ ಕಾಪಾಡಲಿಲ್ಲ ಅಂತಿದ್ದಿದ್ರೆ ಇವತ್ತು ಪಳುವೂರು ಸಾಮ್ರಾಜ್ಯ, ಅಂದರೆ ಪಳುವೂರು ವಂಶಸ್ಥರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರ್ತಾ ಇತ್ತು. ಯಾಕೆಂತಂದರೆ ನಾನು ಕೋಟೆಯ ದಳಪತಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಟೈಮ್ ಪೀರಿಯಡ್ನಲ್ಲಿ ಈ ರೀತಿ ಸುಂದರ ಚೋಳ ಅವರು ತಂತ್ರದಿಂದ ತೀರೋದ್ರು ಅಂತ ಪ್ರಜೆಗಳಿಗೆ ಏನಾದರೂ ಗೊತ್ತಾಗಿದ್ದಿದ್ರೆ, ಮೊದಲೇ ನಮ್ಮ ಮೇಲೆ ಪ್ರಜೆಗಳಿಗೆ ಕೋಪ, ಇನ್ನು ಈ ವಿಷಯ ಏನಾದರೂ ಗೊತ್ತಾಗಿದ್ದಿದ್ರೆ 100% ನಮ್ಮ ಮೇಲೆ ಯುದ್ಧನೇ ಮಾಡೋದಕ್ಕೆ ಬರ್ತಾ ಇದ್ರು. ಆದರೂ ಕೂಡ ಸುಂದರ ಚೋಳ ಅವ್ರ ಮೇಲೆ ಈ ರೀತಿ ಬಾಣವನ್ನು ಬಿಟ್ಟಾಗ, ಆ ಸೋಮನ್ ಸಾಂಬವನ್ ಈ ರೀತಿ ಬಾಣ ಬಿಟ್ಟಾಗ ಮಂದಾಕಿನಿ ಬಂದು ಅದನ್ನು ತಡೆದು ಅವರ ಪ್ರಾಣವನ್ನು ಕೊಟ್ಟು ಸುಂದರ ಚೋಳ ಅವ್ರನ್ನ ಕಾಪಾಡ್ತಾರೆ. ಆದರೂ ಕೂಡ ಈ ಘಟನೆಯ ನಂತರ ಹೊರಗಡೆ ಗಾಸಿಪ್ ಹರಡ್ಬಿಟ್ಟಿದೆ. ಹೇಗೆ ಆ ಗಾಸಿಪ್ಪು, ಆ ವದಂತಿ ಹರಡಿತು ಅಂತ ನನಗೂ ಗೊತ್ತಿಲ್ಲ. ಕೊಡುಂಬಾಳೂರು ವೇಳಾರವರು ಏನು ಹೊರಗಡೆ ಬಂದು ಕಾಯ್ತಾ ಇದ್ರು, ಅವರ ಸೈನಿಕರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಗಾಸಿಪ್ ಹೋಗ್ಬಿಟ್ಟಿದೆ. ಏನಂತ ಗಾಸಿಪ್ ಹೋಗಿದೆ ಅಂತಂದರೆ ಸುಂದರ ಚೋಳ ಅವರು ತೀರ್ಕೊಂಡ್ಬಿಟ್ರು ಅಂತ ಗಾಸಿಪ್ ಹೋಯ್ತು. ಕೂಡಲೇ ಕೊಡುಂಬಾಳೂರು ವೇಳಾರವರೆಲ್ಲ ಅವರ ಸೈನಿಕರನ್ನ ಕರ್ಕೊಂಡ್ಬಂದು ತಂಜಾವೂರು ಅರಮನೆಯನ್ನು ಕೂಡಲೇ ಮುತ್ತಿಗೆ ಹಾಕಿ ಕೂಡಲೇ ಅಟ್ಯಾಕ್ ಮಾಡಿ ಅಂತ ಹೇಳಿ ಅವರು ಬಾಗಲ್ನೆಲ್ಲ ಒಡೆಯೋದಕ್ಕೆ ಶುರು ಮಾಡಿದ್ರು. ಆಗ ಇನ್ನೇನು ಮಾಡೋದು, ನಮ್ಮ ಸೈನಿಕರು, ಅಂದರೆ ನನ್ನ ಹತ್ರ ಇದ್ದಂತಹ ಸೈನಿಕರು 2,000 ಸೈನಿಕರು, ಆದರೆ ಅವ್ರ ಹತ್ರ ಇದ್ದಂತಹ ಸೈನಿಕರು 15,000 ಮೇಲಿದ್ರು. ಸೊ ಹಾಗಾಗಿ ನಾವು ಏನು ಮಾಡೋದಕ್ಕಾಗಲಿಲ್ಲ. ಮತ್ತು 2,000 ಸೈನಿಕರು ಅವ್ರನ್ನ ಆದರೂ ಕೂಡ ತುಂಬಾ ವೀರತ್ವದಿಂದ, ತುಂಬಾ ಪರಾಕ್ರಮದಿಂದ ನಮ್ಮ ಸೈನಿಕರೆಲ್ಲ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೂ ಕೂಡ ಕಡೆಗೆ ನಾನು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ ನಾವು ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ನಾನು ಅಲ್ಲಿಂದ ತುಂಬಾ ಮ್ಯಾನೇಜ್ ಮಾಡಿ ನಾವು ಹೋಗಬೇಕಾದ್ರೆ ಅವರು ತಡೆಯೋದಕ್ಕೂ ಪ್ರಯತ್ನ ಪಟ್ಟರು, ಕೊಡುಂಬಾಳೂರವರು ಮತ್ತು ಅವರ ಸೈನಿಕರೆಲ್ಲ. ಆದರೂ ಕೂಡ ಯಾರೆಲ್ಲ ತಡೆಯೋದಕ್ಕೆ ಬಂದರೋ ಅವ್ರನ್ನೆಲ್ಲ ನಾವು ಯುದ್ಧ ಮಾಡಿ ಗೆದ್ದು ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ನಾವು ಈಗ ಇಲ್ಲಿಗೆ ಬರ್ತಾ ಇದ್ದೀವಿ. ಅಂದರೆ ದಾರಿಲಿ ಬರಬೇಕಾದ್ರೆ ನಾವು ತಿರುಪುರಂಬಿಯಂ ಹತ್ರ ಹೋಗಬೇಕು ಅಂತ ಇದ್ವಿ. ಆದರೆ ದಾರಿಲಿ ಬರಬೇಕಾದ್ರೆ ಈ ಸೇಂದನಮುದನ್ನು ನೋಡಿದೆ.
ಸೇಂದನ ಮುದನ್ನ ನೋಡೋದಕ್ಕಿಂತ ಮುಂಚೆ ಕಂದಮಾರನ್ನು ಕುದುರೆ ಮೇಲೆ ಬರ್ತಾ ಇದ್ದ. ಕುದುರೆ ಮೇಲೆ ಬಂದು ಅವನು ಕೊಳ್ಳಿಡಂ ನದಿಯನ್ನು ದಾಟಿ ನನ್ನ ಹತ್ರ ಬಂದು ಒಂದು ವಿಷಯ ಹೇಳ್ದ. ಹೀಗೆ ಆದಿತ್ಯ ಕರಿಕಾಲನವರು ಕಡಂಬೂರ್ ಪ್ಯಾಲೇಸ್ನಲ್ಲಿ ನಿಗೂಢವಾಗಿ ಕೊಲೆ ಆಗಿದ್ದಾರೆ. ಸೊ ಹಾಗಾಗಿ ಇದೇ ಸರಿಯಾದ ಸಂದರ್ಭ. ನಾವು ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಸೈನಿಕರನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ನಾವು ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ ನಾವು ಹೋರಾಟ ಮಾಡೋದಕ್ಕೆ ಇದೇ ತಕ್ಕ ಸಮಯ. ಅಂದರೆ ಇದೇ ಒಳ್ಳೆ ಟೈಮು. ಈ ಒಂದು ಟೈಮ್ ಬಿಟ್ಟರೆ ಬೇರೆ ಟೈಮ್ ಸಿಗಲ್ಲ. ಈ ಟೈಮ್ನ ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಮಧುರಾಂತಕ ಚೋಳನ ರಾಜ ಮಾಡಿಬಿಡ್ಬೇಕು ಚೋಳ ಸಾಮ್ರಾಜ್ಯಕ್ಕೆ. ಮತ್ತು ಕೊಡುಂಬಾಳೂರು ವೇಳಾರು ಮತ್ತು ತಿರುಕ್ಕೋಯಿಲೂರು ಮಲೈಮಾನ್ ಅವ್ರ ವಿರುದ್ಧ ಯುದ್ಧ ಮಾಡಬೇಕು. ಅವರೇನಾದರೂ ಯುದ್ಧಕ್ಕೆ ಬಂದರೆ ಮತ್ತು ಇದಕ್ಕೇನಾದರೂ ಅವರು ಒಪ್ಪಿಗೆ ಕೊಟ್ಟಿಲ್ಲ ಅಂತಂದರೆ, ಅವರೇನಾದರೂ ಯುದ್ಧ ಮಾಡೋದಕ್ಕೆ ಬಂದರೆ ನಾವು ಸಾಮಂತ ಸಾಮ್ರಾಜ್ಯದ ರಾಜರುಗಳು ಎಲ್ಲರೂ ಕೂಡ ಸೇರಿಕೊಂಡು ಸೈನಿಕರನ್ನೆಲ್ಲ ಸೇರಿಸ್ಕೊಂಡು ನಾವು ಅವರ ವಿರುದ್ಧ ಯುದ್ಧ ಮಾಡಬೇಕು ಅಂತ ನಾವು ಆ ರೀತಿ ಹೇಳಿ ಕಳಿಸಿದ್ರು. ಅವರ ತಂದೆ ಯಾರು ಕಂದಮಾರನ್ ಅವರ ತಂದೆ ಸಂಭೂರಯ್ಯರವರು ಈ ರೀತಿ ಹೇಳಿ ಕಳಿಸಿದ್ರು. ಇದನ್ನ ಕೇಳಿಸ್ಕೊಂಡು ನನಗೂ ಕೂಡ ಈ ಒಂದು ಯೋಚನೆ ತುಂಬಾನೇ ಸರಿ ಅನಿಸ್ತು. ಸೊ ಹಾಗಾಗಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ನಾನು ಅವ್ರಿಗೆಲ್ಲ ಮೆಸೇಜ್ ಕಳಿಸಿದೆ. ನಂತರ ನಾನು ಕೊಡುಂಬಾಳೂರು ವೇಳಾರವ್ರಿಗೂ ಮೆಸೇಜ್ ಕಳಿಸಿದ್ದೆ. ಯಾಕಂತಂದರೆ ನಾನು ಮತ್ತು ಸೈನಿಕರು ಮಾತ್ರ ತಂಜಾವೂರು ಅರಮನೆಯಿಂದ ಬಂದ್ಬಿಟ್ಟಿದ್ದೀವಿ. ಆದರೆ ನನ್ನ ಕುಟುಂಬದವರು ಮತ್ತು ಮುಖ್ಯವಾಗಿ ಮಧುರಾಂತಕ ಚೋಳ ಆ ಅರಮನೆಯಲ್ಲೇ ಇದ್ದಾನೆ. ಸೊ ಅವ್ರಿಗೇನಾದರೂ ಒಂದು ಚೂರೇನಾದರೂ ಅವರ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಕೊಡುಂಬಾಳೂರು ವಂಶಸ್ಥರನ್ನೇ ನಾನು ಬೇರೆ ಸಮೇತ ಕಿತ್ತಾಕ್ತೀನಿ ಅಂತ ಅವರಿಗೆ ಲೆಟರನ್ನು ಬರೆದು ಕಳಿಸಿದ್ದೆ. ನಂತರ ಸಾಮಂತ ಸಾಮ್ರಾಜ್ಯದ ರಾಜರುಗಳಿಗೆಲ್ಲ ನಾನು ಲೆಟರನ್ನು ಬರೆದು ಕಳಿಸಿ, ಹೀಗೆ ದಯವಿಟ್ಟು ಎಲ್ಲರೂ ಬಂದು ತಿರುಪ್ರಂಬಿಯಂ ಊರಿಗೆ ಬನ್ನಿ, ತಿರುಪ್ರಂಬಿಯಂ ಹತ್ರ ಬಂದು ಎಲ್ಲರೂ ಸೇರಿ ಈಗ ನಾವೆಲ್ಲ ಮೀಟ್ ಮಾಡಬೇಕು, ಈಗ ನಾವೆಲ್ಲ ಒಂದಾಗಿರಬೇಕು ಅಂತ ನಾನು ಲೆಟರ್ ಬರೆದು ಎಲ್ಲರಿಗೂ ಕಳಿಸಿದ್ದೀನಿ. ಸೈನಿಕರ ಮುಖಾಂತರ ಲೆಟರ್ನೆಲ್ಲ ನಾನು ಕಳಿಸಿದ್ದೀನಿ. ಅವರೆಲ್ಲ ತೊಗೊಂಡೋಗಿದ್ದಾರೆ ಲೆಟರನ್ನು ತಲುಪಿಸೋದಕ್ಕೆ. ಸೊ ಇದಕ್ಕೆ ನೀನೇನಂತೀಯ ಅಣ್ಣ ಅಂತ ಕೇಳ್ತಾರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರಯ್ಯನವರು ಇದನ್ನೆಲ್ಲ ಕೇಳಿಸ್ಕೊಂಡು ಇದಕ್ಕೇನು ರೆಸ್ಪಾಂಡೇ ಮಾಡಲ್ಲ. ಅವರು ತುಂಬಾ ಕನ್ಫ್ಯೂಸು, ತುಂಬಾ ಗೊಂದಲವಾಗಿರ್ತಾರೆ ಸ್ನೇಹಿತರೆ. ಆಲ್ರೆಡಿ ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಯಾಕಂತಂದರೆ ನನ್ನಿಂದ ಇನ್ನೇನಾಗಬೇಕಾಗಿದೆ, ನನ್ನಿಂದ ಚೋಳ ಸಾಮ್ರಾಜ್ಯಕ್ಕೆ ನಾನು ದ್ರೋಹ ಮಾಡಿದ್ದೇನೆ. ಸೊ ನನಗೆ ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಅವರು ತುಂಬಾ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗೋಗಿದ್ದಾರೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಅವರು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಕೂಡಲೇ ಅವರು ದೂರದಲ್ಲಿ ಒಂದು ಕಲ್ಲು ಮೇಲೆ ಕೂತ್ಕೊಂಡು ನಮ್ಮ ನಂದಿನಿ ದೇವಿಯವರು ಅಳ್ತಾ ಇರ್ತಾರಲ್ಲ, ಅದನ್ನು ನೋಡ್ತಾರೆ. ಅವ್ರ ಕಣ್ಣಿಗೆ ಅದು ಬಿದ್ದಿದ ತಕ್ಷಣ ಕೂಡಲೇ ತಮ್ಮ ಅಲ್ಲಿ ದೂರದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳಲ್ಲ, ಆಕೆ ಯಾರು ಅಂತ ಕೇಳ್ತಾರೆ. ಆಗ ನಮ್ಮ ಚಿನ್ನ ಪಳುವೆಟ್ಟರಯ್ಯನವರು ಕೂಡಲೇ, ಅಣ್ಣ ಇದೇನು ಈ ರೀತಿ ಕೇಳ್ತಾ ಇದೆಯಾ, ನಿನ್ನ ಧರ್ಮಪತ್ನಿ ನಂದಿನಿ ದೇವಿಯವರೇ ಅಳ್ತಾ ಇರೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರಯ್ಯನವರು, ಯಾಕೆ ಅವಳಿನ್ನೂ ಹೋಗಿಲ್ವಾ, ಅವಳನ್ನ ನಾನು ಆಗಲೇ ಹೋಗು ಅಂತ ಹೇಳಿದ್ನಲ್ಲ, ಅವಳಿನ್ನೂ ಇಲ್ಲೇ ಇದ್ದಾಳಲ್ಲ, ಯಾಕೆ ಹೋಗಿಲ್ಲ ಆಕೆ ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಚಿನ್ನ ಪಳುವೆಟ್ಟರಯ್ಯನವರು, ಅಯ್ಯೋ ಆಕೆಯ ತಾಯಿ ತೀರೋದ್ಲು ಅನ್ನೋ ಒಂದು ಸುದ್ದಿಯನ್ನು ಕೇಳಿ ಆಕೆ ಪಾಪ ತುಂಬಾ ದುಃಖದಲ್ಲಿದ್ದಾಳಣ್ಣ ಅಂತ ಕೇಳ್ತಾರೆ, ಆ ರೀತಿ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರಯ್ಯನವರು, ಓಹೋ ಹೌದಾ ಅಂತ ಹೇಳಿ ನಂತರ ನಮ್ಮ ಪೆರಿಯ ಪಳುವೆಟ್ಟರಯ್ಯನವರು ಎದ್ದು ನಿಂತ್ಕೊಂಡು ಅವರು ನಂದಿನಿ ದೇವಿಯವರ ಹತ್ರ ಹೋಗೋದಕ್ಕಂತ ಬರ್ತಾರೆ. ಮತ್ತೆ ಚಿನ್ನ ಪಳುವೆಟ್ಟರಯ್ಯನವರು ಅವ್ರ ಜೊತೆನೇ ಬರ್ತಾರೆ. ನಮ್ಮ ಚಿನ್ನ ಪಳುವೆಟ್ಟರಯ್ಯನವರು ಪೆರಿಯ ಪಳುವೆಟ್ಟರಯ್ಯನವರು ಇವರಿಬ್ರು ಕೂಡ ನಂದಿನಿ ದೇವಿ ಹತ್ರ ಬರಬೇಕು ಅಂತ ಅವರು ನಂದಿನಿ ದೇವಿ ಅಳ್ತಾ ಇರ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳದ ಹತ್ರ ಬರ್ತಾ ಇರ್ತಾರೆ. ಆ ಸ್ಥಳಕ್ಕೆ ಬರೋದಕ್ಕೆ ಮತ್ತೆ ಅದೇ ಟೈಮ್ಗೆ ಅಲ್ಲೇ ಸಮೀಪದಲ್ಲಿ ಇರ್ತಾರಲ್ಲ ನಮ್ಮ ಪೂಂಗುಳಲಿ ಅವರು ಮತ್ತೆ ಸೇಂದನ ಮುದನವರು. ಸೊ ಆಳ್ವಾರ್ಕಡಿಯನ್ ನಂಬಿಯವರು ಮತ್ತೆ ಕಂದಮಾರನವರು ಯಾವುದಾದ್ರೂ ಬೇರೆ ಜಾಗ ಇದೆಯಾ ಮೇಲ್ಗಡೆ ಹೋಗಿ ಅವರನ್ನ ಹಿಡಿಯೋದಕ್ಕೆ, ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಆ ವ್ಯಕ್ತಿಗಳು ಏನಿದ್ದಾರೆ ಅವ್ರನ್ನೆಲ್ಲ ಹಿಡಿಯೋದಕ್ಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಮೇಲ್ಗಡೆ ಹೋಗೋದಕ್ಕೆ ಅಂತ ಅವ್ರು ಹುಡ್ಕೋದಕ್ಕೆ ಹೋಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರಿಬ್ರು ಇದೇ ರೀತಿ ಬರಬೇಕಾದ್ರೆ ನಮ್ಮ ಸೇಂದನ ಮುದನವರು ಮತ್ತೆ ಪೂಂಗುಳಲಿ ಅವರು ಅಲ್ಲೇ ಇರ್ತಾರಲ್ವಾ, ನಮ್ಮ ಪೂಂಗುಳಲಿ ಅವರು ಸೇಂದನ ಮುದನವ್ರನ್ನ ಉದ್ದೇಶಿಸಿ, ಅಮುದ ನೀನ್ ನೋಡ್ದ ನಂದಿನಿ ದೇವಿ ತೇಟ್ ನನ್ನ ಅತ್ತೆ ಮಂದಾಕಿನಿ ತರ ಏನು ಮಂದಾಕಿನಿ ಅಂತಾನೆ ಹೇಳಬೇಕು, ಅದೇ ತರ ಇಲ್ಲ. ಅದಕ್ಕೆ ನಾನು ಇನ್ಮೇಲೆ ಇವರನ್ನೇ ನಾನು ನನ್ನ ಅತ್ತೆ ಮಂದಾಕಿನಿ ಅಂತ ನಾನು ತಿಳ್ಕೊತೀನಿ. ಮಂದಾಕಿನಿ ಅಂದರೆ ನನ್ನ ಅತ್ತೆ ಮಂದಾಕಿನಿ ಮೇಲೆ ನಾನು ಏನು ಪ್ರೀತಿಯನ್ನು ಇಟ್ಕೊಂಡಿದ್ನೋ ಅಷ್ಟು ಪ್ರೀತಿಯನ್ನು ನಾನು ಈಗ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇನ್ಮೇಲೆ ಅಷ್ಟು ಪ್ರೀತಿಯನ್ನು ನಾನು ಇವ್ರ ಮೇಲೆ ತೋರಿಸೋದಕ್ಕೆ ಶುರು ಮಾಡ್ತೀನಿ. ಇನ್ಮೇಲೆ ಇವರೇ ನನ್ನ ಮಂದಾಕಿನಿ ಅತ್ತೆ ಅಂತ ತುಂಬಾ ಖುಷಿಯಿಂದ ಕುತೂಹಲದಿಂದ ಹೇಳ್ತಾರೆ ಸ್ನೇಹಿತರೆ. ಆಗ ನಮ್ಮ ಸೇಂದನ ಮುದನವರು ಪೂಂಗುಳಲಿ ಅವ್ರಿಗೆ ಮಾತ್ರ ನಿನ್ನ ಪ್ರೀತಿ ತೋರಿಸ್ತೀಯಾ, ನನಗೂ ಅದರಲ್ಲಿ ಒಂದು 50% ನನಗೂ ಕೂಡ ನಿನ್ನ ಪ್ರೀತಿಯನ್ನು ಕೊಡಬಾರ್ದಾ ಅಂತ ಕೇಳ್ತಾರೆ ಸ್ನೇಹಿತರೆ, ಒಂದು ರೀತಿ ತಮಾಷೆಯಿಂದ. ಸೊ ಇವರಿಬ್ರು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ನಮ್ಮ
ಪೆರಿಯ ಪಳುವೆಟ್ಟರೈರವರು ನಂದಿನಿ ದೇವಿಯವ್ರ ಹತ್ರ ಬರ್ತಾರೆ. ನಂದಿನಿ ದೇವಿಯವರು ತುಂಬಾ ದುಃಖದಿಂದ ಅಳ್ತಾ ಇರ್ತಾರೆ ಸ್ನೇಹಿತರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೈರವರು ನಂದಿನಿ ದೇವಿಯವ್ರ ಹತ್ರ ಬಂದಿದ ತಕ್ಷಣ ಕೂಡಲೇ ನಮ್ಮ ನಂದಿನಿ ದೇವಿಯವ್ರಿಗೆ ಗೊತ್ತಾಗುತ್ತೆ ಪೆರಿಯ ಪಳುವೆಟ್ಟರೈರವರು ಬಂದಿದ್ದಾರೆ ಅಂತ ತಿಳ್ಕೊಂಡಿದ ತಕ್ಷಣ ಕೂಡಲೇ ನಮ್ಮ ನಂದಿನಿ ದೇವಿಯವರು ಕೂಡಲೇ ಎದ್ದು ನಿಂತ್ಕೋತಾರೆ ಸ್ನೇಹಿತರೆ. ಕೂಡಲೇ ಎದ್ದು ನಿಂತ್ಕೊಂಡು ಅಷ್ಟು ಗೌರವದಿಂದ ತುಂಬಾ ಗೌರವ ಕೊಟ್ಟು ತುಂಬಾ ಮರ್ಯಾದೆಯಿಂದ ನಮ್ಮ ಪೆರಿಯ ಪಳುವೆಟ್ಟರೈರವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಸ್ನೇಹಿತರೆ. ನಮಸ್ಕಾರ ಮಾಡಿಕೊಂಡು ಕೂಡಲೇ ಎದ್ದು ನಿಂತ್ಕೊಂಡು ನಮ್ಮ ಪೆರಿಯ ಪಳುವೆಟ್ಟರೈರವರ ಮುಖವನ್ನು ಒಂದ್ಸತಿ ನೋಡ್ತಾರೆ. ಅಂದರೆ ಒಂದ್ಸತಿ ಕಡೆ ಸತಿ ನೋಡೋ ರೀತಿ, ಅಂದರೆ ಲಾಸ್ಟ್ ಸತಿ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಲ್ಲಿ ಒಂದ್ಸತಿ ಚೆನ್ನಾಗಿ ನೋಡ್ತಾರೆ ಸ್ನೇಹಿತರೆ. ನಮ್ಮ ಪೆರಿಯ ಪಳುವೆಟ್ಟರೈರವರ ಮುಖವನ್ನು ಚೆನ್ನಾಗಿ ನೋಡ್ತಾರೆ, ತುಂಬಾ ದುಃಖದಲ್ಲಿ ನೋಡ್ತಾರೆ. ಆ ರೀತಿ ದುಃಖದಲ್ಲಿ ನೋಡಬೇಕಾದ್ರೇ ಒಂದು ನಿಮಿಷ ಏನೋ ನೋಡಿರ್ಬೋದು. ಒಂದು ನಿಮಿಷ ಆದಮೇಲೆ ಕೂಡಲೇ ನಮ್ಮ ನಂದಿನಿ ದೇವಿಯವರು ಅಂದರೆ ಫಾಸ್ಟಾಗಿ ಆ ಕಡೆ ತಿರುಗ್ತಾರೆ. ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿದ ತಕ್ಷಣ ದೂರದಲ್ಲಿ 3 ಕುದುರೆಗಳು ನಿಂತಿರುತ್ತೆ. 3 ಕುದುರೆಗಳಲ್ಲಿ ಯಾವ ಕುದುರೆ ತುಂಬಾ ಮುಂದೆ ನಿಂತಿದೆಯೋ ಆ ಕುದುರೆ ಹತ್ರ ಕೂಡಲೇ ಓಡೋಗ್ತಾರೆ ಸ್ನೇಹಿತರೆ. ಕೂಡಲೇ ಓಡೋಗಿ ಆ ಕುದುರೆಯನ್ನು ಹತ್ಕೊಂಡು ಆ ಕುದುರೆಯನ್ನು ಓಡಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಕುದುರೆಯನ್ನು ಓಡಿಸೋದಕ್ಕೆ ಶುರು ಮಾಡ್ತಾರೆ. ಆ ಕುದುರೆ ಕೂಡ ಓಡೋಗೋದಕ್ಕೆ ಶುರು ಆಗುತ್ತೆ. ಆ ಕುದುರೆಯನ್ನು ಓಡಿಸ್ಕೊಂಡು ನಮ್ಮ ನಂದಿನಿ ದೇವಿಯವರು ಹೋಗ್ತಾ ಇರ್ತಾರೆ. ಇಷ್ಟೊತ್ತು ಕೂಡ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಯಾಕಂತಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂತಂದರೆ ಏನಿದು ನಂದಿನಿ ದೇವಿ ಏನು ಮಾಡ್ತಾರೆ ಈಗ, ಅಂದರೆ ನಂದಿನಿ ದೇವಿ ಯಾತಕ್ಕೋಸ್ಕರ ಕುದುರೆಯನ್ನು ಹತ್ಕೊಂಡು ಈ ರೀತಿ ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಆಶ್ಚರ್ಯದಲ್ಲಿ ಈ ಒಂದು ಶಾಕ್ನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರಲ್ವಾ. ಸೊ ಯಾವಾಗ ನಮ್ಮ ನಂದಿನಿ ದೇವಿಯವರು ಕುದುರೆ ಮೇಲೆ ಕೂತ್ಕೊಂಡು ಅವರು ಕುದುರೆಯ ಪ್ರಯಾಣವನ್ನು ಶುರು ಮಾಡ್ತಾರೋ ಕೂಡಲೇ ನಮ್ಮ ಸೇಂದನ ಮುದನವರು ಮತ್ತು ಪೂಂಗುಳಲಿಯವರು ಮತ್ತು ಆಗ್ತಾನೆ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಬಂದಿರ್ತಾರೆ, ಮತ್ತು ಕಂದಮಾರನವರು ಬಂದಿರ್ತಾರೆ. ಕೂಡಲೇ ಅವರೆಲ್ಲ ಅವ್ರನ್ನ ಹಿಡಿಬೇಕು ಅಂತ ಅವರು ನಮ್ಮ ಮುಖ್ಯವಾಗಿ ಆಳ್ವಾರ್ಕಡಿಯ ನಂಬಿಯವರು ಓಡೋಗೋದಕ್ಕಂತ ಹೋಗ್ತಾರೆ. ಆಗ ನಮ್ಮ ಪೆರಿಯ ಪಳುವೆಟ್ಟರೈರವರು ಎಲ್ಲರನ್ನೂ ತಡೆದು ನಿಲ್ಲಿಸ್ತಾರೆ ಸ್ನೇಹಿತರೆ. ನಮ್ಮ ಪೆರಿಯ ಪಳುವೆಟ್ಟರೈರವರು ನಂತರ ನಮ್ಮ ನಂದಿನಿ ದೇವಿಯವರು ಕುದುರೆ ಮೇಲೆ ಹತ್ಕೊಂಡು ಕುದುರೆಯ ಪ್ರಯಾಣವನ್ನು ಶುರು ಮಾಡಿ ದೂರದಲ್ಲಿ, ಅಂದರೆ ನಂದಿನಿ ದೇವಿಯವರು ಕುದುರೆ ಮೇಲೆ ಕೂತ್ಕೊಂಡು ದೂರದಲ್ಲಿ ಹೋಗ್ತಾ ಇರ್ತಾರೆ. ಅವರು ಹೋಗಿ ಒಂದು ಕಡೆ ಡೆಡ್ ಎಂಡ್ ಬರುತ್ತೆ. ಡೆಡ್ ಎಂಡ್ ಬಂದು ಅವರು ಕಟ್ಟೊಡಿಬೇಕು. ಒಂದು ಕಡೆ ಡೆಡ್ ಎಂಡ್ ಬಂದು ಅವ್ರು ಎಲ್ಲಿ ಕ್ರಾಸ್ ಮಾಡ್ತಾರೋ ಆ ಕ್ರಾಸ್ ಮಾಡೋವರೆಗೂ ಇವರೆಲ್ಲರೂ ಕೂಡ ನೋಡ್ತಾನೆ ಇರ್ತಾರೆ ನಂದಿನಿ ದೇವಿಯವ್ರನ್ನ. ಸೊ ಇದು ಲಾಸ್ಟ್ ಸೀನ್ ಸ್ನೇಹಿತರೆ. ಕರೆಕ್ಟಾಗಿ ನೀವು ನೆನ್ಪಿಟ್ಕೊಳ್ಳಿ. ನಂದಿನಿ ದೇವಿಯವರು ಕುದುರೆ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಅವರು ಪೆರಿಯ ಪಳುವೆಟ್ಟರೈರವ್ರನ್ನ ಒಂದ್ಸತಿ ನೋಡ್ತಾರೆ, ಕಡೆ ಸತಿ ನೋಡೋ ರೀತಿ ನೋಡ್ತಾರೆ. ನೋಡ್ಬಿಟ್ಟು ಕೂಡಲೇ ಅವರು ಕುದುರೆ ಮೇಲೆ ಹತ್ಕೊಂಡು ಹೊರಟೋಗ್ತಾರೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ನಂದಿನಿ ದೇವಿಯವ್ರಿಗೆ ಒಂದು ಅಂತ್ಯವನ್ನು ಕೊಟ್ಟಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು. ಅಂದರೆ ಇಲ್ಲಿ ನಮ್ಮ ನಂದಿನಿ ದೇವಿಯವ್ರನ್ನ ಈ ರೀತಿ, ಅಂದರೆ ನಮ್ಮ ನಂದಿನಿ ದೇವಿಯವರು ಕೂಡಲೇ ಈ ರೀತಿ ಸಡನ್ನಾಗಿ ಕುದುರೆ ಮೇಲೆ ಹತ್ಕೊಂಡು ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ನಂದಿನಿ ದೇವಿಯವರ ಕ್ಯಾರೆಕ್ಟರು ಈ ಕಥೆಯಲ್ಲಿ ಮುಂದೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿನೂ ಹೇಳ್ತಾರೆ. ಮುಂದೆ ಯಾವಾಗಲೂ ಅಂದರೆ ಮುಂದೆ ಬೇರೆ ಯಾವುದಾದ್ರೂ ಕಥೆಯಲ್ಲಿ ನಮ್ಮ ನಂದಿನಿ ದೇವಿಯವರು ಬರೋವಂಥ ಚಾನ್ಸಸ್ ಇರ್ಬೋದು ಅಂತ ಹೇಳಿಬಿಟ್ಟು ಒಂದು ರೀತಿ ಹೇಳೋ ಥರ ಹೇಳಿ, ಹೇಳದೇ ಇರೋ ಥರ ಹೇಳಿದೆ. ಈ ರೀತಿ ಒಂದು ರೀತಿ ನಿಗೂಢವಾಗಿ ಈ ಒಂದು ಕ್ಯಾರೆಕ್ಟರ್ಗೆ ಅಂತ್ಯವನ್ನು ಕೊಟ್ಟಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಸ್ನೇಹಿತರೆ. ಸೊ ಇಲ್ಲಿಗೆ, ಅಂದರೆ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ, ನಮ್ಮ ನಂದಿನಿ ದೇವಿಯವರ ಕ್ಯಾರೆಕ್ಟರ್ಗೆ ಯಾವ ರೀತಿ ಅಂತ್ಯವನ್ನು ಕೊಟ್ಟಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನಿಸ್ತು ಸ್ನೇಹಿತರೆ. ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ನೀವು ಚಿತ್ರಮಂದಿರಕ್ಕೆ ಹೋಗಿ ಪೊನ್ನಿಯಿನ್ ಸೆಲ್ವನ್ ಚಿತ್ರವನ್ನು ಥಿಯೇಟ್ರ್ನಲ್ಲಿ ನೋಡಬೇಕಾದ್ರೆ ನೀವು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನೆಲ್ಲ ನೀವು ನೆನ್ಪಿಟ್ಕೊಂಡು ಅಲ್ಲಿ ಹೋಗಿ ನೀವು ಅನಲೈಸ್ ಮಾಡಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಈಗ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಈಗ ಅಲ್ಲಿ ಸೇಂದನ ಮುದನು ಮತ್ತು ಪೂಂಗುಳಲಿಯವರು ಹೇಗೆ ಬಂದರು, ಮತ್ತು ಆಳ್ವಾರ್ಕಡಿಯ ನಂಬಿಯವರು ಇವರೆಲ್ಲ ಅಲ್ಲಿಗೆ ಹೇಗೆ ಬಂದರು ಅಂತ ಕೇಳ್ತೀರಾ. ಈ ಮಂದಾಕಿನಿಯವ್ರನ್ನ ಸೋಮನ್ ಸಾಂಬವನ್ನವರು ಯಾವಾಗ ಸಾಯಿಸಬೇಕು ಅಂತ ಹೇಳಿ ಅವರು ಬಾಣವನ್ನು ಬಿಡ್ತಾರೆ. ಆಗ ನಮ್ಮ ಮಂದಾಕಿನಿಯವರು ತೀರ್ಕೋತಾರೆ. ಅಂದರೆ ಆ ಬಾಣವನ್ನು ಸುಂದರ ಚೋಳ ಅವ್ರ ಮೇಲೆ ಆ ಬಾಣ ಬೀಳಬಾರ್ದು ಅಂತ ಹೇಳಿ ನಮ್ಮ ಮಂದಾಕಿನಿಯವರು ಅಡ್ಡ ಬಂದು ಅವರ ಪ್ರಾಣವನ್ನು ಕೊಟ್ಟು ಸುಂದರ ಚೋಳ ಅವ್ರನ್ನ ಕಾಪಾಡ್ತಾರಲ್ವ. ಈ ಘಟನೆ ನಡಿಬೇಕಾದ್ರೆ ನಮ್ಮ ಪೂಂಗುಳಲಿಯವರು ಕೂಡಲೇ, ಅಂದರೆ ಸೋಮನ್ ಸಾಂಬವನ್ನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನಲ್ವಾ. ಸೋಮನ್ ಸಾಂಬವನ್ನವ್ರನ್ನ ಹಿಡಿಬೇಕು, ಅವನನ್ನು ನಾನು ಬಿಡೋದಿಲ್ಲ, ಆ ದ್ರೋಹಿಯನ್ನು ನಾನು ಬಿಡೋದಿಲ್ಲ, ನನ್ನ ಅತ್ತೆ ಮಂದಾಕಿನಿಯನ್ನು ಸಾಯಿಸಿದಂತಹ ದ್ರೋಹಿಯನ್ನು ಬಿಡೋದಿಲ್ಲ ಅಂತ ನಮ್ಮ ಪೂಂಗುಳಲಿಯವರು ಹೋಗ್ತಾರೆ. ಆಗ ನಮ್ಮ ಚಿನ್ನ ಪಳುವೆಟ್ಟರೈರವರು ಕೂಡ ಆ ಗುಹೆಗೆ ಹೋಗ್ತಾರೆ. ಆ ಗುಹೆಗೆ ಹೋಗಿದ ತಕ್ಷಣ ಆ ಗುಹೆಯಲ್ಲಿ ಮಧುರಾಂತಕ ಚೋಳ ಅವ್ರನ್ನ ನೋಡ್ಬಿಟ್ಟು, ಮಧುರಾಂತಕ ಚೋಳ ಈ ಗುಹೆಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಆಶ್ಚರ್ಯ ಆಗಿ ನಮ್ಮ ಚಿನ್ನ ಪಳುವೆಟ್ಟರೈರವರು ಅಲ್ಲಿ ಗಮನವನ್ನು ಕೊಟ್ಬಿಡ್ತಾರೆ. ಪೂಂಗುಳಲಿ ಅವ್ರ ಮೇಲೆ ಗಮನ ಕೊಡೋದಿಲ್ಲ. ಆಗ ನಮ್ಮ ಪೂಂಗುಳಲಿಯವರು ಯಾರು ಗಮನ
ಗಮನ ಕೊಟ್ಟರೆ ಏನು, ಗಮನ ಕೊಡದಿದ್ರೇನಂತೆ, ನಾನು ಆ ಸೋಮನ್ ಸಾಂಬವನ್ನು ಬಿಡಲ್ಲ ಅಂತ ಹೇಳಿ ಸೋಮನ್ ಸಾಂಬವನ್ನು ಫಾಲೋ ಮಾಡ್ಕೊಂಡು ಹೋಗಿ ಕಡೆಗೆ ತಿರುಪ್ರಂಬಿಯಂ ಪಲ್ಲಿಪ್ಪಡೈ ಕೋಯಿಲ್ ಅಂದರೆ ತಿರುಪ್ರಂಬಿಯಂ ಪಲ್ಲಿಪ್ಪಡೈ ದೇವಸ್ಥಾನ ಏನಿದೆ ಆ ದೇವಸ್ಥಾನದವರೆಗೂ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಹೀಗೆ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ಪಲ್ಲಿಪ್ಪಡೈ ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ಅಲ್ಲಿ ಇನ್ನೂ 3 ಜನ ಅಂದರೆ ಸೋಮನ್ ಸಾಂಬವನವರು ಹೋಗೋದಕ್ಕಿಂತ ಮುಂಚೆನೇ 3 ಜನ ಇರ್ತಾರೆ. ಆ 3 ಜನದಲ್ಲಿ ಇವರ ಅಣ್ಣ ಮುರುಗಯ್ಯನ್ ಅಂತ ಏನಿದ್ದಾರೆ ಕೋಡಿಕರೈನಲ್ಲಿ ಇರ್ತಕ್ಕಂಥ ಅಂದರೆ ಇವರ ಅಣ್ಣ ಬೋಟ್ ಓಡಿಸ್ತಾರಲ್ಲ ಮುರುಗಯ್ಯನು, ಅವರ ಹೆಂಡತಿ ರಾಕಮ್ಮಾಳ್ ಅವ್ರನ್ನ ನೋಡ್ತಾರೆ. ಅದು ತುಂಬಾ ಆಶ್ಚರ್ಯ ಆಗೋಗುತ್ತೆ. ಮೊದಲೇ ಡೌಟ್ ಇರುತ್ತೆ ನಮ್ಮ ಪೂಂಗುಳಲಿ ಅವ್ರಿಗೆ, ಈ ರೀತಿ ರಾಕಮ್ಮಾಳು ಕೂಡ ಪಾಂಡ್ಯ ಸಾಮ್ರಾಜ್ಯದವ್ರಿಗೆ ಸಹಾಯ ಮಾಡ್ತಾ ಇದ್ದಾಳೋ ಅಂತ ಡೌಟ್ ಇರುತ್ತೆ. ಸೊ ಇವಾಗ ಕನ್ಫರ್ಮ್ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ಪೂಂಗುಳಲಿ ಅವರು ತಿರುಪ್ರಂಬಿಯಂ ಪಲ್ಲಿಪ್ಪಡೈ ದೇವಸ್ಥಾನದ ಹತ್ರ ಬಂದ್ಬಿಡ್ತಾರೆ. ನಂತರ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಅದೇ ಟೈಮ್ಗೆ ಅವರು ಕೂಡ ಅಂದರೆ ಆದಿತ್ಯ ಕರಿಕಾಲನ್ ಅವರು ತೀರೋದ್ರು ಅನ್ನೋ ಒಂದು ಸುದ್ದಿ ಗೊತ್ತಾದ ನಂತರ ಇವರು ಈ ರೀತಿ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಅಲ್ಲೆಲ್ಲೋ ದೂರದಲ್ಲಿ ಹೋಗ್ತಾ ಇರೋದನ್ನ ನೋಡಿದ ತಕ್ಷಣ ಇವ್ರಿಗೆ ಅನುಮಾನ ಬರುತ್ತೆ. ಓಹೋ, ಇವನನ್ನ ಹಿಡಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದು ಅಂತ ಅನ್ಕೊಂಡು ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ಕೂಡ ಹೇಗಿದ್ರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ವ್ಯಕ್ತಿ, ಎಲ್ಲರೂ ಕೂಡ ಅಂದರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಎಲ್ಲರೂ ಕೂಡ ಈ ಕಥೆಯಲ್ಲಿ ಅವರೆಲ್ಲ ಮೀಟ್ ಆಗುವಂಥ ಒಂದು ಅಡ್ಡ ಅಂದರೆ ಒಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೇನ್ ಅಡ್ಡ ಏನಪ್ಪಾ ಅಂತಂದ್ರೆ ಆ ಪಲ್ಲಿಪ್ಪಡೈ ದೇವಸ್ಥಾನ. ಅಂದರೆ ಆ ಪಲ್ಲಿಪ್ಪಡೈ ದೇವಸ್ಥಾನದ ಬಗ್ಗೆ ನಾನು ಇತಿಹಾಸ ಏನು ಅನ್ನೋದನ್ನೆಲ್ಲ ನಾನು ಕತೆ ಹೇಳಬೇಕಾದ್ರೆ ಹೇಳಿರ್ತೀನಿ. ಸೊ ಎಲ್ಲರೂ ಅಂದರೆ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು ಅಂದರೆ ಈ 5-6 ವ್ಯಕ್ತಿಗಳು ಏನಿದ್ದಾರೆ ಮತ್ತೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಎಲ್ಲರೂ ಕೂಡ ಅಂದರೆ ಅವರು ಮೇಯ್ನ್ ಆಗಿ ಎಲ್ಲರೂ ಮೀಟ್ ಆಗುವಂತಹ ಒಂದು ಅಡ್ಡ ಆ ಪಲ್ಲಿಪ್ಪಡೈ ದೇವಸ್ಥಾನ ಸ್ನೇಹಿತರೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಅವರು ಕೂಡ ಪಲ್ಲಿಪ್ಪಡೈ ದೇವಸ್ಥಾನಕ್ಕೆ ಹೋಗ್ಬೋದೇನೋ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಹೋಗಿರ್ತಾರೆ. ಸೊ ಹೀಗೆ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಮತ್ತೆ ಪೂಂಗುಳಲಿ ಅವರು ಇಬ್ರು ಕೂಡ ಅಲ್ಲಿ ಪಲ್ಲಿಪ್ಪಡೈ ದೇವಸ್ಥಾನದ ಹತ್ರ ಮೀಟ್ ಆಗ್ತಾರೆ. ನಂತರ ನಮ್ಮ ಪೂಂಗುಳಲಿ ಅವರು ಹೀಗೆ ನಾನು ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಬಂದೆ ಅಂತ ಎಲ್ಲ ಹೇಳ್ತಾರೆ. ಬ್ಯಾಕ್ಗ್ರೌಂಡ್ ಸ್ಟೋರಿ ಅಲ್ಲ. ಈ ರೀತಿ ಮಂದಾಕಿನಿ ತೀರೋದ್ರು ಅಂದರೆ ಸುಂದರ ಚೋಳ ಅವ್ರನ್ನ ಕಾಪಾಡೋದಕ್ಕೆ ಹೋಗಿ ಅವರು ತೀರೋದ್ರು, ಅವರ ಪ್ರಾಣವನ್ನು ಕೊಟ್ಟು ಸುಂದರ ಚೋಳ ಅವ್ರನ್ನ ಕಾಪಾಡಿದ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ನಂತರ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಸರಿ ಇವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಅಂತ ಹೇಳಿ ಆಳ್ವಾರ್ಕಡಿಯಾನ್ ನಂಬಿ ಅವರು ಪೂಂಗುಳಲಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ 3 ದಿನ ಪ್ರಯಾಣ ಮಾಡಿ ಹಸಿರು ಬೆಟ್ಟ ಅಂತ ನಾನು ಏನು ಹೇಳಿದೆ ಆ ಒಂದು ಹಸಿರು ಬೆಟ್ಟಕ್ಕೆ ಬರ್ತಾರೆ. ಸೊ ಹೀಗೆ ಅವರು ಹಸಿರು ಬೆಟ್ಟಕ್ಕೆ ಬಂದಾಗ ಆ ಹಸಿರು ಬೆಟ್ಟದ ಹತ್ರ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದಷ್ಟು ಗುಂಪೆ ಇರುತ್ತೆ. ಸೊ ಅವ್ರನ್ನೆಲ್ಲ ಇವರು ವೀಕ್ಷಿಸ್ತಾರೆ. ಅವ್ರನ್ನೆಲ್ಲ ನೋಡಿ ಇವರೆಲ್ಲ ತುಂಬಾನೇ ಆಶ್ಚರ್ಯ ಪಡ್ತಾರೆ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಮತ್ತೆ ಪೂಂಗುಳಲಿ ಅವರು. ನಂತರ ಅಲ್ಲಿ ರವಿದಾಸನ್ನು ಈ ರೀತಿ ಗುಹೆಯಲ್ಲಿ ಅಂದರೆ ಯಾರಿಗೋ ಆ ಗುಂಪಿನಲ್ಲಿರ್ತಕ್ಕಂತಹ ಯಾರೋ ವ್ಯಕ್ತಿ ಅಂದರೆ ಆ ಗುಂಪಿನಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿಕೊಂಡು ಅಂದರೆ ಮೇಲ್ಗಡೆ ಒಂದು ಗುಹೆ ಇರುತ್ತಲ್ಲ ಆ ಗುಹೆಯನ್ನ ಕೈಯಿಂದ ತೋರಿಸ್ತಾ ಇರ್ತಾನೆ. ಅಂದರೆ ಕೈಯಿಂದ ತೋರಿಸ್ತಾ ಏನೋ ಹೇಳ್ತಾ ಇರ್ತಾನೆ. ಆ ಗುಹೆಯಲ್ಲಿ ಈ ರೀತಿ ಯಾರೋ ಇದ್ದಾರೆ ಅಂತ ಏನೋ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ನಮ್ಮ ಆಳ್ವಾರ್ಕಡಿಯಾನ್ ನಂಬಿ ಅವರು ಅರ್ಥ ಮಾಡ್ಕೋತಾರೆ. ಓಹೋ, ಮೋಸ್ಟ್ ಪ್ರಾಬಬ್ಲಿ ಅಂದರೆ ಆ ಗುಹೆಯಲ್ಲೇ ಪೆರಿಯ ಪಳುವೆಟ್ಟರೆ ಇರೋರು ಮತ್ತು ನಂದಿನಿ ದೇವಿಯವರು ಇರಬೇಕು. ನನ್ನ ಊಹೆ ಕರೆಕ್ಟ್ ಆಗಿರುತ್ತೆ. ನನ್ನ ಊಹೆ 99% ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ಅಲ್ಲಿ ಗುಹೆ ಹತ್ರ ಹೋಗಿ ನಿಂತ್ಕೋತಾರೆ ಸ್ನೇಹಿತರೆ. ಹೀಗೆ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು ನಮ್ಮ ನಂದಿನಿ ದೇವಿಯವರು ಮತ್ತು ಪೆರಿಯ ಪಳುವೆಟ್ಟರೆ ಇರೋರು ಗುಹೆಯಲ್ಲಿ ಮಾತಾಡಬೇಕಾದ್ರೆ ಅವರು ಅಲ್ಲಿ ಕೇಳಿಸ್ಕೊತಾ ಇರ್ತಾರೆ ಅಂತ ನಾನು ಹೇಳಿದ್ನಲ್ಲ. ಅವರು ಈ ರೀತಿ ಬಂದಿರ್ತಾರೆ ಸ್ನೇಹಿತರೆ ನಮ್ಮ ಆಳ್ವಾರ್ಕಡಿಯಾನ್ ನಂಬಿಯವರು. ಸೊ ನಮ್ಮ ಸೇಂದನ ಮುದನವರು ಯಾವ ರೀತಿ ಬಂದರು ಅಂತ ಕೇಳ್ತೀರಾ? ನಮ್ಮ ಸೇಂದನ ಮುದನವರು ಪೂಂಗುಳಲಿ ಅವರು ಈ ರೀತಿ ನನ್ನ ಅತ್ತೆಯನ್ನು ಯಾರು ಕೊಂದ್ರೋ ಅವರನ್ನು ನಾನು ಕೂಡ ಕೊಲ್ತೀನಿ ಅಂದರೆ ನಮ್ಮ ಪೂಂಗುಳಲಿ ಅವರು ಅವರ ಅತ್ತೆ ಮಂದಾಕಿನಿ ಅವ್ರನ್ನ ಯಾರು ಕೊಂದ್ರೋ ಅವ್ರನ್ನ ನಾನು ಕೂಡ ಕೊಲ್ತೀನಿ, ಅವ್ರ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರಲ್ಲ ಸೋಮನ್ ಸಾಂಬವನ್ನವ್ರನ್ನ. ಆ ರೀತಿ ಹೋಗಬೇಕಾದ್ರೆ ನಮ್ಮ ಸೇಂದನ ಮುದನವರು ಈ ವಿಷಯವನ್ನು ತಿಳ್ಕೊಂಡು ಅವ್ರನ್ನ ಫಾಲೋ ಮಾಡೋದಕ್ಕಂತ ಹೋಗ್ತಾರೆ. ಅವ್ರನ್ನ ಫಾಲೋ ಮಾಡಬೇಕಾದ್ರೆ ನಮ್ಮ ಪೂಂಗುಳಲಿ ಅವರು ಸೇಂದನ ಮುದನವ್ರಿಗೆ ಹೇಳ್ತಾರೆ. ಫಸ್ಟೇ ಏನಂತ ಹೇಳ್ತಾರೆ ಅಂತಂದರೆ, ನೋಡು ನನ್ನ ಹಿಂದೆ ಬರಬೇಡ, ದಯವಿಟ್ಟು ನನ್ನ ಹಿಂದೆ ಬರಬೇಡ, ನಾನು ಮುಖ್ಯವಾದಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಫಾಲೋ ಮಾಡಬೇಡ, ನೀನು ದಯವಿಟ್ಟು ಮನೆಗೆ ಹೋಗಿ ರೆಸ್ಟ್ ತಗೋ ಮುದ, ನಿನಗೆ ಮೊದಲೇ ಹುಷಾರಿಲ್ಲ, ದಯವಿಟ್ಟು ಹೋಗು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮ ಸೇಂದನ ಮುದನವರು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಅವ್ರ ಹಿಂದೆ ಅವ್ರು ಹೋಗುವಂಥ ರೂಟಲ್ಲೇ ಫಾಲೋ ಮಾಡ್ಕೊಂಡು ಹೋದರೆ ಅವರು ನನ್ನನ್ನು ಅಂದರೆ ಪೂಂಗುಳಲಿ ನನ್ನನ್ನು ತಡಿತಾಳೆ, ಅದಕ್ಕೆ ನಾನು ಅವಳು ಹೋಗುವಂಥ ರೂಟಲ್ಲಿ ಹೋಗಲ್ಲ, ನಾನು ಬೇರೆ ರೂಟನ್ನು ಫಾಲೋ ಮಾಡ್ತೀನಿ, ಅಂದರೆ ನಾನು ಬೇರೆ ರೂಟಿಂದ ಫಾಲೋ ಮಾಡ್ತೀನಿ ಅಂತ ಹೇಳಿ ಅವರು ಬೇರೆ ರೂಟಲ್ಲಿ ಅವರು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅವರು ಬೇರೆ ರೂಟಲ್ಲಿ ಹೋಗಬೇಕಾದ್ರೆ ಕೊಲ್ಲಿಡಂ ನದಿ ತೀರಕ್ಕೆ ಬರಬೇಕಾದ್ರೆ ಕೊಲ್ಲಿಡಂ ನದಿ ತೀರಕ್ಕೆ ಅವ್ರು ಬರೋದಕ್ಕೆ ಮತ್ತು ಅದೇ ಟೈಮ್ಗೆ ಕಂದಮಾರನವರು ಕೂಡ ಕಡಂಬೂರ್ ಪ್ಯಾಲೇಸ್ನಿಂದ ಈ ರೀತಿ ಅಂದರೆ ಒಂದು ಆದಿತ್ಯ ಕರಿಕಾಲನವರು ಈ ರೀತಿ ತೀರ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಹೇಳಬೇಕು, ಚಿನ್ನ ಪಳುವೆಟ್ಟರೆ ಇರೋರನ್ನ ಮೀಟ್ ಮಾಡಿ ಹೇಳಬೇಕು ಅಂತ ಅವರು ಬರ್ತಾ ಇರ್ತಾರೆ. ನಮ್ಮ ಕಂದಮಾರನವರು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರೆ. ಸೊ ಅವರು ಈ ರೀತಿ ಬರ್ತಾ ಇರ್ತಾರೆ. ನಮ್ಮ ಸೇಂದನ ಮುದನವರು ಈ ರೀತಿ ನಡ್ಕೊಂಡು ಬರಬೇಕಾದ್ರೆ ಸೇಂದನ ಮುದನವರು ಇನ್ನೇನು ಬೋಟ್ ಹತ್ತಬೇಕು ಅಷ್ಟರಲ್ಲಿ ನಮ್ಮ ಕಂದಮಾರನವರು ಬಂದು ಸೇಂದನ ಮುದನವ್ರನ್ನ ಹಿಡ್ಕೊಬಿಡ್ತಾರೆ. ಏನು ವಂದ್ಯದೇವನ್ಗೆ ಮತ್ತೆ ನೀನು ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ಮಾಡ್ತಾ ಇದೆಯಾ ಏನು,
ಆ ವಂದ್ಯದೇವನು ಆದಿತ್ಯ ಕರಿಕಾಲನ್ನ ವಂದ್ಯದೇವನೇ ಕೊಂದಿರೋದು, ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಮೊದಲು ನೀನು ಸಪೋರ್ಟ್ ಮಾಡ್ದಲ್ಲ ಅಂದರೆ ಅಂದರೆ ನನ್ನ ಹಿಂದೆ ಚುಚ್ಚಿಬಿಟ್ಟು ಓಡೋಗ್ಬಿಟ್ಟ, ನನ್ನ ಹಿಂದೆ ಬೆನ್ನಿಂದೆ ಚುಚ್ಚಿಬಿಟ್ಟು ಓಡೋದಂತಹ ಆ ದ್ರೋಹಿಗೆ ನೀನು ಮೊದಲು ಹೇಗೆ ಸಪೋರ್ಟ್ ಮಾಡಿ ಅವನನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ, ಅಂದರೆ ತಂಜಾವೂರಿನಿಂದ ಪಳೆಯಾರೆಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀನು ಏನು ಸಹಾಯ ಮಾಡ್ದೋ ಆ ರೀತಿಯೆಲ್ಲ ಈಗ ಸಹಾಯ ಮಾಡಬೇಕು ಅಂತ ಅನ್ಕೊಂಬೇಡ, ನಾನು ಬಿಡೋದಿಲ್ಲ ಅದಕ್ಕೆ ಅಂತ ಹೇಳಿ. ಅಂದರೆ ಮೊದಲು ನಮ್ಮ ಸೇಂದನ ಮುದನವರು ಸಹಾಯ ಮಾಡಿರ್ತಾರಲ್ವಾ, ಅಂದರೆ ಕಥೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆ ರೀತಿ ಹೇಳಿ, ಅಂದರೆ ನಮ್ಮ ಕಂದಮಾರನವ್ರಿಗೆ ಮೊದಲೇ ವಂದ್ಯದೇವನವ್ರು ಕಂಡ್ರೆ ಆಗಲ್ಲ, ವಂದ್ಯದೇವನ್ ಫ್ರೆಂಡ್ ಅಲ್ವಾ ಸೇಂದನ ಮುದನವರು. ಹಾಗಾಗಿ ಸೇಂದನ ಮುದನ್ ಏನೋ ಸ್ಪೈ ಕೆಲಸ ಮಾಡ್ತಾ ಇರ್ತಾನೇನೋ, ಅಂದರೆ ಗೂಢಾಚಾರಿ ಕೆಲಸ ಮಾಡ್ತಾ ಇರ್ಬೋದು ಈ ಒಂದು ಟೈಮ್ನಲ್ಲಿ ಅಂತ ಡೌಟ್ ಬಂದು ಅವನನ್ನು ಹಿಡ್ಕೊಂಡ್ಬಿಡ್ತಾರೆ. ನಂತರ ಅವನನ್ನು ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವನನ್ನು ತುಂಬ ಬಲವಂತ ಮಾಡಿ ಕೇಳಿದಾಗ ಹೀಗೆ ನಾನು ಪೂಂಗುಳಲಿನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹೌದಾ, ಪೂಂಗುಳಲಿನ ಯಾಕೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆಯಾ? ನಾನು ಪೂಂಗುಳಲಿನ ಅವಳು ಅವರ ಅತ್ತೆ ಮಂದಾಕಿನಿಯನ್ನ ಯಾರು ಕೊಂದ್ರೋ ಅವ್ರ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ಅವಳು ಹೋಗ್ತಾ ಇದ್ದಾಳೆ. ಸೋಮನ್ ಸಾಂಬವನ್ನಂತೆ ಅವನು ಹಸಿರು ಬೆಟ್ಟಕ್ಕೆ ಹೋಗ್ತಾ ಇದ್ದಾನಂತೆ. ಆ ಹಸಿರು ಬೆಟ್ಟದಲ್ಲೇ ಈಗ ಪೆರಿಯ ಪಳುವೆಟ್ಟರೆಯವರು ಮತ್ತೆ ನಂದಿನಿ ದೇವಿಯವರು ಕೂಡ ಅಲ್ಲೇ ಇದ್ದಾರಂತೆ. ಇದನ್ನೆಲ್ಲ ಪೂಂಗುಳಲಿ ಪಲ್ಲಿಪಡೆ ದೇವಸ್ಥಾನದಲ್ಲಿ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ನಾಲ್ಕು ವ್ಯಕ್ತಿಗಳು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾಳಂತೆ. ಸೊ ಹಾಗಾಗಿ ಅವಳು ಹೋಗ್ತಾ ಇದ್ದಾಳೆ, ಅವಳನ್ನ ಫಾಲೋ ಮಾಡಿಕೊಂಡು ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಕಂದಮಾರನವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಇದನ್ನ ಹಂಗೆ ತಗೊಂಡ್ಬಂದು ಚಿನ್ನ ಪಳುವೆಟ್ಟರೆಯವ್ರ ಹತ್ರ ಹೇಳ್ತಾರೆ. ಚಿನ್ನ ಪಳುವೆಟ್ಟರೆಯವರು ಈ ಒಂದು ವಿಷಯ ತಿಳ್ಕೊಂಡಿದ ತಕ್ಷಣ, ಹೌದಾ ಅಣ್ಣ ಹಸಿರು ಬೆಟ್ಟದಲ್ಲಿ ಇದ್ದಾರಂತ, ಹೌದಾ ಹಾಗಿದ್ರೆ ಹೋಗ್ಲೇಬೇಕು, ನಾನು ಈಗಲೇ ಅಣ್ಣನನ್ನ ನೋಡಲೇಬೇಕು. ಅಣ್ಣ ಬದುಕಿರೋದೇ, ಅಂದರೆ ಅಣ್ಣ ಬದುಕಿದಾನೆ ಅನ್ನೋ ಒಂದು ವಿಷಯ ಕೇಳಿದ ತಕ್ಷಣ ನನಗೆ ತುಂಬ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಖಂಡಿತ ಈ ಕೂಡಲೇ ಹೋಗೋಣ ಅಂತ ಅವರು ಕೂಡ ತುಂಬಾನೇ ಕುತೂಹಲದಿಂದ ಅವರು ಕೂಡ ಅಲ್ಲಿಂದ ಪ್ರಯಾಣ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಮತ್ತೆ ನಮ್ಮ ಸೇಂದನ ಮುದನ್ ಅವರು ಕೂಡ ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಜೊತೆ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತೀರಾ, ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ. ಯಾಕಂದ್ರೆ ಪೂಂಗುಳಲಿ ಅವರು ಹೋಗ್ತಾ ಇದ್ದಾರಲ್ವಾ, ಪೂಂಗುಳಲಿ ಅವರು ಕೂಡ ಅಲ್ಲಿಗೆ ಬಂದು ಸೇರ್ಕೋತಾರಲ್ವಾ. ಸೊ ಹಾಗಾಗಿ ನಮ್ಮ ಸೇಂದನ ಮುದನ್ ಅವರು ಕೂಡ ಹಠ ಮಾಡ್ತಾರೆ. ನಂತರ ಸರಿ ಇವನನ್ನ ಕರ್ಕೊಂಡು ಹೋಗೋದು ಒಳ್ಳೇದೇ ಅಂತ ಹೇಳಿ ನಮ್ಮ ಚಿನ್ನ ಪಳುವೆಟ್ಟರೆಯವರು ಒಂದು ಕುದುರೆ ಮೇಲೆ ಕೂರಿಸ್ಕೊಂಡು ಅವನನ್ನ ಅಂದರೆ ಅವರಿಗೆ ಕುದುರೆ ಸರಿಯಾಗಿ ಓಡಿಸೋದಕ್ಕೆ ಬರೋದಿಲ್ಲ, ಮಧ್ಯದಲ್ಲಿ ಬಿದ್ದೋದ್ರೆ ಏನಾಗುತ್ತೆ, ಅಂದರೆ ಮಧ್ಯದಲ್ಲಿ ಬಿದ್ದೋದ್ರೆ ತುಂಬ ಕಷ್ಟ ಆಗ್ಬೋದು ಅಂತ ಹೇಳಿ ಕುದುರೆಗೆ 2 ಕೈಯನ್ನು ಕಟ್ಟಿ ನಮ್ಮ ಸೇಂದನ ಮುದನ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ಚಿನ್ನ ಪಳುವೆಟ್ಟರೆಯವರು, ಸೇಂದನ ಮುದನ್ ಅವರು, ಕಂದಮಾರನ್ ಅವರು, ಪೂಂಗುಳಲಿ ಅವರು ಮತ್ತೆ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಇವರೆಲ್ಲ ಬಂದು ಅಲ್ಲಿಗೆ ಸೇರ್ಕೋತಾರೆ. ಸೊ ಇವರೆಲ್ಲ ಹೇಗೆ ಬಂದರು ಅಂತ ನಾನೀಗ ನಿಮ್ಗೆ ಹೇಳ್ಬಿಟ್ಟೆ. ಸೊ ಈಗ ಮತ್ತೆ ನಂದಿನಿ ದೇವಿಯವ್ರಿಗೆ, ಅಂದರೆ ನಂದಿನಿ ದೇವಿಯ ಕ್ಯಾರೆಕ್ಟರ್ಗೆ ಯಾವ ರೀತಿ ಎಂಡನ್ನು ಕೊಟ್ಟಿದ್ದಾರೆ, ಅಂದರೆ ಯಾವ ರೀತಿ ನಂದಿನಿ ದೇವಿಯ ಪಾತ್ರಕ್ಕೆ ಯಾವ ರೀತಿ ಅಂತ್ಯವಾಡಿದ್ದಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು, ಯಾವ ರೀತಿ ಅಂತ್ಯವನ್ನು ಕೊಟ್ಟಿದ್ದಾರೆ ಈ ಒಂದು ಪಾತ್ರಕ್ಕೆ. ಅಂದರೆ ಇದೊಂದು ನಿಗೂಢವಾದಂಥ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಿಕಾಸ್ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ. ಎಷ್ಟೋ ಪ್ರಶ್ನೆಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು 3-4 ಪ್ರಶ್ನೆ ಇರ್ಬೋದು. ಅದೆಲ್ಲವೂ ಕೂಡ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ ಆ ಪ್ರಶ್ನೆಗಳೆಲ್ಲ ಯಾವ ಪ್ರಶ್ನೆಗಳು ಅಂತ. ಸೊ ಈಗ ಅದ್ರ ಬಗ್ಗೆ ಬೇಡ. ಸೊ ಇದುವರೆಗೂ ನಾನು ವಿಶೇಷ ಕಾರ್ಯಕ್ರಮಗಳ ಸರಣಿ ವಿಡಿಯೋಸ್ನ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ, ಇದು 5ನೇ ಸಂಚಿಕೆ. ಸೊ ಇನ್ನೊಂದೇ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಫೈನಲ್ ಆಗಿರುತ್ತೆ. ಆ ಫೈನಲ್ ಸಂಚಿಕೆ ಏನು, ಆ ಫೈನಲ್ ಸಂಚಿಕೆಯಲ್ಲಿ ನಾನು ಯಾವ ಇನ್ಫಾರ್ಮೇಷನ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಅದು ತುಂಬಾ ಕುತೂಹಲವಾಗಿರುತ್ತೆ. ಸೊ ಹಾಗಾಗಿ ನೀವು ತುಂಬಾ ಕುತೂಹಲವಾಗಿ ನಿರೀಕ್ಷೆ ಮಾಡ್ತಾ ಇರಿ ಅಂತ ಹೇಳ್ತಾ, ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇನ್ನೂ ಯಾರಾದರೂ ಕೇಳೋಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿನಿಂದನೇ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ತುಂಬಾ ಡೀಟೇಲ್ಸ್ ಇರ್ತಕ್ಕಂತಹ ಒಂದು ಕತೆ. ಅಟ್ ದ ಸೇಮ್ ಟೈಮ್ ಇದು ಒಂದು ಕತೆ ಅಥವಾ ಕಾದಂಬರಿ ಅಥವಾ ಒಂದು ಸಿನಿಮಾ ಅಂತ ನೋಡಬಾರ್ದು. ನಿಮ್ಮೆಲ್ಲರ ಹೆಮ್ಮೆ. ಬಿಕಾಸ್ ನಮ್ಮ ಪೂರ್ವಜರ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಮತ್ತು ಸಂಶೋಧನೆ ಮಾಡಿ ಮತ್ತು 3 ವರ್ಷಗಳು ಟೈಮ್ ತಗೊಂಡು 5 ಭಾಗಗಳ ಮಹಾಪುಸ್ತಕ ಅಂತ ಹೇಳಬೇಕು, 5 ಭಾಗಗಳಲ್ಲಿ ಬರೆದಿರ್ತಕ್ಕಂತಹ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಸೊ ಇದನ್ನು ಓದಿ ಪ್ರಭಾವಿತರಾಗಿ ಈಗ ಚಿತ್ರ ಬೇರೆ ಬರ್ತಾ ಇದೆ. ಸಾಕಷ್ಟು ಜನ ಇದನ್ನು ಚಿತ್ರವನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಸೈಡ್ಗಿಟ್ಟಂಥ ಪ್ರಾಜೆಕ್ಟ್ನ ಇಲ್ಲ ನಾನು ತೆಗಿತೀನಿ, ನಾನು ಈ ಪ್ರಾಜೆಕ್ಟ್ನ ಹೇಗಾದರೂ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಣಿರತ್ನಂ ಅವರು ತುಂಬಾ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತು ಅದನ್ನು ಸಕ್ಸಸ್ಫುಲ್ಲಾಗಿ ನಿರ್ದೇಶನ ಮಾಡಿ ಮುಗಿಸ್ಕೊಟ್ಟಿದ್ದಾರೆ. ಈಗ ಮೊದಲನೇ ಭಾಗ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಕೂಡ ಬರ್ತಾ ಇದೆ. ಮತ್ತು ಕನ್ನಡಿಗರು ಈ ಒಂದು ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ಐಮ್ಯಾಕ್ಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಯಾವುದೇ ಡೌಟ್ಸು, ಅನುಮಾನ ಇಲ್ಲದೆ, ಗೊಂದಲ ಇಲ್ಲದೆ
ಚಿತ್ರದ ಸ್ವಾರಸ್ಯವನ್ನು ಐಮ್ಯಾಕ್ಸ್ನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಪೊನ್ನಿಯಿನ್ ಸೆಲ್ವನ್ ಎಂಬ ಸಾಗರದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆಯನ್ನು ಸಂಚಿಕೆಗಳ ಮುಖಾಂತರ ಸಿಂಪಲ್ ಆಗಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕತೆ ಹೇಳಿದ್ರೆ ಹೇಗಿರುತ್ತೋ ಹಾಗೆ ನಾನು ನಿಮ್ಮ ಜೊತೆಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಪೊನ್ನಿಯಿನ್ ಸೆಲ್ವನ್ ಕಥೆಯ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಕಥೆಯನ್ನು ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತಿಂದನೇ ಕೇಳೋದಕ್ಕೆ ಶುರು ಮಾಡಿ. ಮತ್ತು ಇದುವರೆಗೂ ಕನ್ನಡಿಗರಲ್ಲಿ ಯಾರ್ಯಾರೆಲ್ಲ ಕತೆ ಕೇಳಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ದೊಡ್ಡ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಎಷ್ಟೋ ಜನ ಕತೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತು ನೀವು ಏನಾದರೂ ಡೌಟ್ಸ್ ಇದ್ದರೆ ಡೌಟ್ಸನ್ನು ಕೇಳ್ತಾ ಇದ್ದೀರಾ. ಇದೆಲ್ಲ ತುಂಬಾ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ನಾನು ಈ ಒಂದು ಕಥೆಯನ್ನು ಹೇಳಬೇಕಾದ್ರೆ ನನ್ನ ಉದ್ದೇಶ ಈ ಕಥೆಯನ್ನು ನಾನು ಹೇಳಿ ಮುಗಿಸ್ತೀನಿ, ಆದರೆ ಈ ಕಥೆಯನ್ನು ಕೇಳೋವಂತಹ ನಿಮಗೆ ಅರ್ಥ ಆಗಬೇಕು. ಅದೇ ನನ್ನ ಮೇನ್ ಉದ್ದೇಶ ಆಗಿದ್ದು. ಸೊ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಖಂಡಿತ ನಿಮಗೆಲ್ಲ ಅರ್ಥ ಆಗಿದೆ. ಸೊ ಹಾಗಾಗಿ ನನಗೆ ಒಂದು ಸಕ್ಸಸ್ ಸಿಕ್ಕಿದೆ, ಅಂದರೆ ಒಂದು ಸ್ಮಾಲ್ ಸಕ್ಸಸ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಇನ್ನೂ ನಿಮಗೇನಾದರೂ ಅನುಮಾನಗಳು ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ಮುಂದಿನ ಫೈನಲ್ ಸಂಚಿಕೆ ಅಂದರೆ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಫೈನಲ್ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.